ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಸೌಜನ್ಯಗಾಗಿ ನ್ಯಾಯ ಅನ್ನೋ ಹೋರಾಟದ ದಿಕ್ಕು ತಪ್ತಾ ಇದೆ. ಅನೇಕ ಸುಳ್ಳು ಕತೆಗಳು, ಸುಳ್ಳು ಕ್ಯಾರೆಕ್ಟರ್ಗಳು ಈ ಪ್ರಕರಣದ ಜೊತೆಯಲ್ಲಿ ತಳಕು ಹಾಕೊಳ್ತಾ ಇದೆ. ಹೀಗೊಂದು ವಾದವನ್ನ ರಿಪಬ್ಲಿಕ್ ಕನ್ನಡ ಬಹುಶಃ ಧರ್ಮಸ್ಥಳದಲ್ಲಿ SIT ಉತ್ಖನನ ಪ್ರಾರಂಭವಾದ ದಿನದಿಂದಲೂ ಕೂಡ ಹೇಳ್ಕೊಂಡು ಬಂದಿತ್ತು. ಆದರೆ ಅನೇಕರ ಆಕ್ಷೇಪ ಆಯಿತು. SIT ಹೇಳಿಲ್ಲ, ಪೊಲೀಸರು ಹೇಳಿಲ್ಲ, ಸರ್ಕಾರ ಹೇಳಿಲ್ಲ, ನೀವು ಯಾಕೆ ಷಡ್ಯಂತ್ರ ಅನ್ನೋ ಪದವನ್ನು ಬಳಕೆ ಮಾಡ್ತಿದ್ದೀರಿ, ಯಾಕೆ ಸುಳ್ಳು ಕತೆ ಅಂತ ಹೇಳಿ ನೀವು ನಿಮ್ಮ ಸುದ್ದಿಗಳಲ್ಲಿ ಪ್ರಸಾರ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ಇತ್ತು. ಆದರೆ ಮೊನ್ನೆ ಹೈಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದದ ಸಂದರ್ಭದಲ್ಲಿ ಖುದ್ದು ಸರ್ಕಾರದ ಪರವಾದ ವಕೀಲರೇ ಹೇಳಿಬಿಟ್ಟಿದ್ದಾರೆ, ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೆದಿದೆ ಅನ್ನೋದಕ್ಕೆ ಪೂರಕವಾದ ಸಾಕ್ಷ್ಯಗಳು SIT ತನಿಖೆಯ ಭಾಗದಲ್ಲಿ ಲಭ್ಯವಾಗಿದೆ ಅಂತ. ಅಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್ ಆಗೋಯ್ತಾ? ಧರ್ಮಸ್ಥಳದ ಮೇಲೆ ಮಾಡಲಾಗ್ತಾ ಇದ್ದ ಆರೋಪಗಳು, ಆ ಕ್ಷೇತ್ರದ ಪ್ರಮುಖರ ವಿರುದ್ಧ ಹೊರಿಸಲಾಗ್ತಾ ಇದ್ದ ಕಳಂಕಗಳು ಎಲ್ಲವೂ ಕೂಡ ಸಾಫ್ ಆಗೋಯ್ತಾ? ಹಾಗಾದರೆ ಸೌಜನ್ಯಗೆ ನ್ಯಾಯ ಸಿಕ್ತಾ ಅಥವಾ ಸಿಗೋದು ಇನ್ನೂ ದೂರ ಆಯ್ತಾ? ಈ ಕಳಂಕವನ್ನು ಹೊರಿಸ್ತಾ ಇದ್ದವರೆಲ್ಲರ ಮುಖವಾಡ ಬಯಲಾಗಿ ಹೋಯ್ತಾ? ಇಂಥ ಅನೇಕ ಪ್ರಶ್ನೆಗಳಿಗೆ ಈಗಲೂ ಕೂಡ ಉತ್ತರ ಲಭ್ಯ ಆಗೋದು ಬಾಕಿ ಇದೆ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಈ SIT ರಚನೆಗೆ ಸ್ವಲ್ಪ ದಿನ ಮುಂಚೆ, ಅಂದರೆ ಈ AI ವಿಡಿಯೋಗಳ ಹಾವಳಿ ಪ್ರಾರಂಭ ಆಗಿ ಜನರೆಲ್ಲರೂ ಕೂಡ ಇಲ್ಲಿ ಏನೋ ನಡೆದಿದೆ ಅನ್ನೋ ಅನುಮಾನಕ್ಕೆ ಒಳಗಾಗೋಕೆ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೂ ಏನೆಲ್ಲ ಆಯಿತು, ಏನೆಲ್ಲ ಆಗೋದು ಬಾಕಿ ಇದೆ, ಯಾವೆಲ್ಲ ಅನುಮಾನಗಳಿಗೆ ಉತ್ತರ ಸಿಕ್ತು, ಯಾವೆಲ್ಲ ಅನುಮಾನಗಳು ಅನುಮಾನವಾಗಿ ಉಳಿದಿದೆ, ಇದೆಲ್ಲವನ್ನ ಮತ್ತೊಮ್ಮೆ ಮೆಲುಕು ಹಾಕೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಇಬ್ಬರು ಪತ್ರಕರ್ತರು ಕೀರ್ತಿ ಶಂಕರ್ ಘಟ್ಟ ಹಾಗೆ ವಸಂತ್ ಗಿಳಿಯಾರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಸಂತ್ ಗಿಳಿಯಾರ್ ಅವರೇ, ಷಡ್ಯಂತ್ರ ಈ ಪದ ಬಳಕೆ ಬಗ್ಗೆನೇ ಬಹಳಷ್ಟು ಆಕ್ಷೇಪ ಆಯಿತು. ಷಡ್ಯಂತ್ರ ಅಂತ ಹೇಳೋ ಮೂಲಕ ಸೌಜನ್ಯ ನ್ಯಾಯವನ್ನು ತಿರಸ್ಕರಿಸ್ತಾ ಇದ್ದೀರಿ, ಅತ್ಯಾಚಾರಿಗಳ ಪರವಾಗಿ ನಿಲ್ತಾ ಇದ್ದೀರಿ, ಷಡ್ಯಂತ್ರ ಅಂತ ಹೇಳೋ ಮೂಲಕ ಇಡೀ ಒಂದು ಹೋರಾಟವನ್ನೇ ನೀವು ಅಪಖ್ಯಾತಿಗೆ ಒಳಪಡಿಸೋ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಹೇಳಿ. ಆದರೆ ಈಗ ಹೇಳಿರೋದು ಸರ್ಕಾರದ ಪರವಾದ ವಕೀಲರು, ಏನು ಹೇಳ್ತೀರಿ? ಸರ್ಕಾರದ ಪರವಾದ ವಕೀಲರಷ್ಟೇ ಅಲ್ಲ, ಸರ್ಕಾರದ ಭಾಗವಾಗಿರುವಂತಹ ರಾಜ್ಯದ ಉಪಮುಖ್ಯಮಂತ್ರಿಗಳ ಆರಂಭಿಕ ದಿನದಲ್ಲಿ ಇದೊಂದು ಷಡ್ಯಂತ್ರ ಅನ್ನೋದನ್ನು ಹೇಳಿದ್ದಾರೆ. ಈಗ ಅದಕ್ಕೊಂದು ಅಧಿಕೃತೆಯ ಮುದ್ರೆ ಬಿದ್ದಿದೆ. ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರೇ ಹೈಕೋರ್ಟ್ನಲ್ಲೇ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. SIT ಸಲ್ಲಿಸುವಂತಹ ಚಾರ್ಜ್ ಶೀಟಿನ ಮೇಲೆ ನಮ್ಮೆಲ್ಲರ ನಿರೀಕ್ಷೆ ಇದೆ. ಮತ್ತು ಜೈಲಿಗೆ ಇವರೆಲ್ಲ ಪರೇಡ್ ಹೊರಡ್ತಾರೆ ಸದ್ಯದಲ್ಲೇ. ವಿಜಯದಶಮಿಯ ಒಳಗಡೆ ಮಹಿಷ ಮರ್ದನ ಆಗ್ತದೆ ಅನ್ನುವ ವಿಶ್ವಾಸ ನನಗಿದೆ. ಕೀರ್ತಿ ಅವರೇ, ನೀವು ಈ ಷಡ್ಯಂತ್ರ ಅನ್ನೋ ಪದ ಬಳಕೆಯನ್ನು ಬಹುಶಃ SIT ರಚನೆಗೆ ಮುಂಚೆ ಅಥವಾ ಮಾಧ್ಯಮಗಳಲ್ಲಿ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರವನ್ನು ಪ್ರಸಾರ ಮಾಡ್ಲಿಕ್ಕೆ ಮುಂಚೆಯಿಂದಲೂ ಕೂಡ ಹೇಳ್ತಾ ಬಂದಿದ್ರಿ. ಷಡ್ಯಂತ್ರ ಅನಿಸಿದ್ದು ಯಾವುದು, ಯಾಕೆ? ಇಲ್ಲ ಅಂದರೆ ಇವ್ರ ಉದ್ದೇಶ 6 ತಿಂಗಳ ಕೆಳಗಡೆ ಏನು ಮೊಹಮ್ಮದ್ ಸಮೀರ್ನ ಒಂದು ವಿಡಿಯೋಯಿಂದ ಸ್ಟಾರ್ಟ್ ಆಯ್ತಿದ್ದು, ಆ ವಿಡಿಯೋ ಸ್ಟಾರ್ಟ್ ಆದಾಗ ಅಲ್ಲಿ ಯಾವುದೇ ಸಾಕ್ಷಿಗಳನ್ನ ವಿಡಿಯೋದಲ್ಲಿ ಕೊಟ್ಟಿರಲಿಲ್ಲ. ಬರೀ AI ಮುಖಾಂತರ ಜನರನ್ನು ನಂಬಿಸುವ ಮೊದಲ ವಿಡಿಯೋ ನಾನು ಹೇಳ್ತಾರೆ ಧರ್ಮಸ್ಥಳ ಹಾರರ್ ಅಂತ ಫಸ್ಟ್ ವಿಡಿಯೋ ಏನು ಬಂತು, ಆ ವಿಡಿಯೋ ಬಂದಾಗ ಜನ ಹೆಂಗೆ ಅಂತಂದರೆ ಯಾವ ಲೆವೆಲ್ ಮಬ್ಬಾಗಿದ್ರು ಅಂತಂದರೆ ಅದನ್ನೊಂದು ಸಿನಿಮಾ ಥರ ನೋಡಿದ್ರು. ಅಲ್ಲಿ ಡಿಸ್ಕ್ಲೈಮರ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ, ಸಿನಿಮಾ ಥರ ಅದು ನೋಡಿದ್ರು ಅಷ್ಟೇ. ನಾವು ಹೇಳಿದ್ವಿ, ದಾಖಲೆಗಳನ್ನ ಇಟ್ಟು ಹೇಳಿದ್ವಿ, ಅದು ಹಾಗಲ್ಲ, ಇಲ್ಲಿದೆ ನೋಡಿ, ಇದು CBI ಕೋರ್ಟ್ ಇರ್ಬೋದು, CID ಕೋರ್ಟ್ನ ಫೈನಲ್ ವರ್ಡಿಕ್ಟ್ ಇರ್ಬೋದು, ಚಾರ್ಜ್ ಶೀಟ್ ಇರ್ಬೋದು, ಕಂಪ್ಲೇಂಟ್ ಕಾಪಿ ಇರ್ಬೋದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರ್ಬೋದು, FSL ರಿಪೋರ್ಟ್ ಇರ್ಬೋದು, ಇದೆಲ್ಲ ಹಿಂಗಿದೆ ಅಂದರೆ ಜನ ನಮ್ಮನ್ನು ನಂಬಲಿಕ್ಕೆ ರೆಡಿ ಇರ್ತಿರ್ಲಿಲ್ಲ. ಬಟ್ ನಮಗೆ ಷಡ್ಯಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದ್ದು ಯಾವಾಗ, ಇದು 13 ವರ್ಷದಿಂದ ಸೌಜನ್ಯ ಹೆಸರಿನಲ್ಲಿ ನ್ಯಾಯ 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 ಅಂದ್ಕೊಂಡು ಇವರು ಯಾವತ್ತೂ ಕೋರ್ಟ್ಗೆ ಹೋಗದೇನೆ, ಕೋರ್ಟ್ನ ಕಣ್ ತಪ್ಪಿಸಿ ಬರೀ ಜನರ ಎದುರುಗಡೆ ಇವರು ನ್ಯಾಯ ನ್ಯಾಯ ಹೆಂಗೆ ಸಿಗಕ್ಕೆ ಸಾಧ್ಯ? ಇದು ಸಾಧ್ಯ ಇಲ್ಲ. ಇವರು ಸೌಜನ್ಯ ಸಾವಿನ ಹೆಸರಿನಲ್ಲಿ ಆಕೆಯ ಶೋಲ್ಡರ್ ಮೇಲೆ ಗನ್ನಿಟ್ಟು ಅದನ್ನು ಧರ್ಮಸ್ಥಳದ ಕಡೆಗೆ ತಿರುಗಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಮೋರ್ ಓವರ್, ಯಾವಾಗ ಇದಕ್ಕೆ ಮ್ಯಾಜಿಕ್ ಅಜ್ಜಿ ಎಂಟ್ರಿ ಆಯಿತು, ಯಾವಾಗ ಇದಕ್ಕೆ ಬುರುಡೆ ಗ್ಯಾಂಗ್ನ ಎಂಟ್ರಿ ಆಯಿತು, ಅವಾಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಯಿತು ಇವರಿಗೆ ಬೇಕಾಗಿರೋದು ಸೌಜನ್ಯಗೆ ನ್ಯಾಯ ಅಲ್ಲ, ಇವರಿಗೆ ಸ್ಪಷ್ಟವಾಗಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು ಅಂತ. ನಿಮಗೆ ನೆನಪಿರಲಿ, ಮೊದಲನೇ ವಿಡಿಯೋದಲ್ಲಿ ಧರ್ಮಸ್ಥಳ ಹಾರರ್ ಅನ್ನೋ ವಿಡಿಯೋದಲ್ಲಿ ಸಮೀರ್ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮ ಉದ್ದೇಶ ಸೌಜನ್ಯಗೆ ನ್ಯಾಯ ಕೊಡಿಸೋದು ಅಂತ. ಕೊನೆಯ ವಿಡಿಯೋಗೆ ಬರಬೇಕಾದ್ರೆ ಹೇಳ್ತಾನೆ, ನಮ್ಮ ಉದ್ದೇಶ ಆ ನಕಲಿ ದೇವಮಾನವನ್ನು ಕೆಳಗಡೆ ಇಳಿಸೋದು ಅಂತ. ಇಲ್ಲಿಂದ ಇಲ್ಲಿಗೆ ಬರೋದ್ರೊಳಗಡೆ ಅವರ ಎಲ್ಲ ಸ್ಟ್ರಾಟಜಿ, ನಾನು ಅದಕ್ಕೆ ಹೇಳಿದ್ದು, ಯಾವಾಗ ನಮಗೆ SITಯಿಂದ ಮಧ್ಯಂತರ ಆದೇಶ ಬಂದಿರಲಿಲ್ಲ, ಮಧ್ಯಂತರ ವರದಿಗಳು ಬಂದಿರಲಿಲ್ಲ, ಏನಿಲ್ಲ. ಆದರೆ ಯಾವಾಗ ಜಗದೀಶ್ ಕುಮಾರ್ ಅವರು ಮೊನ್ನೆ ಕೋರ್ಟಲ್ಲಿ ದೆರ್ ಈಸ್ ಎ ಕಾನ್ಸ್ಪಿರಸಿ ಅಂದ್ರಲ್ಲ, ಅವಾಗ ನಮ್ಗೆ ಅನಿಸ್ತು, ಎಸ್, ಇಷ್ಟು ದಿನ ನಾವು ಹೇಳ್ಕೊಂಡ್ ಬಂದಿದ್ದಕ್ಕೆ ಈಗ ಸರ್ಕಾರವೇ ಇದನ್ನು ಒಪ್ಕೋತಲ್ಲ ಅಂತ ಒಂದು ಸಮಾಧಾನ ಅಂತೂ ಇದೆ ನಮ್ಗೆ. ಒಂದು 4 ಭಾಗವಾಗಿ ವಿಂಗಡಿಸಿ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಮೊದಲನೇದಾಗಿ ನೀವೇ ಪ್ರಸ್ತಾಪ ಮಾಡಿದ ಹಾಗೆ
ಈ AI ವಿಡಿಯೋ ಹೊರಬಿಟ್ಟ ಸಂದರ್ಭ. ಅದಾದ್ಮೇಲೆ ಎಂಟ್ರಿ ಕೊಟ್ಟ ಚಿನ್ನಯ್ಯ, ಅದಾದ್ಮೇಲೆ ಸುಜಾತಾ ಭಟ್ ಅನ್ನೋ ಕ್ಯಾರೆಕ್ಟರು, ನೂರಾರು ಶವಗಳನ್ನ ಹೂತಿಟ್ಟ ಆರೋಪ, ಇದೆಲ್ಲ ಆದಮೇಲೆ ಎಂಟರ್ ಆದ SIT. ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ವಸಂತ್ ಗಿಳಿಯಾರ್ ಅವರೇ, ಈ AI ವಿಡಿಯೋಗೆ ಮುಂಚೆ ಇದ್ದ ಸೌಜನ್ಯ ಹೋರಾಟಕ್ಕೂ AI ವಿಡಿಯೋ ಬಂದ ನಂತರದ ಸೌಜನ್ಯ ಹೋರಾಟಕ್ಕೂ ಏನಾದರೂ ವ್ಯತ್ಯಾಸ ಅಂತ ಹೇಳಿ ಗಮನಿಸಬೇಕಾ ಜನರೆಲ್ಲರೂ ಕೂಡ ಅಂತ? ಈಗ ಸೌಜನ್ಯ ಪರವಾದ ಹೋರಾಟವನ್ನ ಇವರು ಮಾಡಲೇ ಇಲ್ಲ, ಇವರು ಸಂತೋಷ್ ರಾವ್ ಪರವಾದಂಥ ಹೋರಾಟವನ್ನ ಮಾಡಿರೋದು. ಈಗ ಮೊಹಮ್ಮದ್ ಸಮೀರ್ ಒಂದು ವಿಡಿಯೋ ಬಿಟ್ಟ ನಂತರ ಜನರಲ್ಲಿ ಇಡೀ ಒಂಥರ ದಿಗಿಲಿಗೆ ಬಿದ್ದುಬಿಟ್ರು, ಏನಪ್ಪ ಈ ಥರ ಆಗ್ತಾ ಇದೆಯಾ ಇಲ್ಲಿ ಅಂತೇಳಿ. ಅಂದರೆ ಅಲ್ಲಿ ಪೂರ್ತಿ ಸುಳ್ಳುಗಳ ಕಥೆಗಳನ್ನು ಕಟ್ಟಿ ಭಾವನಾತ್ಮಕವಾಗಿ ಜನರ ಕಡೆಗೆ ತೂರಿ ಬಿಟ್ಟಿರುವಂಥದ್ದು. ನಾವೊಂದು ಸಿನಿಮಾ ನೋಡುವಾಗ ಅದು ಸಿನಿಮಾ ಅಂತ ಗೊತ್ತಿದ್ದೂ ಕೂಡ ನಾವು ಅದನ್ನು ಕಣ್ಣೀರು ಹಾಕಿ ಹೊರಗಡೆ ಬರ್ತೀವಿ, ಹೊರಗಡೆ ಬಂದಾಗ ಗೊತ್ತಾಗತ್ತೆ ಇದು ಸಿನಿಮಾ ಅಂತೇಳಿ. ಈ ವಿಡಿಯೋ ನೋಡುವಾಗ ಇದು ಸತ್ಯಕಥೆ ಅಂತಲೇ ಅಂದ್ಕೊಂಡು ನೋಡಿದಾಗ ಜನರ ಮನಸ್ಸಿನಲ್ಲಿ, ಮಕ್ಕಳ ಮನಸ್ಸಿನಲ್ಲಿ ಭಾಳ ಗಾಢವಾದ ಪರಿಣಾಮವನ್ನು ಇದು ಬೀರಿತ್ತು. ಇದರ ಉದ್ದೇಶವೇ ಇಡೀ ಪ್ರಕರಣದ ದಿಕ್ಕು ತಪ್ಪಿಸೋದು. ಸೌಜನ್ಯ ಪ್ರಕರಣಕ್ಕೆ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯ ಬಂದಿತ್ತು, ಯಾಕಂದರೆ ಹೈಕೋರ್ಟ್ ತನಕ ಅದು ಹೋಗಿತ್ತು, CBI ಮೇಲ್ಮನವಿ ಹಾಕಿತ್ತು, ಅಲ್ಲಿಗೆ ಸೌಜನ್ಯ ಪ್ರಕರಣ ಮುಗಿದಿತ್ತು. ಮತ್ತೆ ಅದನ್ನು ಹೇಗೆ ಎಬ್ಸೋದು ಅನ್ನುವ ಕಾರಣಕ್ಕೆ ಮೊಹಮ್ಮದ್ ಸಮೀರ್ನ ಕರ್ಕೊಂಡು ಬಂದು ವಿಡಿಯೋ ಮಾಡಿಬಿಟ್ರು. ಅದು ಸುಳ್ಳು ಅಂತೇಳಿ ದಾಖಲಾದ ನಂತರ ಮತ್ತೆ ಬುರುಡೆ ಚಿನ್ನಯ್ಯನ ಕರ್ಕೊಂಡು ಬಂದರು. ಅನನ್ಯ ಭಟ್ ಅಂತೇಳಿ ಹುಟ್ಟದೇ ಇರುವ ಹೆಣ್ಮಗುವನ್ನು ಹುಟ್ಟಿಸಿ ಸುಜಾತ ಭಟ್ ಎನ್ನುವಂಥ ಒಂದು 59 ವರ್ಷದ ಪ್ರಾಯದ ಹೆಂಗಸನ್ನ ಕರ್ಕೊಂಡು ಬಂದು ನನ್ನ ಮಗಳ ಅಸ್ಥಿ ಕೊಡಿ ಅಂತೇಳಿ ಕತೆ ಕಟ್ಟಿದ್ರು. ಈಗ ಅದು ಕೂಡ ಸುಳ್ಳು ಅಂತ ಸಾಬೀತಾದ ಮೇಲೆ ಪುರಂದರಗೌಡ, ವಿಠಲಗೌಡ ಹೊಸ ಸ್ಟೋರಿಯನ್ನು ಶುರು ಮಾಡ್ಕೊಂಡಿದ್ದಾರೆ. ಇದು ಕೂಡ ಸುಳ್ಳು ಅಂತ ಸಾಬೀತಾದ ಮೇಲೆ ಇನ್ನೊಂದು ಹೊಸ ಸ್ಟೋರಿಯನ್ನು ಇವರು ತರ್ತಾರೆ. ಇವರಿಗೆ ಬೇಕಿರೋದು ಸೌಜನ್ಯಳಿಗೆ ನ್ಯಾಯ ಅಲ್ಲ, ಇವರಿಗೆ ಇರೋದು ಟಾರ್ಗೆಟ್ ಧರ್ಮಸ್ಥಳ. ಹೆಣದ ಮೇಲೆ ಹಣದ ಬೆಳೆಯನ್ನ ಬೆಳೀತಾ ಇದ್ದಾರೆ. ಸೌಜನ್ಯ ಎನ್ನುವಂಥ ನತದ್ರಷ್ಟ ಹತಭಾಗ್ಯ ಹೆಣ್ಣಿನ ಹೆಸರನ್ನ ಇರಿಸ್ಕೊಂಡು ಇವರು ದಂಧೆ ಮಾಡ್ತಾ ಇದ್ದಾರೆ. ಕೀರ್ತಿ ಅವರೇ, ವಸಂತ್ ಗಿಳಿಯಾರ್ ಅವರೇ ಹೇಳಿದಾಗೆ CBIನಿಂದ ತೀರ್ಪು ಬಂದಾಗ, ಅಂದ್ರೆ ಕೋರ್ಟ್ನಿಂದ ತೀರ್ಪು ಬಂದಾಗ ಹೋಗಿತ್ತು, ಒಂದು ಹಂತದಲ್ಲಿ ಫುಲ್ ಸ್ಟಾಪ್ ಬಿದ್ದು ಬಿಡುತ್ತಾ ಸೌಜನ್ಯ ಪ್ರಕರಣಕ್ಕೆ ಅನ್ನೋ ಆತಂಕ ಆಯ್ತು. ಹಾಗಾದ್ರೆ ನ್ಯಾಯ ಸಿಗೋದು ಬೇಡವಾ? ಆಕೆಯನ್ನ ಕೊಂದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು, ಇದಕ್ಕೆ ಉತ್ತರ ಹೇಗೆ ಸಿಗುತ್ತೆ ಅನ್ನೋ ಕನ್ಫ್ಯೂಷನ್ ಇತ್ತು. ನಿಂತು ಹೋಗಬಹುದಾದ ಪ್ರಕರಣಕ್ಕೆ ಮರುಜೀವ ಕೊಟ್ಟದ್ದೇ ಆ AI ವಿಡಿಯೋ. ಆ AI ವಿಡಿಯೋ ಬರದೇ ಹೋಗಿದ್ರೆ ಬಹುಶಃ ಮತ್ತೊಮ್ಮೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೌಜನ್ಯ ವಿಚಾರವಾಗ್ಲಿ, ಧರ್ಮಸ್ಥಳದಲ್ಲಿ ಆಗಿರಬಹುದಾದ ನೂರಾರು ಹತ್ಯೆ ವಿಚಾರ ಆಗಲಿ ಪ್ರಸ್ತಾಪ ಬರ್ತಾನೆ ಇರಲಿಲ್ಲ. ಅದಲ್ಲಿಗೆ ನಿಂತು ಹೋಗ್ತಾ ಇತ್ತು. ಆ AI ವಿಡಿಯೋದಿಂದ ಇದೀಗ SIT ರಚನೆ ತನಕ ಹೋಗಿದೆ, ಹೀಗೆ ಆರ್ಗ್ಯೂ ಮಾಡೋರು ಇದ್ದಾರೆ. SIT ರಚನೆ AI ವಿಡಿಯೋದಿಂದ ಆಗಿದ್ದಲ್ಲ, ಅದನ್ನು ತುಂಬ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಮಹಿಳಾ ಆಯೋಗದವರು ಒಂದು ಪತ್ರ ಬರೆದಿದ್ರು. ಆ್ಯಂಡ್ ಮೋರ್ ಓವರ್ ಅವನು ನಾನೇ ಜೀವಂತ ಸಾಕ್ಷಿ ಅಂತ ಬಂದಿರೋ ಕಾರಣಕ್ಕೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದರು. AI ವಿಡಿಯೋದಿಂದ ಕೇಸ್ಗೆ ಜೀವಂತ ಆಯಿತು ಅಂತ ನ್ಯಾಯ ಸಿಗುತ್ತಾ? AI ವಿಡಿಯೋದಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಯ್ತು. 2024 ಜೂನ್ನಲ್ಲಿ ತೀರ್ಪು ಹೊರಬಂದಾಗ ಇವ್ರಿಗೊಂದು ಅವಕಾಶ ಇತ್ತು. ಏನು ನೋಡಿ, ನ್ಯಾಯ ಸಿಕ್ಲಿಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಒಂದು ರಿಟ್ ಹಾಕ್ತೀವಿ ಅಥವಾ CBIಗೆ ಮತ್ತೆ ವಾಪಸ್ ಕೇಳ್ತೀವಿ ಅಂತ. ಇವ್ರು ಹೋಗಲ್ಲ ರೀ, ಇವರು ಹಾದಿ ಬೀದಿಯಲ್ಲಿ ಮತ್ತೆ ಶುರು ಮಾಡ್ತಾರೆ ಪ್ರತಿಭಟನೆಗಳನ್ನ, ಸಮಾರಂಭಗಳನ್ನ, ಏನೇನೋ ಮಾಡಕ್ಕೆ ಶುರು ಮಾಡ್ತಾರೆ ಇವರು. ಅವಾಗ ಸುಳ್ಯದ ಒಂದು ಹಿಂದೂ ಸಂಘಟನೆ CBIಗೆ PIL ಹಾಕುತ್ತೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ, ನೋಡಿ ಇವರು ಹಾದಿ ಬೀದಿಯಲ್ಲಿ ಸೌಜನ್ಯ ಅಂತಾರೆ, ಕೋರ್ಟ್ ಹೋಗ್ತಾ ಇಲ್ಲ, ಹಾಗಾಗಿ PIL ಹಾಕ್ತೀವಿ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈ ಕೇಸನ್ನ ಮರು ತನಿಖೆ ಮಾಡಿ ಅಂತ. ಅದಕ್ಕೆ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಬಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ ಬರಲ್ಲ, ಈ ತರಹದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಅವರ ತಂದೆ ಅಥವಾ ಅವ್ರ ತಾಯಿ ಬರಬೇಕು ಅಂತ. ಅವಾಗ ಚಂದಪ್ಪ ಗೌಡರ ಮೇಲೆ ಪ್ರೆಷರ್ ಬೀಳುತ್ತೆ, ಅವ್ರು ಕೋರ್ಟ್ಗೆ ಹೋಗ್ತಾರೆ, CBIಗೆ ಜನ ಪ್ರೆಷರ್ ಆಗ್ತಾರೆ, ಅವ್ರು ಹೋಗ್ತಿದ್ದಾರೆ, ನೀವ್ಯಾಕೆ ಹೋಗಲ್ರಿ ಅಂತ ಕೇಳಿದಾಗ ಚಂದಪ್ಪ ಗೌಡರು ಮತ್ತೆ CBI ಕೋರ್ಟ್ಗೆ ಹೋಗ್ತಾರೆ. CBI ಕೋರ್ಟ್ಗೆ ಹೋಗಿ ಏನು ಕೇಳ್ತಾರೆ ಇವರು, ನೋಡಿ ಸಂತೋಷ್ ರಾವ್ನನ್ನ ಹೊರಗಿಟ್ಟು ನೀವು ಮತ್ತೆ ಮರು ತನಿಖೆ ಮಾಡಿ ಅಂತ. ಚಾರ್ಜ್ ಶೀಟ್ನಲ್ಲಿರುವ ಏಕೈಕ ಆರೋಪಿ ಸಂತೋಷ್ ರಾವ್, ಹೆಂಗೆ ಅವನನ್ನು ಹೊರಗಡೆ ಇಟ್ಟು ಮಾಡ್ಲಿಕ್ಕಾಗತ್ತೆ? ನಾವು 3 ಜನದ ಹೆಸರು ಹೇಳ್ತೀವಿ, ಅವ್ರದ್ದು ಆಲ್ರೆಡಿ ಆಯ್ತಲ್ಲ, ಅವ್ರದ್ದು ಮುಗ್ದಿದೆಯಲ್ಲ, ಹಾಗಾಗಿ ಅದು ರಿಜೆಕ್ಟ್ ಆಯಿತು. ಆಮೇಲಿದ್ದ ಆಪ್ಷನ್ ಏನು? ಇವರು ಜೇಬ್ನಲ್ಲಿದ್ದಂತಹ ಸಾಕ್ಷಿಗಳು, ಇವರ ಮೊಬೈಲ್ನಲ್ಲಿ ದೆಹಲಿಯ ಪೊಲೀಸರು ದಂಗಾಗಿ ಹೋದಂತಹ ವಿಡಿಯೋಗಳು, ಇವರು 3 ನಿಮಿಷದ ವಿಡಿಯೋ ಬಿಟ್ಟರೆ ಇವರು ಇಡೀ ಫ್ಯಾಮಿಲಿ ಜೈಲಿಗೆ ಹೋಗುತ್ತೆ ಅಂತ ಹೇಳಿದ್ರಲ್ಲ ಆ ವಿಡಿಯೋ, ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ ಅಂದ್ರಲ್ಲ ಅವ್ರನ್ನ ಕರ್ಕೊಂಡ್ಬರೋದು, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕುಸುಮಾವತಿ ಅವ್ರು ಏನು ಮಾಡಬೇಕಾಗಿತ್ತು? ಸುಪ್ರೀಂ ಕೋರ್ಟ್ ಹೋಗಬೇಕಾಗಿತ್ತು. ಹೋಗಲ್ಲ ಅಂತಾರೆ. ಯಾವ CBI, ಯಾವ ಹೈಕೋರ್ಟ್ ಇಲ್ಲಿಯ ತನಕ ಆದೇಶವನ್ನು ಕೊಟ್ಟಿದೆಯೋ ಮತ್ತೆ ಅಲ್ಲಿಗೆ ಬರ್ತೀವಿ, SIT ಮಾಡಲಿ ಅಂತಾರೆ. SIT ತುಂಬಾ ಸ್ಪಷ್ಟವಾಗಿ ಹೇಳಿದೆ ಸೌಜನ್ಯ ಕೇಸ್ ಹೊರತುಪಡಿಸಿ ಅಂತ, ಬಟ್ ಬಿಡಲ್ಲ ಇವರು. ಏನಕ್ಕೆ ಹೋಗಲ್ಲ ಕೋರ್ಟಿಗೆ ಅನ್ನೋದೇ ನಮ್ಮ ಪ್ರಶ್ನೆ ಇವತ್ತಿನವರೆಗೂ. ಆಮೇಲೆ ನಾವು ಯಾವತ್ತೂ ಸಹಿತ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರುವ ಯಾರಾದರೂ ಒಬ್ರು ಇಲ್ಲಿಯ ತನಕ ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಹೇಳಿದ್ದನ್ನು ತೋರಿಸ್ಬಿಟ್ರೆ ನೀವು ಹೇಳಿದ್ದನ್ನು ಕೇಳ್ತೀವಿ ನಾವು. ನಮಗೂ ಇರೋ ಉದ್ದೇಶ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಆದರೆ
ಅವರ ಪರ ಅಂತ ಹೇಳ್ಕೊಳ್ತಾ ಯಾರ್ಯಾರಿದ್ದಾರೋ ಅವರಿಂದಲೇ ಅವಳಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ನಮ್ಮ ಬೇಜಾರಷ್ಟೇ. ವಿಡಿಯೋ ಬಂದ ಮಾತ್ರಕ್ಕೆ ಜನ ಅದನ್ನ ನೋಡಿ ಜನರ ಬೆದಳಿನ ಮೇಲೆ ಪ್ರಭಾವ ಬೀರ್ಬೋದು ಅಷ್ಟೇ, ಬಿಟ್ರೆ ಅದು ನ್ಯಾಯಾಲಯದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಆಗೋದಿಲ್ಲ. ಸರಿ, ನಾನು ಜನರನ್ನು ಕೇಳ್ತೀನಿ, AI ವಿಡಿಯೋ ಬಂದ ನಂತರದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಬಂತು ಅನ್ನೋದನ್ನ ಈಗ SIT ತನಿಖೆ ಅದಾದ ನಂತರ ಹೊರಬಂದ ಕೆಲವೊಂದಷ್ಟು ಸತ್ಯಗಳು ಅದಾದ ಮೇಲೂ ಕೂಡ ನಂಬಬಹುದಾ? ಸಮೀರ್ AI ವಿಡಿಯೋ ಮಾಡದೆ ಹೋಗಿದ್ದಿದ್ರೆ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಬರ್ತಾ ಇರಲಿಲ್ಲ ಅನ್ನೋದನ್ನ ನಾವು ನಂಬಬಹುದಾ? ಮೇಡಮ್, ಇದು ನಮ್ಮ ರವಿಕೃಷ್ಣ ರೆಡ್ಡಿ ಅವರು 14 ದಿನ ಪಾದಯಾತ್ರೆ ಮಾಡಿ ಈ ವಿಷಯನ ಹೊರಗಡೆ ತಂದು ಇದ್ರ ಬಗ್ಗೆ ಅವರು ಈ ಸ್ಪೆಷಲ್ SIT ಬರಬೇಕು ಅಂತ ನಾವು ಆಲ್ರೆಡಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದೀವಿ ಪತ್ರ. ಇದು ಈ ಮೀಡಿಯಾದಲ್ಲಿ ಬರಲಿಲ್ಲ. ಇದು ಬಂದ ಮೇಲೆ ಬಂತು ಸರ್. ರವಿಕೃಷ್ಣ ರೆಡ್ಡಿ ಅವರೇ ನಮ್ಮ ಚಾನಲಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡಿದಾರೆ, ನೀವು ನೋಡಿಲ್ಲ. ನೀವೇ ಮುಂದುವರಿಸಿ. ಕೆಲವೊಂದು ವಿಡಿಯೋದಲ್ಲಿ ಬಂದಿರ್ಬೋದು, ಬಟ್ ಇದು ತುಂಬ 14 ದಿನಗಳಿಂದ ಫುಲ್ ಧರ್ಮಸ್ಥಳದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅಂತ ಇದನ್ನು ತುಂಬ ಹೋರಾಟ ಮಾಡಿದ್ವಿ. ಸೊ ಇದು ಜನರಿಗೆ ತಲುಪಿಸೋದ ಮೇಲೆ ಕೆಲವೊಂದು ಈಗ ಯೂಟ್ಯೂಬ್ ಚಾನಲಲ್ಲಿ ಈಗ ಅದು ಪಬ್ಲಿಕ್ ಆಗಿದೆ ಅಷ್ಟೇ. ಅದಕ್ಕೆ ಮುಂಚೆನೇ ಇದ್ರ ಬಗ್ಗೆ ತುಂಬ ಧ್ವನಿ ಎತ್ತಿರೋರು ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ AI ವಿಡಿಯೋ ಇಂದಾನೇ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಬಂತು ಅನ್ನೋ ವಾದವನ್ನು ನೀವು ಒಪ್ತೀರಾ? ಮೇಡಮ್, ಎಲ್ಲಿ ಬಂದುಬಿಟ್ಟು ಇದು ಪ್ರೆಸೆಂಟ್ ಬಂದಿರೋದು. ಸೊ ಇದು 2013ರಲ್ಲಿ ನಡೆದಿರೋದು ಕೇಸು. 10 ವರ್ಷ ಏನು ನಡೆದಿದೆ, 10-11 ವರ್ಷದ್ದು ಈಗ ಬರ್ತಾ ಇದೆ ಅಂತ ಮರುಜೀವ ಬಂದಿರ್ಬೋದು. ಬಟ್ ಈಗ ಏನಾಗಿದೆ, ಜನಗಳಿಗೆ ಮೀಡಿಯಾ ಬಗ್ಗೆ ತುಂಬ ಅಂದರೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಇರೋದ್ರಿಂದ ಇದು ಅರಿವಿಗೆ ಬಂದಿದೆ ಅಷ್ಟೇ. ಅದನ್ನು ವೈರಲ್ ಮಾಡಿ ಈ ಥರ ಮಾಡಿದ್ದಾರೆ. ಸೊ ಇದು ಮರುಜೀವ ಮತ್ತು ಈ ಕೇಸು ಮರುಜೀವ ಬಂದಿದೆ. ಖಂಡಿತ. ಇವಾಗ ನಮ್ಮ ಪ್ರಕಾಶ್ ಅವರು ಹೇಳ್ದಂಗೆ 2023ರಲ್ಲೇ ನಾವೆಲ್ಲ ಪಾದಯಾತ್ರೆ ಮಾಡ್ಕೊಂಬಂದು ಸೌಜನ್ಯ ಕೇಸ್ಗೆ ಒಂದು ಒಳ್ಳೆ ಇದು ಅಂತ್ಯ ಕಾಣಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಪಾದಯಾತ್ರೆ ಮಾಡ್ಕೊಂಬಂದಿದ್ದು. ಬಟ್ ಯಾವುದೋ ಒಂದು ಯಾರೋ ಒಬ್ಬ ಮುಸ್ಲಿಮ್ ವಿಡಿಯೋ ಮಾಡಾಕದ ಅಂತ ಹೇಳ್ಬಿಟ್ಟು ಯಾರೇ ಇರ್ಬೋದು ರಾಜಕೀಯ ಪಕ್ಷದವರು, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯಿತು, ಅದಕ್ಕೆ ಇದು ಬೆಳಕಿಗೆ ಬಂತಷ್ಟೇ. ಸೊ ನಾವು ಏನೇ ಮಾಡಿದ್ರೂ ಅದು ಬೆಳಕಿಗೆ ಬರಲಿಲ್ಲ. ಪಾದಯಾತ್ರೆ ಏನೇ ಮಾಡಿದ್ರೂ ಅಲ್ಲಿಂದ ಅಲ್ಲಿಗೆ ಸೀಮಿತ ಆಗೋಯ್ತು. ಎಲ್ಲಿಗೆ ನಮ್ಮ ಏನು ಸೋಷಿಯಲ್ ಮೀಡಿಯಾ ಸ್ವಲ್ಪ ಮಟ್ಟಿಗೆ ಅದು ವೈರಲ್ ಆಗಿರ್ಬೋದು, ಆದರೆ ಆ ಮಟ್ಟಿಗೆ ವೈರಲ್ ಆಗಲಿಲ್ಲ. ಸೊ ಫ್ಯಾನ್ ಫಾಲೋವರ್ಸ್ ಅವ್ರಿಗೆ ಜಾಸ್ತಿ ಇದ್ದರು, ಹಾಗಾಗಿ ಅದು ವೈರಲ್ ಆಯಿತು. ಸೊ ಅದು SIT ರಚನೆ ಆಗಿರ್ಬೋದು, ಅದ್ರ ಬಗ್ಗೆನೂ ನಮ್ಮದೇನು ಚಕಾರ ಇಲ್ಲ. ಸೊ ಒಟ್ಟಾರೆ ನಮಗೇನು ಸೌಜನ್ಯ ಕೇಸ್ ಬಗ್ಗೆ ನ್ಯಾಯ ಸಿಗಬೇಕು ಅಷ್ಟೇ. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇತ್ತು, ಹೀಗಾಗಿ ಸಮೀರ್ ಮಾಡಿದ ವಿಡಿಯೋ ರೀಚ್ ಆಯಿತು, ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಬಂತು. ಈ ಫ್ಯಾನ್ ಫಾಲೋಯಿಂಗ್ ಸಮೀರ್ ಅವರಿಗೆ ಇತ್ತ? ಸೌಜನ್ಯ ಪ್ರಕರಣ ಹಿಂಗೆ ವೈರಲ್ ಆಗ್ಲಿಕ್ಕೆ ಕಾರಣವಾಗಿದ್ದು ಆಕ್ಚುಲಿ ಏನು ಅನ್ನೋ ಡೌಟ್ ಈಗಲೂ ಉಳಿದಿದೆ. ಕೀರ್ತಿ ಅವರು ನಂತರದಲ್ಲಿ ವಸಂತ. ಸಮೀರ್ನ ವಿಡಿಯೋ ಬರುತ್ತೆ, ಧರ್ಮಸ್ಥಳ ಹಾರರ್ ಅಂತ. ವಿಡಿಯೋದ ಲೆಂತ್ ಅರೌಂಡ್ ಒಂದು 30 ಮಿನಿಟ್ಸ್ ಏನೋ ಇರುತ್ತದು. ವಿಡಿಯೋ ರಿಲೀಸ್ ಆಗಿ 5-10 ನಿಮಿಷಕ್ಕೆ ನೂರಾರು ಟ್ರಾಲ್ ಪೇಜ್ಗಳಲ್ಲಿ ಒಂದೇ ಟ್ಯಾಗ್ಲೈನ್ನಲ್ಲಿ ಪೋಸ್ಟ್ಗಳಾಗಕ್ಕೆ ಶುರುವಾಗುತ್ತೆ. ಏನು ಮೀಟ್ರ್ ಗುರು, ಫಸ್ಟ್ ಈ ವಿಡಿಯೋ ನೋಡಿ, ಡಿಲೀಟ್ ಆಗೋಕೆ ಮುಂಚೆ ಈ ವಿಡಿಯೋ ನೋಡಿಕೊಂಡು ಬಿಡಿ. ಅಂದರೆ ಹಿಂದಿನ ಯಾವ ವಿಡಿಯೋದಲ್ಲೂ ವಿಡಿಯೋ ಅಪ್ಪಾಗಿ 1 hour ಒಳಗಡೆ ಈ ಥರದ್ದೊಂದು ಕ್ರೇಜನ್ನು ನಾವು ನೋಡಲೇ ಇಲ್ಲ. ನೂರಾರು ಟ್ರೋಲ್ ಪೇಜ್ಗಳಲ್ಲಿ ಎಲ್ಲದರಲ್ಲೂ ಸಮೀರ್ದೊಂದು ಹಿಂಗೆ ಫೋಟೋ, ಏನು ಮೀಟ್ರ್ ಗುರು, ಏನು ಧೈರ್ಯ ಗುರು, ಏನು ಅಂದರೆ ಈ ಥರದ್ದು ವಿಡಿಯೋ ಲೈಫಲ್ಲೇ ನೋಡಿಲ್ಲ, ಮೈ ಜುಮ್ ಎನಿಸೋ ವಿಡಿಯೋ. ಅಂದರೆ ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ರು ಅಂತಂದರೆ ನಿಮ್ಗೆ ಹೇಳ್ತೀನಿ. ಅವತ್ತು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇತ್ತು. ಅಂದರೆ ಯಾವುದೇ ವಿಡಿಯೋ ಅದ್ಭುತವಾಗಿ ಓಡಿದ್ರೆ ಅದು ಟ್ರೆಂಡಿಗೆ ಬರ್ತಾ ಇತ್ತು. ನಿಮಗೆ ಗೊತ್ತಿರಲಿ, ಆ ವಿಡಿಯೋ ಟ್ರೆಂಡಿಂಗಿಗೆ ಬರಲೇ ಇಲ್ಲ, ಅಷ್ಟು ಮಿಲಿಯನ್ ಓಡಿದ್ರು ಸಹಿತ. ಯಾಕಂದರೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಅದು ಪೇಯ್ಡ್ ಪ್ರಮೋಷನ್ ಆಗಿರುವಂಥ ವಿಡಿಯೋ ಅದು. ಅದು ಯಾವುದೋ ಸಾಂಗ್ ಅಲ್ಲ, 3 ಪೆಗ್ಗಿಗೆ ಅನ್ನೋ ಸಾಂಗ್ ಅಲ್ಲ, 10 ಸಲ ತಿರ್ಗಾ ಮುರುಗ ಅದನ್ನೇ ನೋಡೋಕ್ಕೆ. ಅಷ್ಟು ಉದ್ದದ ಕಂಟೆಂಟ್ನ ಒಂದ್ಸಲಿ ನೋಡ್ಬಿಟ್ಟು ಅವ್ನು ಸುಮ್ಮನಾಗ್ತಾನೆ. ಅಂಥ ವಿಡಿಯೋಗಳು ನಿಮಗೆ 1.5 ಕೋಟಿ ಓಡುತ್ತೆ ಅಂದರೆ ಹೇಗ್ರಿ ಸಾಧ್ಯ? ನಾವು ಯೋಚನೆ ಮಾಡಿ, ನಾವು ಯೂಟ್ಯೂಬಲ್ಲಿ 2011-12ರಿಂದ ಇದ್ದೀವಿ, ಹೆಂಗೂರು ಸಾಧ್ಯ? ಏನೂ ಇಲ್ಲ. ಅಲ್ಲಿಯ ತನಕ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ, ಹಾರರ್ ವಿಡಿಯೋಸ್ಗಳನ್ನು ಮಾಡ್ಕೊಂಡಿದ್ದ ವ್ಯಕ್ತಿ ಇದ್ದಕ್ಕಿದ್ದಂಗೆ ಸೌಜನ್ಯ ಪರ ಹೋರಾಟಗಾರ ಆಗ್ಬಿಡ್ತಾನೆ. ಅದನ್ನು ತುಂಬ ಅದ್ಭುತವಾಗಿ ಹೇಳ್ತಾನೆ, ನಮ್ಮ ಜನ ಅದನ್ನು ತಗೋತಾರೆ, ಆ್ಯಂಡ್ ಜನ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋ ಥರ ಟ್ರಾಲ್ ಪೇಜ್ಗಳನ್ನು ಅಷ್ಟೇ ಅದ್ಭುತವಾಗಿ ಉಪಯೋಗಿಸ್ಕೋತಾರೆ. ಅವತ್ತು ವಿಡಿಯೋದಿಂದ ಏನೋ ಒಂದು ಬದಲಾವಣೆ ಆಯಿತು ಅಂತ ಅವ್ರು ಅಂದ್ಕೊಂಡಿರ್ಬೋದು, ಬಟ್ ಒಂದು ಫೇಕ್ ಪ್ರಾಪಗಂಡ ಕ್ರಿಯೇಟ್ ಮಾಡಿ ಆ ವಿಡಿಯೋನ ಹೇಗೆಲ್ಲ ಜನರಿಗೆ ಇಷ್ಟು ಹೋಗಿದೆ. ನಾನು ಹೇಳ್ತಾ ಇರೋದು, ನಿಮ್ಮದು ಯಾವುದಾದ್ರೂ ಒಂದು ವಿಡಿಯೋ 5 ಲಕ್ಷ 24 ಅವರ್ಸಲ್ಲಿ ಓಡಲಿ, ನೀವು ಭಾರತದಲ್ಲಿ ಟ್ರೆಂಡಿಂಗಲ್ಲಿ ಟಾಪ್ 5 ಒಳಗಡೆ ಇರ್ತೀರಿ. 1.5 ಕೋಟಿ 72 ಅವರ್ಸ್ ಒಳಗಡೆ ಓಡಿದ್ರೆ ಆ ವಿಡಿಯೋ ಟ್ರೆಂಡಿಂಗ್ ಬರಲ್ಲ ಅಂತಂದರೆ ಏನರ್ಥ? ದಟ್ ಇಸ್ ಪೇಯ್ಡ್ ಪ್ರಮೋಟೆಡ್ ಅಂತ. ಸೊ ಆ ಥರದ ಪೇಯ್ಡ್ ಪ್ರಮೋಷನ್ ಮಾಡಿ ಜನಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರೋಕ್ಕೆ ಪ್ರಯತ್ನ ಪಟ್ಟರು. ಆ್ಯಂಡ್ ಮೋರೋವರ್ ಏನು ಮಾಡಿಬಿಟ್ರು, ಇದಕ್ಕೆ ಕಾಪಿರೈಟ್ಸ್ ಇಲ್ಲ,
ಇದಕ್ಕೆ ನೀವು ಯಾರು ಬೇಕಾದ್ರೆ ಬಳಸ್ಕೋಬಹುದು ಅಂತ ತಕ್ಷಣ ಏನಾಯ್ತು, ಟ್ರೋಲ್ ಪೇಜ್ಗಳೆಲ್ಲ ಫುಲ್ ವಿಡಿಯೋ ತಗೊಂಡು ಹಾಕಿದ್ರು. ಒಂದೊಂದು ಟ್ರೋಲ್ ಪೇಜ್ಗಳಲ್ಲಿ ಇವ್ರು ಕೊಟ್ಟಿರೋ ಬಿಲ್ಡಪ್ಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯ್ತು. ಸೊ ಹಾಗಾಗಿ ಜನರ ಮೇಲೆ ಪರಿಣಾಮ ಬೀರುತ್ರಿ. ಇನ್ಫ್ಯಾಕ್ಟ್ ಆರಂಭದಲ್ಲಿ ನೋಡಿದಾಗ ನನ್ನ ತಾಯಿಗೆ ಅನ್ಸ್ಬಿಟ್ಟಿತ್ತು, ಹಿಂಗೆಲ್ಲ ಆಗಿದೆಯೇನೋ ಅಂತ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ, ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾನು ಹೇಳ್ತಾ ಇರೋದು ಯಾವುದೋ ಗ್ರಾಮಾಂತರ ಪ್ರದೇಶದಲ್ಲಿ ಇರೋ ನೋಡಿದ ತಕ್ಷಣ ಅವ್ರು ಸಿನಿಮಾ ಥರನೇ ನೋಡ್ತಾರೆ. ನಾವು ಅದೇ ಹೇಳ್ದಂಗೆ, ಅಣ್ಣ ಹೇಳ್ದಂಗೆ, ಅವನು ಆ್ಯಕ್ಟ್ ಮಾಡ್ತಿರೋನು ಒಬ್ಬ ಆ್ಯಕ್ಟ್ರು, ಅವಳೊಬ್ಬ ಆ್ಯಕ್ಟ್ರೆಸ್ ಅಂತ ಗೊತ್ತಿದ್ರು, ಎಮೋಷನಲ್ ಸೀನ್ ಬಂದರೆ ಕಣ್ಣೀರು ಹಾಕ್ತಾ ಇರ್ತೀವಿ ನಾವು ಥಿಯೇಟ್ರಲ್ಲಿ. ಅದೇ ತರಹದ ಒಂದು ಪ್ಲ್ಯಾನ್ ಮಾಡಿ ಆ ವಿಡಿಯೋ ಮಾಡಿದ್ರು. ಪ್ಲಾನ್ ಮಾಡಿ ವಿಡಿಯೋ ಮಾಡಿದ್ರು ಅಂದ್ರೆ ಪ್ಲಾನ್ನಲ್ಲಿ ಭಾಗವಾಗಿ ಅನೇಕರು ಇರೋ ಸಾಧ್ಯತೆ. ಬಟ್ ಪ್ರಾರಂಭಿಕ ಹಂತದಲ್ಲಿ ರಿಪಬ್ಲಿಕ್ ಕನ್ನಡವೂ ಕೂಡ ಹೋಗಿ ಮಟ್ಟಣ್ಣನವರವರನ್ನ ಇಂಟರ್ವ್ಯೂ ಮಾಡಿದಾಗ ಈ ಚಿನ್ನಯ್ಯನಿಗಾಗ್ಲಿ ನಮಗಾಗ್ಲಿ ಸಂಬಂಧ ಇಲ್ಲ, ಸಮೀರನ ವಿಡಿಯೋಗಾಗ್ಲಿ ಸೌಜನ್ಯ ಹೋರಾಟಗಾರರಿಗಾಗ್ಲಿ ಸಂಬಂಧ ಇಲ್ಲ. ಕೇವಲ ಮಟ್ಟಣ್ಣನವರಲ್ಲ, ಇಡೀ ಸೌಜನ್ಯ ಹೋರಾಟದ ಮುಂಚೂಣಿಯಲ್ಲಿ ಯಾರಿದ್ರು ಅವ್ರು ಎಲ್ಲರೂ ಕೂಡ ಹೇಳ್ತಿದ್ದಿದೆ, ನಮಗೂ ಇವರಿಗೂ ಸಂಬಂಧ ಇಲ್ಲ, ನಮಗೂ AI ವಿಡಿಯೋ ಸಂಬಂಧ ಇಲ್ಲ. ಬಟ್ ಈಗ ಸಂಬಂಧ ಇದೆ ಅನ್ನೋದಕ್ಕೆ ಒಂದಷ್ಟು ಪೂರಕಾಂಶಗಳು ಕೂಡ ಸಿಕ್ಕೋಯ್ತು. ಗಿಳಿಯಾರವ್ರೆ, ಈಗ ನಾನು ಇದೇ ಚಾನಲ್ನಲ್ಲಿ ಲೆಫ್ಟಿಸ್ಟ್ಗಳು ಇದರ ಹಿಂದೆ ಗಟ್ಟಿಯಾಗಿದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ, ಆರಂಭಿಕ ದಿನದಿಂದಲೂ ಅವರೇ ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದದ್ದು ಅಂತ ಹೇಳಿದ್ದೆ. ನಾಡಿದ್ದು ಮಮತಾಜ್ ಆಲಿ ಅವರ ಹೆಂಡತಿ ಸುಭಾಷಿನಿ ಆಲಿ ಅವರು ಬರ್ತಾ ಇದ್ದಾರೆ. ಅವರು ಕಮ್ಯುನಿಸ್ಟ್ ಪಾರ್ಟಿಯ ಪಾಲಿಟ್ ಬ್ಯೂರೋ ಸದಸ್ಯೆ. ಅವರು ಫ್ರೀಡಮ್ ಪಾರ್ಕಿಗೆ ಬಂದು ಸೌಜನ್ಯ ಮ್ಯಾಟ್ರಲ್ಲಿ ಫೈಟ್ ಮಾಡ್ತಾರೆ. ಇದ್ರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ಗಳು, ಕಮ್ಯುನಿಸಮ್ ಹಿನ್ನೆಲೆ ಇರುವಂಥ ಲೀಡರ್ಗಳು ಬರ್ತಾ ಇದ್ದಾರೆ. ಆಲ್ ಜಜೀರಾ ಮಾತಾಡ್ತಾ ಇದೆ, ಪಾಕಿಸ್ತಾನದ ಯಾರೋ ಒಬ್ಬ ಮಾತಾಡ್ತಾನೆ, ಜರ್ಮನ್ ಮೀಡಿಯಾ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ, BBC ಮಾತಾಡುತ್ತೆ, ಆಲ್ ಜಜೀರಾ ಮಾತಾಡುತ್ತೆ ಅಂತ ಹೇಳಿದ್ರೆ ಯಾರು ಅವ್ರಿಗೆ ಕನೆಕ್ಷನ್ ಮಾಡೋದು? ನಿಮ್ಮ ರಿಪಬ್ಲಿಕ್ ಚಾನಲ್ಗೆ ಹೋಗಿ ಚಿನ್ನಯ್ಯನ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರೆ ಅವನು ಇಂಟರ್ವ್ಯೂ ಕೊಡಲ್ಲ. ಪ್ರಕಾಶ್ ರಾಜ್ ಮಾತಾಡಿ ರಾಜೀವ್ ಸರ್ದೇಸಾಯಿಗೆ ಹೇಳಿ ಇಂಡಿಯಾ ಟುಡೇ ಅವರು ಇಂಟರ್ವ್ಯೂ ಮಾಡ್ತಾರೆ. ಅಂದ್ರೆ ಏನು ಅರ್ಥ ಇದ್ರದ್ದು ನೋಡಿ. ಗಿರೀಶ್ ಮಟ್ಟಣ್ಣ, ಜಯಂತ್ ತಂಗಚ್ಚನ್ನು, ವಿಠಲ್ ಗೌಡ, ಮಹೇಶ್ ಶೆಟ್ಟಿ, ತಿಮ್ರೋಡಿ ಇವರೆಲ್ಲ ಅವರ ದಾಳಗಳಾಗಿದ್ದಾರೆ. ಈಗ ಇವರ ಕೈ ತಪ್ಪಿ ಹೋಗಿದೆ, ಅವರ ಕೈಯಲ್ಲಿ ಇವ್ರು ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಅವ್ರು ಹೇಳ್ದಂಗೆ ಅವರ ರಿಮೋಟಿಗೆ ಸರಿಯಾಗಿ ಇವರು ಆಕ್ಟ್ ಮಾಡ್ತಾ ಇದ್ದಾರೆ. ಈ ಕಮ್ಯುನಿಸ್ಟ್ನವರು ಸೌಜನ್ಯ ಪರವಾಗಿ ಧ್ವನಿ ಎತ್ತೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ, ತಪ್ಪು ಅಂತ ಯಾರು ಹೇಳಿದ್ದಾರೆ? ಲೆಫ್ಟೋ ರೈಟೋ ಯಾವ್ದಾದ್ರೂ ಐಡಿಯಾಲಜಿ ಸರಿ, ಅವ್ರು ಕೇಳ್ತಾ ಇರೋದು ಒಂದು ಹೆಣ್ಣು ಮಗಳಿಗೆ ನ್ಯಾಯ. ತಪ್ಪೇನಿದೆ? ಸೌಜನ್ಯ ಪರವಾಗಿ ಹೋರಾಟ ಮಾಡೋದನ್ನ ತಪ್ಪು ಅಂತೇಳಿ ಯಾರು ಕೂಡ ಹೇಳ್ತಾ ಇಲ್ಲ. ಇವರು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳ್ತಾ ಇರೋದು. ಸೌಜನ್ಯ ಪರವಾಗಿ ಎಲ್ಲಿ ಮೇಡಮ್ ಈಗ ಹೋರಾಟ ಮಾಡಬೇಕು? ಸೌಜನ್ಯ ಪರವಾಗಿ ಕೋರ್ಟಲ್ಲಿ ಹೋಗಿ ಬಡ್ದಾಡ್ಬೇಕು ತಾನೆ? ಕೋರ್ಟಿಗೆ ಅಡ್ವೊಕೇಟ್ಸ್ ಹಾಕಿ ಇವರು 8 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಫೀಸನ್ನ ಕೊಟ್ಟು ಅಡ್ವೊಕೇಟ್ ತಂದು ಅಗಿಬೇಕು ಅಂತೇಳಿ ದೀಪಕ್ ಹೊಸ್ಲರ್ ತಗೊಂಡು ಬಂದು ಮಾಡೋರು ಸೌಜನ್ಯ ಪರವಾಗಿ ಹಾಗೆ ಅಡ್ವೊಕೇಟ್ಸ್ ಹಾಕಿ ಇವರು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ? ಯಾಕೆ ಹೈಕೋರ್ಟಿಗೆ ಹೋಗ್ಲಿಲ್ಲ? ಇವರಿಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ವಾ? ಹಾಗಿದ್ರೆ ಸೌಜನ್ಯಳಿಗೆ ನ್ಯಾಯವನ್ನ ಹಾದಿ ಬೀದಿಯಲ್ಲಿ ಹೋರಾಟ ಮಾಡಿದ್ರೆ ಕೊಡ್ಸಕ್ಕಾಗತ್ತಾ? ನಿಮ್ಮ ಉತ್ತರದ ಬಗ್ಗೆ ಆಕ್ಷೇಪ ಇದೆ. ಏನು ಆಕ್ಷೇಪ? ಸರ್, ನೀವು ಹೇಳ್ತಿದ್ರಿ ಈಗ ಕಮ್ಯುನಿಸ್ಟ್ ಅವರು ಹೋರಾಟ ಮಾಡ್ತಿದ್ದಾರೆ ಅಂತ. ಕಮ್ಯುನಿಸ್ಟ್ ಅವರು ಒಂದು ಹೆಣ್ಣಿನ ಪರವಾಗಿ ಧ್ವನಿ ಯಾಕೆ ಎತ್ತಬಾರ್ದು ಸರ್? ಘಟನೆ ನಡೆದಿರೋದು ಧರ್ಮಸ್ಥಳದಲ್ಲಿ. ಆಮೇಲೆ ಇನ್ನೊಂದು, ಧರ್ಮಾಧಿಕಾರಿಗಳ ಮೇಲೆ ಅವರು ಆಕ್ಷೇಪ ಮಾಡ್ತಿದ್ದಾರೆ ಅಥವಾ ಧರ್ಮಸ್ಥಳದ ಮೇಲೆ ಆರೋಪ ಮಾಡ್ತಿದ್ದಾರೆ. ಅದು ನಮಗೆ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಅನ್ನೋದಾದರೆ, ಒಂದು ವೇಳೆ ಅವರು ತಪ್ಪು ಮಾಡಿಲ್ಲ ಅಂದರೆ ತನಿಖೆ ಆಗಿ ಅವರು ಇನ್ನೂ ಕಳಂಕಿತರಲ್ಲ ಅಂತ ಬಂದಾಗ ಇನ್ನೂ ಒಳ್ಳೇದೇ ಆಯ್ತಲ್ಲ, ಇನ್ನೂ ಒಳ್ಳೆ ಹೆಸರೇ ಬರುತ್ತಲ್ಲ. ಯಾರು ಮಾಡಿದ್ರೆ ಏನು? ಒಂದು ಹೆಣ್ಣಿಗೆ, ಈಗ ನನ್ನ ಮಗಳಿಗೆ ಆದಾಗ ನಾನು ನನ್ನ ಪರವಾಗಿ 4 ಜನ ಬಂದು ಜಾತಿ ಧರ್ಮ ನೋಡಿ ಬರ್ಬೇಕಾ ಸರ್? ಯಾರಾದ್ರೂ ಬಂದು ನ್ಯಾಯ ಕೇಳಬೇಕಂದ್ರೆ ನಿಮ್ಮ ಪ್ರಕಾರ? ಮೇಡಮ್, ಕೇಸ್ ಟ್ರಯಲ್ ಆಗ್ಬೇಕಾಗಿರೋದು ಎಲ್ಲಿ ನಿಮ್ಗೆ ಗೊತ್ತಿದೆಯಾ ಕೋರ್ಟಲ್ಲಿ ಅಂತ? ಮತ್ತೆ ನೀವು ಹೋರಾಟ ಮಾಡ್ತಿರೋದು ಎಲ್ಲಿ? ಮತ್ತೆ ನೀವ್ ಯಾಕೆ ಸರ್ ಇಳ್ದಿದ್ದೀರಾ ಬೀದಿಗೆ? ಯಾರು ಬೀದಿಗೆ? ನೀವು ಇವಾಗ ಇಳಿದಿದ್ದೀರಲ್ವಾ? ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅದನ್ನ. ಇದು ಬೀದಿ ಅಲ್ಲ ಮೇಡಮ್, ಇದು ವೇದಿಕೆ, ರಿಪಬ್ಲಿಕ್ ಕನ್ನಡದ ವೇದಿಕೆ. ನೋಡಿ ಮೇಡಮ್, ಒಂದು ನಿಮಿಷ. ನೀವು ಹೋಗಿಲ್ವಾ ಸರ್? ಒಂದು ನಿಮಿಷ. ಸೌಜನ್ಯ ಮ್ಯಾಟರ್ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ಸೌಜನ್ಯ ಮ್ಯಾಟರ್ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ನಿಮ್ಗೆ ಏನು ಗೊತ್ತಿದೆ ಸೌಜನ್ಯ ಮ್ಯಾಟರ್ ಬಗ್ಗೆ? ಸೌಜನ್ಯ ಮ್ಯಾಟರ್ ಬಗ್ಗೆ ಏನು ಗೊತ್ತಿದೆ? ಅದು ಉತ್ತರ ಕೊಡಿ ನೀವು. ಸೌಜನ್ಯಳನ್ನ ಅತ್ಯಾಚಾರ ಮಾಡಿದಂತ ಪಾಪಿಯ ವಿರುದ್ಧ ಎಲ್ಲ ಸಾಕ್ಷಿ ಆಧಾರಗಳನ್ನು CBI COD ಕಲೆಕ್ಟ್ ಮಾಡಿದೆ. ಅದನ್ನು ಕೋರ್ಟಿಗೆ ಸಲ್ಲಿಸಿದ ಹಾಗೆ ಷಡ್ಯಂತ್ರ ಮಾಡಿದವರು ನಮ್ಮ ಕಣ್ಮುಂದಿದ್ದಾರೆ. ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಶಿಕ್ಷೆಯ ಕುಣಿಕೆಯಿಂದ ಬಚಾವಾಗಿ ಬರಲಿಕ್ಕೆ ಇದೇ ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಕಾರಣ. ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾಳೆ ಕೇಸ್ ರೀಟ್ರಯಲ್ ಆದರೆ, ನಾಡಿದ್ದು ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ ಆದರೆ ಯಾರು ತಪ್ಪಿತಸ್ಥರು ಅನ್ನೋದು ಸಾಬೀತಾಗತ್ತೆ. ಬಹಿರಂಗ ಸವಾಲಿದು, ಸ್ವೀಕಾರ ಮಾಡಲಿ ತಾಕತ್ತಿದ್ರೆ. ಇಲ್ಲ ಮೇಡಮ್, ಸಿಂಪಲ್ ಆಗಿ ಕೇಳ್ತೀನಿ. ವಿಠಲ್ ಗೌಡ್ರು ಹೇಳ್ತಾರೆ ಕೋಟಿ ಗಟ್ಟಲೆ ಖರ್ಚು ಮಾಡಿದ್ವಿ ಆಪೋಸಿಟ್ ಪಿಪಿಗೆ ನಾವು ಅಂತ. ಅಟ್ ದ ಸೇಮ್ ಟೈಮ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳ್ತಾರೆ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಅವನನ್ನ ಹೊರಗೆ ತಂದಿದ್ದೀನಿ. ಏನವ್ರ ಮಾವನ ಮಗನ
ಸರ್ ನನ್ನ ಪ್ರಶ್ನೆ ಮಟ್ಟಣ್ಣನವರು ತಿಮುರೋಡಿ ಇನ್ನೊಬ್ಬರ ಬಗ್ಗೆ ಇರ್ಲಿಲ್ಲ. ಹೋರಾಟ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಹೋರಾಟ ಮಾಡಕ್ಕೆ ಯಾರಾದ್ರೂ ಬರ್ಬೋದು. ನೀವು ಕಮ್ಯುನಿಸ್ಟ್ ಅಂತ ಪದ ತೆಗೆದಾಗ ನಾನು ಹೇಳಿದೆ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಪ್ರಶ್ನೆ ಕೇಳಕ್ಕೆ ಯಾವ ಧರ್ಮದವರಾದ್ರೆ ಏನು, ಯಾವ ಜಾತಿಯವರಾದ್ರೆ ಏನು, ನೀವು ಧರ್ಮದ ತಳಕನ್ನ ಯಾಕೆ ಮಾಡ್ತಾ ಇದ್ದೀರಾ? ಅನ್ಯಾಯ ಆಗಿದೆ. ಒಂದು ಮಾತು ಹೇಳ್ತೀನಿ. ಮೊದಲನೇ ವಿಡಿಯೋ ಧರ್ಮಸ್ಥಳ ಹಾರರ್, ಮೊದಲನೇ ವಿಡಿಯೋ ಸಮೀರ್ನ ವಿಡಿಯೋದ 3ನೇ ನಿಮಿಷದಲ್ಲಿ ಹೇಳ್ತಾನೆ ಈ ಧರ್ಮಸ್ಥಳ ಕ್ಷೇತ್ರವನ್ನ ಸರ್ಕಾರಕ್ಕೆ ಯಾಕೆ ಒಪ್ಪಿಸಿಲ್ಲ ಅಂತ. ಅದಕ್ಕೂ ಸೌಜನ್ಯಗೆ ನ್ಯಾಯ ಸಿಗೋದಕ್ಕೆ ಏನ್ರಿ ಸಂಬಂಧ? ಯಾಕೆ ಸರ್ಕಾರಕ್ಕೆ ವಹಿಸಬೇಕು ಅಂತ ಅವ್ನು ಕೇಳಬೇಕು? ನಮ್ಮ ಪ್ರಶ್ನೆ ಇದ್ದಿದ್ದು ಅದು. ನಮ್ಮ ಪ್ರಶ್ನೆ ಅದೇ 1 ಗಂಟೆ ಇದೇ ಪ್ರಶ್ನೆ ನಿಮ್ದು. ಹೇಳ್ತಾ ಹೋಗ್ತೀರಾ? ಕಮ್ಯುನಿಸ್ಟ್ ಅವರು ಬಗ್ಗೆ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆಯ್ತು ಮೇಡಮ್ ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಮ್ಯುನಿಸ್ಟರು ಹೋರಾಟಕ್ಕೆ ಇಳಿದಿರೋದು ಕೇವಲ ಸೌಜನ್ಯ ನ್ಯಾಯ ಕೊಡ್ಸೋಕ್ ಒಂದಕ್ಕೇನೆ, ಧರ್ಮಸ್ಥಳ ಕಳಂಕ ತರೋದಕ್ಕಲ್ಲ ಅಂತ ಹೇಳಿ ನಿಮಗೆ ನಂಬಿಕೆ ಇದೆಯಾ? ಇದೆ ಮೇಡಮ್. ಕಮ್ಯುನಿಸ್ಟರು ಫಾರ್ ಎಕ್ಸಾಂಪಲ್ ಇದೇ ವೇದಿಕೆಯಲ್ಲಿದ್ದ ಬಾಲನ್ ಅವರು ಹಾಗೆ ದ್ವಾರಕಾನಾಥ್ ಅವರು ಕಮ್ಯುನಿಸ್ಟರು ಈ ದೇವಸ್ಥಾನದ ಹುಂಡಿ ಅದಕ್ಕೆ ಬರ್ತಾ ಇರುವ ಕೋಟ್ಯಾಂತರ ರೂಪಾಯಿ ಅದು ನಮ್ಮ ಟಾರ್ಗೆಟ್ ಅಂದಾಗ ನಿಮಗೆ ಅಲ್ಲಿ ಹೆಣ್ಣಿನ ನ್ಯಾಯ ಕಾಣಿಸ್ತಾ, ಧರ್ಮಸ್ಥಳ ಹುಂಡಿಗೆ ಬೀಳ್ತಿದ್ದ ದುಡ್ಡು ಕಾಣಿಸ್ತಾ? ಮೇಡಮ್ ಈಗ ಇದಕ್ಕೆ ನೀವು ಉತ್ತರ ಕೊಡಿ. ಕಮ್ಯುನಿಸ್ಟರು ಇದಕ್ಕೆ ಉತ್ತರ ಕೊಡಿ. ನಾನು ಸಿಂಪಲ್ ಕೇಳಿದ್ದು, ನೀವು ಕಮ್ಯುನಿಸ್ಟರು ಬಂದು ಹೆಣ್ಣುಮಗಳ ಪರವಾಗಿ ಹೋರಾಟ ಮಾಡಿದ್ರೆ ಆಕ್ಷೇಪ ಏನು ಅಂತ ಕೇಳಿದ್ರಲ್ಲ, ಕಮ್ಯುನಿಸ್ಟರು ಬಂದು ದೇವಸ್ಥಾನದ ದುಡ್ಡು ಆ ಹುಂಡಿಲ್ ಬೀಳ್ತಿರುವ ದುಡ್ಡು ನಮ್ಮ ಟಾರ್ಗೆಟ್ ಅಂದಾಗ ಅಲ್ಲಿ ಹೆಣ್ಣಿನ ನ್ಯಾಯ ಸೌಜನ್ಯ ನ್ಯಾಯ ನಿಮಗೆ ಕಾಣಿಸ್ತಾ? ನನಗೆ ಇದರಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದಾಗ ನಾನು ಅವರ ಪರವಾಗಿದ್ದೀನಿ, ಉಂಡಿ ಕಾಸು ಅಂತ ಬಂದಾಗ ನಾನು ಅವರ ವಿರುದ್ಧವಾಗೇ ಇರ್ತೀನಿ. ಏನಂತ ಜಗಳ ಮಾಡ್ತೀರಾ ನೀವು? ಏನು ವಾದ ಮಾಡ್ತೀರಾ? ವಾದ ಮಾಡ್ತೀರಾ ನೀವು? ಬಿಡಿ, ಬಿಟ್ಬಿಡಿ. ಇವತ್ತು ಡಿಬೇಟ್ ಆಗೋದು ಬೇಡವಾ? ಡಿಬೇಟ್ ಆಗೋದು ಬೇಡವಾ? ಪ್ಲೀಸ್ ಸಮಾಧಾನ. ನಮ್ಮಿಂದ ನೀವಿರೋದು ಮೇಡಮ್ ನಿಲ್ಲಿಸಿ, ಶುರು ಮಾಡೋಣ. ಎಷ್ಟೊತ್ತಾಯ್ತು? ಬಿಡ್ರಿ, ಸಾಕು 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 ಪ್ಲೀಸ್, ಸಾಕು ಸಾಕು, ನಿಲ್ಸಿ ಇರಿ ಪ್ಲೀಸ್ ಪ್ಲೀಸ್, ಬಿಟ್ಬಿಡಿ. ಅವ್ರು ಉತ್ತರ ಕೊಡ್ತಾರೆ, ನೀವು ಉತ್ತರ ಕೇಳಿಸ್ಕೊಳ್ಳಿ ಸರ್. ಅಣ್ಣ ನೋಡಿ, ನೀವು ಆಲ್ರೆಡಿ ಮೊಬೈಲ್ ರಿಂಗ್ ಆಗಿ 2 ಸತಿ ಡಿಸ್ಟರ್ಬ್ ಮಾಡಿದ್ದೀರಾ, ಮತ್ತೆ ಮಾಡಬೇಡಿ ಸರ್. ಕೇಳಿಸ್ಕೊಳ್ರಿ. ಮೇಡಮ್ ನೋಡಿ, ನಾನು ಹೇಳ್ತೇನೆ, ಸೌಜನ್ಯ ಹೋರಾಟಕ್ಕೆ ಲೆಫ್ಟಿಸ್ಟ್ಗಳ ಹೋರಾಟ ಅಂತ ಹೇಳ್ತಾರಲ್ವಾ, ವಂಶಿ, ಸುಚೇತಾ, ಸೌಮ್ಯ ಭಟ್, ನಂದಿತಾ, ರತ್ನ ಕೊಟ್ಟಾರಿ, ಅಕ್ಷತಾ ದೇವಡಿಗ ಅವರೆಲ್ಲ ಅತ್ಯಾಚಾರಕ್ಕೆ ಈಡಾಗಿ ಸತ್ತಾಗ ಇವರೆಲ್ಲ ಸತ್ತಿದ್ರ? ಇಲ್ಲಿ ಅಲ್ಲೆಲ್ಲ ಧರ್ಮಸ್ಥಳ ಇರಲಿಲ್ಲ, ಇಲ್ಲಿ ಧರ್ಮಸ್ಥಳ ಇದೆ ಸೌಜನ್ಯ ಸತ್ತಲ್ಲಿ ಅಂತೇಳಿ ಇವ್ರು ಬಂದಿದ್ದಾರೆ. ಇವ್ರದ್ದು ಯಾವ ಹೋರಾಟ ಇವ್ರದ್ದು? ಬೇರೆ ಅತ್ಯಾಚಾರ ಇವ್ರು ಯಾಕೆ ಬರಲಿಲ್ಲ? ಯಾಕೆ ಮಾತಾಡಿಲ್ಲ ಇವರು? ಕೀರ್ತಿ ಅವರೇ, AI ವಿಡಿಯೋದಿಂದ ಸಮಾಜದಲ್ಲಿ ಒಂದು ಕ್ಲಿಯರ್ ಆದ ಡಿವಿಷನ್ ಕ್ರಿಯೇಟ್ ಮಾಡಬೇಕಾಗಿತ್ತು, ಡಿಲ್ಯೂಷನ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇದನ್ನ ಹೊರತುಪಡಿಸಿ ಸೌಜನ್ಯ ನ್ಯಾಯ ಕೊಡಿಸ್ಲಿಕ್ಕೆ AI ವಿಡಿಯೋ ಹೇಗೆ ಸಾಧ್ಯ? AI ವಿಡಿಯೋ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈಗ ನೋಡಿ, ಇವತ್ತು ಸ್ಟೇಷನಲ್ಲಿ ಕರೆದು ಕೂರಿಸ್ಕೊಂಡು ವಿಚಾರಣೆ ಮಾಡಬೇಕಾದ್ರೆ ಸ್ಟ್ರೈಟ್ ಅವೇ ಹೇಳ್ತಾರೆ, ನಾನು ಅದರಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದೆ, ಇದು ಯಾವುದೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನಾನು ಮಾಡಿರೋದಲ್ಲ, ಇದೊಂದು ಕಾಲ್ಪನಿಕ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೆ. ಜನ ನಂಬಿದ್ರು, ನಾನೇನು ಮಾಡಲಿ ಅನ್ನೋ ಪ್ರಶ್ನೆ ಬರ್ತಾ ಇದೆ ಇವತ್ತು. ನಾವು ಅವತ್ತು ಅದನ್ನೇ ಹೇಳಿದ್ದು, ದಯವಿಟ್ಟು ಡಿಲ್ಯೂಷನ್ಗೆ ಒಳಗಾಗಬೇಡಿ. ಈ ಒಂದು AI ವಿಡಿಯೋದಿಂದ ಯಾರಿಗೂ ನ್ಯಾಯ ಸಿಗೋದಿಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟು ನಿಜವಾಗ್ಲೂ ನ್ಯಾಯ ಕೊಡಿಸೋ ಉದ್ದೇಶ ಇದ್ದರೆ ಯಾರಾದರೂ ಸಹಿತ ನ್ಯಾಯಾಲಯದಲ್ಲೇ ನ್ಯಾಯ ತಗೋಬೇಕಷ್ಟೇ, ಬಿಟ್ಟರೆ AI ವಿಡಿಯೋ ಮಾಡೋದ್ರಿಂದ ಖಂಡಿತ ನ್ಯಾಯ ಸಿಗಲ್ಲ ಅಂತ ನಾವು ಬಿಡಿಸಿ ಹೇಳೋ ಪ್ರಯತ್ನ ಮಾಡಿದ್ವಿ. ಆ್ಯಂಡ್ ಇದೊಂದು ಷಡ್ಯಂತ್ರ, ಇದರಲ್ಲೊಂದು ಪ್ಲಾನ್ ಇದೆ. ಅವ್ರದ್ದು ಎಲ್ಲ ಥರದ ಬೇರೆ ಪ್ಲಾನ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ಬಂದು ಯಾವುದೂ ವರ್ಕ್ ಆಗಿಲ್ಲ ಅಂತ ಗೊತ್ತಾದ್ಮೇಲೆ, ಯಾರೋ ಒಬ್ಬ ದೆವ್ವದ ಸ್ಟೋರಿಯನ್ನು AI ವಿಡಿಯೋ ಮಾಡ್ಕೊಂಡು ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ, ಅವ್ನ ನೆರೇಷನ್ ಚೆನ್ನಾಗಿದೆ ಅಂತಾದಾಗ ಅವನ್ನ ಹುಡುಕಿ ಹ್ಯಾಂಡ್ ಪಿಕ್ ಮಾಡಿ ಎತ್ಕೊಂಡ್ಬಂದ್ರು. ಅವ್ರಿಗೊಂದು ಸ್ಕ್ರಿಪ್ಟ್ ಕೊಟ್ಟರು. ಆ ಸ್ಕ್ರಿಪ್ಟನ್ನು ಅದ್ಭುತವಾಗಿ AI ಮಾಡಿ ಜನರ ಎದುರುಗಡೆ ಇಟ್ಟರು. ಜನ ನಂಬದ್ರಿ. ಇವತ್ತು ಇವರೆಲ್ಲ ಕಿರ್ಚಾಡ್ತಿದಾರಲ್ಲ, ಆ AI ವಿಡಿಯೋ ಮಾಡೋ ಇಂಪ್ಯಾಕ್ಟ್ ಅಷ್ಟೇ ಅದು. ನೀವು ವಿಡಿಯೋ ಮಾಡಿದ್ರಿ, ವಸಂತಗಿಳಿ ಯಾರು ವಿಡಿಯೋ ಮಾಡಿದ್ರು, ನೀವು ಅತ್ಯಾಚಾರಿಗಳ ಪರವಾಗಿ ಮಾಡಿದ್ರ ವಿಡಿಯೋ. ನಾಳೆ ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ. ಒಂದು ನಿಮಿಷ, ಯಾರು ಅತ್ಯಾಚಾರಿಗಳು? ಅತ್ಯಾಚಾರಿಗಳು ಯಾರು? ಅತ್ಯಾಚಾರಿಗಳು ಅಂತ ಇವ್ರು ಕರೀತಾರದು ಯಾರನ್ನ ಹೇಳಕ್ ಕೇಳಿ ನೋಡಿ, ಮೈಕ್ ಕೊಡಿ, ಯಾರಿಗಾದ್ರೂ ಕೊಡಿ. ಯಾರ ಮೇಲೆ? ಆಯ್ತು, ಧರ್ಮಸ್ಥಳದ ಕುಟುಂಬಕ್ಕೂ ಸೌಜನ್ಯ ಕೇಸ್ ಏನ್ ಸಂಬಂಧ? ಹೇಳಿ ಯಾರಾದ್ರೂ ನೋಡ. ಅಲ್ಲ, ಒಂದು ನಿಜವಾಗ್ಲೂ ರವಿಕೃಷ್ಣ ರೆಡ್ಡಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವರು ಹೋರಾಟ ಮಾಡ್ಕೊಂಡು ಬರುವಾಗ
ಪಾದಯಾತ್ರೆ ಮಾಡ್ಕೊಂಡು ಬರುವಾಗ ಖುದ್ದು ನಾನೇ ಫೋನ್ ಮಾಡಿ, ಸರ್ ನಿಮಗೆ ನೀವು ಜಡ್ಜ್ಮೆಂಟ್ ಕಾಪಿಯನ್ನು ಓದಿದ್ದೀರಿ, ನೀವು ಚಾರ್ಜ್ ಶೀಟನ್ನು ಓದಬೇಕು, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ವಿತ್ ಅಡ್ವೊಕೇಟನ್ನು ಕರ್ಕೊಂಡು ಬರ್ತೀನಿ, ತಿಳ್ಕೊಳ್ಳಿ ಸರ್, ಆಮೇಲೆ ಹೋರಾಟ. ರವಿಕೃಷ್ಣ ರೆಡ್ಡಿ ಅವರು ನಿಮ್ಮ ಇಲ್ಲಿ ಹೇಳ್ತಾರೆ, ನಮ್ಗೆ ಅವರು ಸ್ವಾಗತ ಕೊಡಲಿಲ್ಲ ಅಂತ ಹೇಳ್ತಾರೆ. ಹೋರಾಟಗಾರರು ರೆಡ್ ಕಾರ್ಪೆಟ್ ಅನ್ನ ಬಯಸಬಾರ್ದು, ಹೋರಾಟಗಾರರು ಇಶ್ಯೂ ಬೇಸ್ಡ್ ಆಗಿ ಹೋರಾಟ ಮಾಡಬೇಕು. ಬಟ್ ರವಿಕೃಷ್ಣ ರೆಡ್ಡಿ ಅವರು ಕೂಡ ಎಲ್ಲೂ ಸೌಜನ್ಯ ನ್ಯಾಯ ಅಂದ್ರೆ ಹೊರತು ಅತ್ಯಾಚಾರಿಗಳು ಇವರೇ ಒಪ್ಕೋತೀನಿ. ಇವತ್ತು ನಮ್ಮನ್ನ ಅತ್ಯಾಚಾರಿಗಳ ಪರ ಅಂತೇಳಿ ಹೇಳ್ತಾರಲ್ಲ, ಅತ್ಯಾಚಾರಿಗಳು ಯಾರು ಅನ್ನೋದನ್ನ ಇವರು ತೋರಿಸ್ಬೇಕು, ಹೇಳಬೇಕು. ಯಾರ ಪರ ನಾವಿದ್ದೀವಿ? ಸತ್ಯದ ಪರ ಇದ್ರೆ ಅದು ಅತ್ಯಾಚಾರಿಗಳ ಪರವ, ಫ್ಯಾಕ್ಟ್ ಫಾರ್ ಇದ್ರೆ ಅದು ಅತ್ಯಾಚಾರಿಗಳ ಪರವ. ನಾವು ಹೇಳಿದಂತ ಎಲ್ಲ ಏನು ವಿಚಾರ ಈ ನಿಮ್ಮ ಚಾನಲ್ ಇಂದ ಇಡ್ಲಿ, ನಾನು ಹೊರಗಡೆ ಮಾಡಿರೋ ವಿಡಿಯೋ ಇರಲಿ, ಒಂದಾದ್ರೂ ಸುಳ್ಳು ಅಂತೇಳಿ ಸಾಬೀತು ಮಾಡಿದ್ರೆ ಇಲ್ಲಿ ಕೂತಿದಾರಲ್ಲ ಇವ್ರು ಮನೆಗೆ ಬಂದು ಜೀತಕ್ಕೆ ನಿಲ್ತೀನಿ ನಾನು, ಸಾಬೀತು ಮಾಡ್ಲಿ ಇವ್ರು ತಾಕತ್ತಿದ್ರೆ. ಸರ್ ಖಂಡಿತ ನೀವು ಹೇಳ್ದಂಗೆ ಯಾರೂ ಇಲ್ಲಿ ಅತ್ಯಾಚಾರಿಗಳ ಪರ ಅಂತ ಯಾರು ಹೇಳ್ಕೊಂಡಿಲ್ಲ. ಹಾಗಂತ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಅಂತಲೂ ಹೇಳಿಲ್ಲ, ಧರ್ಮಸ್ಥಳದ ವಿರುದ್ಧ ಅಂತಲೂ ನಾವು ಹೇಳಿಲ್ಲ. ಎಲ್ಲೂ ನಾವು ಕೇಳ್ತಾ ಇರೋದು ಸೌಜನ್ಯಗೆ ನ್ಯಾಯ ಬೇಕು. ಇಲ್ಲಿ ಧರ್ಮಾಧಿಕಾರಿ ಯಾರಿದ್ದಾರೆ ಅವ್ರಿಗೆ ನಮಗೆ ಅವ್ರ ಮೇಲೆ ಅತ್ಯಂತವಾದ ಒಂದು ಗೌರವ ಇದೆ, ಧರ್ಮಸ್ಥಳದ ಮೇಲೆ ಗೌರವ ಇದೆ. ಅದೇ ಒಂದು ಕಾರಣಕ್ಕೆ SIT ರಚನೆ ಆಗಿರೋದು. ಯಾಕೆ ಅಂತಂದ್ರೆ ಇಲ್ಲಿ ನೀವು ಹುಂಡಿ ಕಾಸು ಬಂದು ಸಾವಿರಾರು ಜನ ಮಾತಾಡಿರ್ಬೋದು, ಹುಂಡಿ ಕಾಸು, ಇಲ್ಲಿ ಧರ್ಮ ನ್ಯಾಯ ನೀತಿ ಅನ್ನೋದು ಮಾತಾಡಿರ್ಬೋದು. ಸಂತೋಷ್ ರಾವ್ನ ಬಿಡುಗಡೆ ಮಾಡಿ ಕಳಿಸಿರೋದು ನ್ಯಾಯಾಲಯ, ನಾವಲ್ಲ. ನ್ಯಾಯಾಲಯ ಅವ್ರನ್ನ ಬಿಡುಗಡೆ ಮಾಡಿ ಕಳಿಸಿರೋದು ನಾವಲ್ಲ, ಆಯ್ತಾ? ನ್ಯಾಯಾಲಯ ಪ್ರಶ್ನೆ ಇವತ್ತು SIT ರಚನೆ ಆಗಿರೋದು ನಾವು ಕೇಳ್ತಾ ಇರೋದು ನ್ಯಾಯಾಲಯದಲ್ಲಿ, ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ಆ ನ್ಯಾಯ ಸಿಗೋವರೆಗೂ ನಾವ್ ಯಾಕೆ ಇಲ್ಲಿ ಧರ್ಮನ ಇಟ್ಕೊಂಡು ಹೋರಾಟ ಮಾಡ್ತಿದೀವಿ? ನಾವು ಸೌಜನ್ಯ ಅನ್ನೋದು ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನಮ್ಮ ಹೋರಾಟನೇ ಹೊರತು ಇಲ್ಲಿ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಧರ್ಮಸ್ಥಳಕ್ಕೆ ಫಾಲೋ ಮಾಡೋರಲ್ಲಿ ನಾವು ಒಬ್ರು ಧರ್ಮಾಧಿಕಾರಿ ಬಗ್ಗೆ ನಮಗೂ ಗೌರವ ಇದೆ, ನಮಗೂ ಇದೆ. ಆದ್ರೆ ಇಲ್ಲಿ ಧರ್ಮಾಧಿಕಾರಿಯನ್ನ ಮಧ್ಯಕ್ಕೆ ತಂದವರು ನಾವಲ್ಲ. ನಾವು ಇವತ್ತೂ ಸಾವಿರಾರು ಜನ ಹೆಣ್ಮಕ್ಳು ಯಾರು ಅತ್ಯಾಚಾರಕ್ಕೆ ತಂದೆ ನಿಮ್ಮ ಪ್ರಕಾರ ಧರ್ಮಾಧಿಕಾರಿಗಳನ್ನ ಧರ್ಮಸ್ಥಳ ಕ್ಷೇತ್ರವನ್ನ ಮಧ್ಯಕ್ಕೆ ತಂದವರು ಯಾರು? ಇವತ್ತು ಇವರು ಸಮೀರ್ ಮಾಡಿರೋದು ತಪ್ಪು ಸರಿ ಅನ್ನೋದು ನ್ಯಾಯಾಲಯ ನೋಡ್ಕೊಳ್ಳುತ್ತೆ. ಹಂಗೆ ಧರ್ಮಸ್ಥಳವನ್ನ ಮತ್ತೆ ಹುಂಡಿ ಕಾಸನ್ನ ಮಧ್ಯ ತಂದು ಸೌಜನ್ಯನ ಅದ್ರ ಮಧ್ಯ ತಗಲ್ಸ್ತಿದಾರಲ್ಲ, ಅವರು ಯಾರು ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು. ನಾವು ನೀವಲ್ಲ ಮಾಡ್ತಿರೋದು, ಖಂಡಿತ ಮಾಡ್ತಿರೋದು. ನಮಗೆ ಬೇಕಾಗಿರೋದು ಸೌಜನ್ಯ ಪರ ನ್ಯಾಯ. ಯಾರು ಈ ಹುಂಡಿ ಕಾಸನ್ನ ತಗೊಂಡ್ಬರ್ತಿದ್ದಾರೆ, ಯಾರು ಧರ್ಮವನ್ನ ಮಧ್ಯದಲ್ಲಿ ತಗೊಂಡ್ಬರ್ತಿದ್ದಾರೆ, ಯಾರು ಸಮೀರ್ ಅಂತ ಅವ್ರನ್ನ ಪ್ರೋತ್ಸಾಹ ಮಾಡ್ತಿದಾರೋ ಅವರೇ ಈ ಹುಂಡಿ ಕಾಸನ್ನು ಪ್ರೋತ್ಸಾಹ ಮಾಡ್ತಿರೋರು. ಈ ಹುಂಡಿ ಕಾಸಿನ ರಾಜಕೀಯ ಮಾಡ್ತಿದ್ದೋ ಯಾರಿದಾರೋ ಅವರೇ ಸಮೀರನ್ನು ಕರ್ಕೊಂಡ್ಬಂದಿರೋದು. ಅಲ್ಲಿಗೆ ಕೋರ್ಟು ಕಚೇರಿ SIT ಎಲ್ಲ ಇರುವಾಗ ಯಾರೋ ಏನೋ ಹೇಳ್ತಾರೆ, ಅದು ಮಿಲಿಯನ್ ವ್ಯೂ ಆದರೂ ಆಗಲಿ, ಮಿಲಿಯನ್ ದಾಟಿ ಇನ್ನಷ್ಟು ವ್ಯೂ ಆದರೂ ಆಗಲಿ, ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು? SIT ತನಿಖೆ ಆಗ್ತಾ ಇರಬೇಕಾದ್ರೆ ಬಾಲನ್ ಅವರೋ ದ್ವಾರಕಾನಾಥ್ ಅವರೋ ನಮಗೆ ಧರ್ಮಸ್ಥಳದ ಹುಂಡಿ ಕಾಸು ಬೇಕು ಅಂತಂದರೆ ಅದನ್ನು ಸಾವಿರಾರು ಜನ ನೋಡಿದ್ರು ಕೂಡ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಯಾರೋ ಒಬ್ಬರು ಕಾವಂದ್ರನ್ನ ಕಾಮಾಂಧ ಅಂತ ಕರೆದ್ರೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? SIT ಇದೆ, ಕೋರ್ಟ್ ಇದೆ, ಕಚೇರಿ ಇದೆ. ನೋಡಿ ಒಂದು ವಿಷಯ ಹೇಳ್ತೀನಿ ಮೇಡಮ್, 1,85,000 ಅತ್ಯಾಚಾರದ ಪ್ರಕರಣದಲ್ಲಿ 365 ಅತ್ಯಾಚಾರಿಗಳಿಗೆ ಮಾತ್ರ ಶಿಕ್ಷೆ ಆಗಿರೋದು. ಒಂದು ಸ್ಟಡಿ ರಿಪೋರ್ಟ್ ಇರೋದು. ಈಗ ಕೋರ್ಟಿಂದ ಬಿಡುಗಡೆ ಆದ ತಕ್ಷಣ ಕ್ಲಾಪ್ ಹೊಡಿತಾರಲ್ಲ, ಕೋರ್ಟಿಂದ ಬಿಡುಗಡೆ ಆದವರೆಲ್ಲ ನಿರಪರಾಧಿಗಳು ಅಂತ ನಿಮ್ಮ ಅರ್ಥ? ಕೋರ್ಟ್ ಅದನ್ನ ಸ್ವಲ್ಪ ಇರಮ್ಮ, ಕೋರ್ಟು ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಬಿಡುಗಡೆ ಮಾಡುತ್ತೆ. ಕೋರ್ಟ್ನಲ್ಲಿ ಸಾಕ್ಷಿ ಆಧಾರಗಳನ್ನ ಸಾಬೀತು ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಅತ್ಯಾಚಾರಿಯು ಬಿಡುಗಡೆ ಆಗ್ತಾನೆ, ಕೊಲೆಗಾರನು ಬಿಡುಗಡೆ ಆಗ್ತಾನೆ. ನೀವು ಹೇಳ್ತೀರಿ ಏನು ಹೇಳೋದು? ಬಿಡುಗಡೆ ಆದ ತಕ್ಷಣ ನಾವು ನಿರಪರಾಧಿ ಅಲ್ಲ. ನಾಳೆ ಕೇಸ್ ಟ್ರಯಲ್ ಆಗಲಿ ಅಂದ್ರೆ ಈ ಭಾಷೆ ನಿಮ್ಗೆ ಅರ್ಥ ಆಗತ್ತಾ? ನಾಳೆ ಕೇಸು ಟ್ರಯಲ್ ಆದ್ರೆ ಸಂತೋಷ್ ರಾವ್ ಅಪರಾಧಿ ಅಂತೇಳಿ ಸಾಬೀತಾಗತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ಯಾರೋ ಒಬ್ರು ಕಾವಂದರನ್ನ ಕಾಮಾಂಧ ಅಂತ ಕರೆದ್ರು, ಯಾರೋ ಒಬ್ರು ಬಾಲನ್ ಅವರೋ ದ್ವಾರಕಾನಾಥ್ ಅವರೋ ನಮಗೆ ಟಾರ್ಗೆಟ್ ದೇವಸ್ಥಾನದ ಹುಂಡಿ ಅಂದ್ರು, ಇನ್ಯಾರೋ ಬಂದ್ಬಿಟ್ಟು JCB ಅಂತಂದ್ರು, ಮತ್ತೊಬ್ರು ಯಾರೋ ಬಂದುಬಿಟ್ಟು ನೂರಾರು ಶವಗಳನ್ನ ಹೂತಿಟ್ಟಿದ್ದು ಅದೇ ಕಾವಂದರ ಕುಟುಂಬ ಅಂದ್ರು. ಅಂದ್ರೆ ಅಪಪ್ರಚಾರ ಮಾಡೋರು ಮಾಡ್ತಾ ಇರ್ತಾರೆ, ಸಗಣಿ ಎರಚೋರು ಎರಚ್ತಾ ಇರ್ತಾರೆ. ಕೋರ್ಟ್ ತೀರ್ಮಾನ ಕೊಡೋವರೆಗೂ ಬೇರೆ ಯಾರು ಮಾತಾಡೋಂಗಿಲ್ಲ ಅವ್ರು ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ಮೇಡಮ್, ನೀವು ರೆಡ್ ಚೂಡಿದಾರ್, ನಿಮಗೆ ಬೇಕಾಗಿರೋ ಸೌಜನ್ಯ ನ್ಯಾಯ ಅಲ್ವಾ ಮೇಡಮ್? SITಗೂ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ ನನಗೆ ಹೇಳಿ ಫಸ್ಟ್. ಬುರ್ಡೆ ಕೇಸ್ಗೂ ಸೌಜನ್ಯಗೂ ಏನ್ ಸಂಬಂಧ ನನಗೆ ಹೇಳಿ. ಹೇಳಿ ನೀವು ಹೇಳೋದು ಕರೆಕ್ಟ್. ನೀವು ಒಂದು ಮಾತು ಹೇಳ್ತಾ ಇದ್ದೀರಿ,
ನ್ಯಾಯ ಸಿಗೋದು ಕೋರ್ಟಲ್ಲಿ ಅಂತಂದ್ರೆ ಕೋರ್ಟಿಗೆ ಹೋಗಿ ಅಂತ ನಾವೇ ಹೇಳಿದ್ರೆ ನಮ್ಮ ಮೇಲೆ ಯಾಕ್ರಿ ಎಗರು ಬೀಳ್ತೀರಿ? ಕೋರ್ಟಲ್ಲೇ ನ್ಯಾಯ ಸಿಗೋದು ಅಂತ ನೀವೇ ಹೇಳ್ತೀರಿ, ಕೋರ್ಟ್ಗೆ ಹೋಗ್ರಿ ಅಂದ್ರೆ ನಮ್ಮ ಮೇಲೆ ಎಗರು ಬೀಳ್ತೀರಲ್ಲ ನೀವು. ನೀವೇ ಹೇಳೋದಲ್ಲ ಕೋರ್ಟಲ್ಲೇ ನ್ಯಾಯ ಸಿಗೋದು ಅಂತ. ಕೋರ್ಟ್ಗೆ ಹೋಗೋ ದುಡ್ಡಿಲ್ವಾ? ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಕೊಡ್ತೀವಿ ಅಂತ ಬಂದ್ರೆ ದುಡ್ಡು ಬೇಡ ಅಂತೀರಾ? ಇವ್ರು 5 ಲಕ್ಷ ರೂಪಾಯಿ ಲಾಯರ್ ಕರ್ಕೊಂಡ್ ಬಂದ್ಬಿಟ್ಟು ಆಗಿರಿ ಗುಂಡಿ ಆಗಿರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ದೀಪಕ್ ಕೋಸ್ಲಾ ಯಾರು ಗೊತ್ತಾ? 8 ಲಕ್ಷ ರೂಪಾಯಿ ಕೊಡ್ಬೇಕು ಒಂದ್ಸಾರಿ ಅವ್ರು ಬಂದು ಕೋರ್ಟಲ್ಲಿ ಬಂದು ಆರ್ಗ್ಯುಮೆಂಟ್ ಮಾಡೋ ಹೋಗಕ್ಕೆ. ಅವ್ರನ್ನ ಕರ್ಕೊಂಡ್ ಬಂದು ಗುಂಡಿ ಹಾಕ್ಸ್ರಿ ಅಂತ ಹೇಳಿ ಹೇಳಿಸ್ತಾರೆ. ಸೌಜನ್ಯ ನ್ಯಾಯ ಕೇಳ್ಸಕ್ಕೆ ದುಡ್ಡಿಲ್ವಾ? ಏ ರಾಮ ಎಂತ ಕಾಲದಲ್ಲಿ ಬದುಕಿದ್ದೀವಿ. SITಗೂ ಸೌಜನ್ಯಗೂ ಸಂಬಂಧ ಇಲ್ಲ ಮೇಡಮ್. ಈ ಪ್ರಕರಣದಲ್ಲಿ ಎಷ್ಟು ಚಾರ್ಜ್ ಶೀಟ್ ಆಗಿದೆ? ಈ ಪ್ರಕರಣದಲ್ಲಿ ಎಷ್ಟು ಚಾರ್ಜ್ ಶೀಟ್ ಆಗಿದೆ ಹೇಳಿ ನೀವು. ಸರ್ ಇಲ್ಲಿ ಜನರಲ್ ನಾಲೆಜ್ ಕ್ವಶನ್ ಕೇಳಕ್ಕೆ ನೀವು ಸೌಜನ್ಯ ಪರ ಹೋರಾಟ ಮಾಡ್ತಿದ್ರೆ ನಾವು ನಿಮ್ಗೂ ಸಪೋರ್ಟ್ ಮಾಡ್ತೀವಿ. ನಾವು ಯಾವುದಕ್ಕೆ ಸಪೋರ್ಟ್ ಮಾಡಲ್ಲ ಅಂದ್ರೆ ನಾವು ಮುಂದೆ ಇಟ್ಕೊಂಡು ಮಾಡೋರ್ಗೆ ಹುಂದಿ ಕಾಸು ಮಧ್ಯ ತರೋರ್ಗೆ ಸಪೋರ್ಟ್ ಮಾಡಲ್ಲ. ಮೇಡಮ್ ನಾನು ಕೇಳಿರೋದು ಸೌಜನ್ಯ ನ್ಯಾಯ ಎಲ್ಲರಿಗೂ ಬೇಕು. ಸೌಜನ್ಯ ನ್ಯಾಯ ಎಲ್ಲರಿಗೂ ಬೇಕು. ನಾನು ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ, ನಿಮ್ಮಲ್ಲಿರುವವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ. ಸೌಜನ್ಯಗೆ ನ್ಯಾಯ ಸಿಗಲಿಕ್ಕೆ ಇರುವ ಏಕಮಾತ್ರ ಮಾರ್ಗ ಯಾವುದು? ಏಕಮಾತ್ರ ಮಾರ್ಗ ಯಾವುದು? ಫಸ್ಟ್ ಅವರಿಬ್ರು ಹೇಳ್ತಾರೆ ಉತ್ತರ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅವ್ರ ಉತ್ತರದಲ್ಲಿ ನಿಮ್ಗೆ ಏನಾದರೂ ರಾಂಗ್ ಇದೆ, ಇದೆಲ್ಲ ಬೇರೆ ಆಪ್ಷನ್ ಇದೆ ಅನ್ಸಿದ್ರೆ ನೀವು ಯಾರು ಬೇಕಾದರೂ ಮಾತಾಡ್ಬೋದು. ಮೈಕ್ ಕೊಡ್ತೀನಿ. ಸೌಜನ್ಯ ನ್ಯಾಯ ಸಿಗಲಿಕ್ಕೆ AI ವಿಡಿಯೋಯಿಂದ ಸಾಧ್ಯನಾ? SIT ಇಂದ ಸಾಧ್ಯನಾ? ಹೇಗೆ ಸಾಧ್ಯ ಸೌಜನ್ಯ ನ್ಯಾಯ? ವಿಡಿಯೋ ಇಂದ ಸಿಗಲ್ಲ ಅನ್ನೋದು ನಮಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. SITಗೂ ಸೌಜನ್ಯಗೂ ಸಂಬಂಧ ಇಲ್ಲ ಅನ್ನೋದು ನಿಮಗೆ ಗೊತ್ತು. ಬುರ್ಡೆ ಕೇಸ್ನಲ್ಲಿ ಸೌಜನ್ಯಾಳ ಕುಟುಂಬ ಯಾಕೆ ಬಂತು ಅನ್ನೋದು ನಾವು ಹೇಳಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ, ಅದನ್ನ ಕರೀರಿ. ನ್ಯಾಯ ಸಿಗಬೇಕು ಅಂದ್ರೆ ಏನು ಮಾಡಬೇಕು? ಕುಸುಮಾವತಿ ಅವರು, ಅವರ ಸುತ್ತ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಮತ್ತು ಗಿರೀಶ್ ಮಟ್ಟಣ್ಣವರು, ಯಾರ ಹತ್ರ ಸಾಕ್ಷಿಗಳಿದೆಯಲ್ಲ ಆ ಸಾಕ್ಷಿ ಇರೋರ ಹತ್ರ ಆ ಸಾಕ್ಷಿಗಳನ್ನು ತಗೊಂಡು ಒಂದು ಅಪ್ಲಿಕೇಶನ್ ರಿಟ್ ಪಿಟಿಷನ್ಗೆ ಸುಪ್ರೀಂ ಕೋರ್ಟ್ಗೆ ಹಾಕಬೇಕು. ನೋಡಿ, ಮುಚ್ಚಿದಲ್ಲ ಕೋಟೆಯಲ್ಲಿ. ಆಮೇಲೆ ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರಲ್ಲ ಅವ್ರಿಗೊಂದು ಮಾಸ್ಕ್ ಹಾಕ್ಬೇಕು. ಅಲ್ಲ, ಅವ್ರಿಗೊಂದು ಮಾಸ್ಕ್ ಹಾಕಿ, ಏನದು ಎಂತ ಪ್ರೊಟೆಕ್ಷನ್ ಆಕ್ಟ್, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವ್ರಿಗೊಂದು ಮಾಸ್ಕ್ ಹಾಕಿ ಸುಪ್ರೀಂ ಕೋರ್ಟ್ ಎದುರುಗಡೆ ಅವ್ರು ನಿಲ್ಸಿ, ನೋಡಿ ಇವರು ಅವತ್ತು ಹೊತ್ತುಕೊಂಡು ಹೋದವರು ನೋಡಿದವರು ಅಂತ ಹೇಳಿ ಅವ್ರು ನಿಲ್ಸಿ ನೀಟಾಗಿ ಅವ್ರು ಕೇಳುತ್ತೆ ಕೋರ್ಟು, ಏನೇನಿದೆ ನಿಮಗೆ ಪೂರಕ ಸಾಕ್ಷಿಗಳು, ಅಡಿಷನಲ್ ಸಾಕ್ಷಿಗಳು, ಅವತ್ತಿನ ಏನು ವರ್ಡಿಕ್ಟ್ ಕೊಡೋಕ್ಕೆ ಏನೇನಿತ್ತು ಅದನ್ನ ಬಿಟ್ಟು ಬೇರೆ ಏನೇನಿದೆ ಅಂತ ನೋಡ್ತಾರೆ. ಓ ಇಷ್ಟೆಲ್ಲ ಇದೆಯಾ ಸಾಕ್ಷಿ, ಸರಿ ಹಾಗಾದ್ರೆ ಮಾಡೋಣ ಬನ್ನಿ, ರೀಇನ್ವೆಸ್ಟಿಗೇಟ್ ಆಗಲಿ ಅಂತ ಹೇಳಿ ಹೊಸದೊಂದು ಟೀಮ್ನ ಸಜೆಸ್ಟ್ ಮಾಡ್ಬೋದು. ಸುಪ್ರೀಂ ಕೋರ್ಟಲ್ಲಿ ಅದಕ್ಕೊಂದು ನ್ಯಾಯ ಸಿಗ್ಬೋದು. ನಾವು ನೀವು ಸಂಭ್ರಮಿಸೋಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಸಚಿವರು ಹೇಳಿದ್ದಾರೆ ಮುಗ್ದೋದ ಅಧ್ಯಾಯ ಅಂತೇಳಿ. ಇವರು ವಿಧಾನಸೌಧದ ಮುಂದೋಗಿ ಪ್ರತಿಭಟನೆ ಮಾಡಲಲ್ಲ, ಯಾರು ಬೇಡ ಅಂದ್ರು? ಯಾರ ಕೈಯಲ್ಲಿರೋದು? ಈಗ ಮರು ತನಿಖೆ ಮಾಡುವಂಥದ್ದು, SIT ರಚನೆ ಮಾಡುವಂಥದ್ದು ಯಾರ ಕೈಯಲ್ಲಿರೋದು? ಸರ್ಕಾರದ ಕೈಯಲ್ಲಿರೋದು. SIT ಸುಪರ್ದಿಗೆ ಬರಲ್ಲ, CBI ಮಾಡಿರೋದು ಅಂತ ಆದರೆ ಕೋರ್ಟಿಗೆ ಅರ್ಜಿ ಹಾಕಲಿ. ಮೊನ್ನೆ ಹೈಕೋರ್ಟಿಗೆ ಹೋಗಿರೋದು ಮೇಡಮ್, CBI ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗಿರೋದು. ನಾವು ಹೇಳ್ತಾ ಇರೋದು ಸೌಜನ್ಯ ಕುಟುಂಬದವ್ರು ಹೋಗಬೇಕಿತ್ತು, ವಿಕ್ಟಿಮ್ ಕಡೆಯವ್ರು ಹೋಗಬೇಕಿತ್ತು. ಸೌಜನ್ಯ ಕುಟುಂಬದವರೇ ಈ ಷಡ್ಯಂತ್ರದ ಪಾಲುದಾರರಾಗಿ ಅಪರಾಧಿಯ ಪರವಾಗಿ ಸಾಕ್ಷಿಯನ್ನ ಕೋರ್ಟಲ್ಲಿ ನುಡಿತಾರೆ. PW1 ಚಂದಪ್ಪ ಗೌಡ, ಜಗದೀಶ್ ಗೌಡ, ಪುರಂದರ ಗೌಡ, ವಿಠಲ ಗೌಡ ಇವರೆಲ್ಲರೂ ಕೂಡ ಕೋರ್ಟ್ನ ಕಟಕಟೆಯಲ್ಲಿ ಈತ ನಿರಪರಾಧಿ ಅಂತೇಳಿ CBI COD ಚಾರ್ಜ್ ಶೀಟ್ ಹಾಕಿ ಅಪರಾಧಿ ಅಂತೇಳಿ ಪರಿಗಣಿಸಲ್ಪಟ್ಟ ವ್ಯಕ್ತಿಯನ್ನ ನಿರಪರಾಧಿ ಅಂತ ಹೇಳಿ ಕರೀತಾರೆ. ಇವರಿಗೆ ಯಾವ ಆಧಾರದಲ್ಲಿ ಅವ್ರು ಹೇಳ್ತಾರೆ? ಸರಿ, ನಿಮಗೆ ಯಾರಿಗಾದ್ರೂ ಅಬ್ಜೆಕ್ಷನ್ ಇದೆಯಾ? ಕೋರ್ಟ್ಗೆ ಹೋದ್ರೆ ಮಾತ್ರ ಸೌಜನ್ಯ ನ್ಯಾಯ ಸಿಗುತ್ತೆ ಅನ್ನೋದು ಇವರಿಬ್ಬರ ವಾದ. ಇದನ್ನು ಬಿಟ್ಟು ಬೀದಿಲಿ ಹೋರಾಟ ಮಾಡೋದ್ರಿಂದ ಅಥವಾ AI ವಿಡಿಯೋಗಳನ್ನ ನಂಬೋದ್ರಿಂದ ಹಿಂಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ? ಅಲ್ಲ ಸ್ವಾಮಿ, ಅಪರಾಧಿನ ಹಿಡಿದುಕೊಟ್ಟವ್ರು ಯಾರು ಸ್ವಾಮಿ? ಅಪರಾಧಿ ಅಲ್ಲ ಸರ್, ಆರೋಪಿ. ಅಲ್ಲ, ಆರೋಪಿನ ಹಿಡಿದುಕೊಟ್ರಲ್ಲ, ಯಾರು ಸ್ವಾಮಿ ಹಿಡಿದುಕೊಟ್ಟಿದ್ದು? ಯಾರಲ್ಲ, ಈಗ ರವಿ ಪೂಜಾರಿ ಹಿಡ್ಕೊಟ್ಟ. ಅವತ್ತು ಉದಯ್ ಜೈನ್ ಅಲ್ಲ, ಧೀರಜ್ಕೆಲ್ಲ ಇದ್ರು. ಮಲ್ಲಿಕ್ಕಿಲ್ಲ. ಅಪರಾಧಿನ ಹಿಡಿದುಕೊಟ್ಟಾರ ನಿಮ್ಮವ್ರ. ಅಪರಾಧಿ ಅಂತ ನೀವು ಅಪರಾಧಿನ ನಿರಪರಾಧಿನ ಅಪರಾಧಿ ಅಂತ ಹೇಳ್ತಿದ್ದೀರಲ್ಲ, ನೀವೇ ತಾನೇ ಸಂಚು ಮಾಡಿದ್ದು. ಆಯ್ತು ಸರ್, ಕೊಟ್ಟವರೇ ಇದ್ರ ಹಿಂದಿರಬಹುದು ಅನ್ನೋದಾದ್ರೆ ನಮಗೆ ನಿಮಗೆ ಗೊತ್ತಾಗೋಷ್ಟು CBI ಆಗಲಿ, ಕೋರ್ಟ್ ಆಗಲಿ, ಜಡ್ಜ್ ಆಗಲಿ, ಅಥವಾ ಈಗ ರಚನೆ ಆಗಿರುವ SIT ಆಗಲಿ ಅವ್ರಿಗೆ ಯಾರು ಗೊತ್ತೇ ಆಗ್ಲಿಲ್ವಾ ಇದು? ಇಷ್ಟೇಮ್ಮ ಹಿಡಿದುಕೊಟ್ಟವ್ರು ಇವರೇ ತಾನೆ. ಅವನೆಲ್ಲ ಬಾಬು ಬಲ್ಲಿ ಹತ್ರ ಕೂತಿದ್ದ, ಅವನು ಹುಚ್ಚ ಮಿಂಟಲ್ಲ ಏನೋ, ಅವನೇ ಅಪರಾಧಿ ಅಂತ ಹಿಡಿದುಕೊಳ್ತಾನೆ. ಹಿಡಿದುಕೊಟ್ಟಾದ್ಮೇಲಿಂದ ಇವ್ರಿಗೆ ಗೊತ್ತಿರ್ಬೇಕಲ್ಲ ಅಪರಾಧಿ ಯಾರು ಅಂತ.
ಇವ್ರು ಯಾಕೆ ಅದನ್ನ ಇದು ಸಾಬೀತು ಮಾಡ್ತಾ ಇಲ್ಲ? ಯಾರು ಸಾಬೀತ್ ಮಾಡ್ಬೇಕು? ಯಾರು ಹಿಡ್ಕೊಂಡ್ರೆ ಅವರೇ ಮಾಡಿಸ್ಬೇಕು. ಅದೇ ಇವ್ರು ಅವ್ರು ನಮ್ಮ ಪಾರ್ಟಿ ಹೇಳಾಯ್ತಲ್ಲ. ಅಲ್ಲ, ಒಂದ್ ಇವ್ರು ನಿಮಿಷ ನಮ್ಮ ಪಾರ್ಟಿ. ಒಂದ್ ನಿಮಿಷ ಸರ್. ನಿಮಗೆ ಆಚೆ ಕೂರ್ಸಿ ಅವ್ರನ್ನ. ಎಷ್ಟು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಸರ್. ಅವ್ರು ಅವ್ರು correct ಹಿಡ್ಕೊಟ್ಟಿದ್ದು ಒಬ್ಬ ಕಳ್ಳ ಅಂತ ಇಲ್ಲ, ಈ ಕಡೆ ಅನ್ಕೊಂಡು ಕೂರ್ಸಿರ್ಲಿ. ನಾನು ಹೇಳ್ತಿರೋದು ಚಾರ್ಜ್ ಶೀಟ್ ನಲ್ಲಿ ಕೇಳಿ ಸರ್, ನಾನು ಇರ್ಲಿಲ್ಲ, ನೀವು ಇರ್ಲಿಲ್ಲ ಅಲ್ಲಿ. ನಾನು CBI ಕೋರ್ಟ್ನ ರಿಪೋರ್ಟ್, ಹೈಕೋರ್ಟ್ನ ರಿಪೋರ್ಟ್ನ ಓದಿದ ಆಧಾರದ ಮೇಲೆ ಹೇಳ್ತಿದ್ದೀನಿ. ನಂದೇ 100% ಅಂತಲ್ಲ, ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದರ ಆಧಾರದ ಮೇಲೆ ಹೇಳ್ತಿದ್ದೀನಿ. ಅವ್ರದ್ದು ಕೂಡ ಎನ್ಕ್ವೈರಿ ಆಗಿದೆ. ಯಾರು ಹಿಡ್ಕೊಟ್ರಲ್ಲ ಅವ್ರದ್ದು ಕೂಡ ಎನ್ಕ್ವೈರಿ ಆಗಿದೆ. ಅಲ್ಲಿ ಆ ಎನ್ಕ್ವೈರಿ ಪ್ರಕಾರ ಅವ್ರದ್ದು ತಪ್ಪಿಲ್ಲ ಅಂತ ಆಗ್ಬಿಟ್ಟಿದೆ. ಈಗ ಅವ್ರು ತಪ್ಪು ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವ್ರು ಹೇಳ್ದಂಗೆ ಮತ್ತೆ ಕೋರ್ಟಿಗೆ ಹೋಗ್ಬೇಕಷ್ಟೇ ಸರ್. ಧರ್ಮಸ್ಥಳದ ಪರವಾಗಿ ಬಿಜೆಪಿಯಿಂದ ಹೋರಾಟ ನಡೀತು, ಇವರೆಲ್ಲ ಸೌಜನ್ಯ ವಿರುದ್ಧ ಅಂತೆಲ್ಲ ಬಿಂಬಿಸಿದ್ರು ಇವರು. ಇದೇ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು. ಸೌಜನ್ಯ ಅವ್ರ ತಾಯಿ ಮನೆಗೆ ಹೋಗಿ ನೀವು ಸುಪ್ರೀಂ ಕೋರ್ಟ್ಗೆ ರಿಟರ್ಜಿ ಹಾಕಿ, ಪ್ರತಿ ಲಾಯರ್ ಖರ್ಚಿಂದ ಹಿಡಿದು ಪ್ರತಿಯೊಂದನ್ನು ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಇವರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದಾರೆ. ಯಾರು ಹೋಗಿ ನೀವು ಈ ಥರ ಸುಪ್ರೀಂ ಕೋರ್ಟ್ಗೆ ರಿಟರ್ಜಿ ಹಾಕಿ ನೀವು ನಿಮ್ಮ ಪರವಾಗಿ ನಾವು ನಿಂತ್ಕೋತೀವಿ, ನಿಮ್ಮ ಲಾಯರ್ ಖರ್ಚಿಗೆ ಮಾಡ್ತೀವಿ ಅಂತ ಇದು ಯಾರು ಹೇಳಿಲ್ಲ. ಅದೇ ಬುಡೆ ಕೇಸ್ ಬಂದರೆ ಎಲ್ಲರೂ ಲಾಯರ್ನ ಕರೆಸ್ತಾರೆ, ಸುಪ್ರೀಂ ಕೋರ್ಟ್ ಲಾಯರ್ನ ಕರೆಸ್ತಾರೆ. ಈ ವಿಷಯವಾಗಿ ಯಾರೂ ಸೌಜನ್ಯ ತಾಯಿ ಪರವಾಗಿ ಹೋಗ್ಲಿಲ್ಲ. ಆಯ್ತು. ಅಂದ್ರೆ ಸೌಜನ್ಯ ಪ್ರಕರಣ ಇತ್ಯರ್ಥ ಆಗೋದು ಕೋರ್ಟ್ನಲ್ಲಿ ಮಾತ್ರ ಅಂತ ಗೊತ್ತಿದ್ರು ಕೂಡ ಹೋರಾಟಗಾರರು, ಇವ್ರು ಯಾರು ಅಲ್ಲ, ಸೋಕಾಲ್ಡ್ ಹೋರಾಟಗಾರರು ಯಾಕೆ ಕೋರ್ಟಿಗೆ ಹೋಗ್ಲಿಕ್ಕೆ ಸೌಜನ್ಯ ಕುಟುಂಬಕ್ಕೆ ದಾರಿ ತೋರಿಸ್ತಾ ಇಲ್ಲ ಅಥವಾ ಬೆಂಬಲವಾಗಿ ನಿಲ್ತಾ ಇಲ್ಲ ಅಂತ ಹೇಳಿ. ಮೇಡಮ್, ಮೊನ್ನೆ ಬುರುಡೆ ಪ್ರಕರಣದಲ್ಲಿ ಅವನದ್ದು ಮೇಡಮ್ ಒಂದು ನಿಮಿಷ, ಬುರುಡೆ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ SP ಮಂಪರು ಪರೀಕ್ಷೆಗೆ ರೆಫರ್ ಮಾಡ್ತಾರೆ. ಕೋರ್ಟ್ ಮುಂದೆ ಸೋಮವಾರ ಅರ್ಜಿ ಬರುತ್ತೆ. ಸಂಡೇ ರಜಾ ದಿನದಲ್ಲೇ SIT ಮಾಡ್ತಾರೆ. ಅವತ್ತು ನಮ್ಮ SP ಅವ್ರು ಹೇಳಿದಾಗೆ ಮೊದಲೇ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಇಷ್ಟು ಕೋಟಿಗಟ್ಟಲೆ ಖರ್ಚು ಆಗ್ತಿರ್ಲಿಲ್ಲ. ಇವರಿಗೆ ಸೌಜನ್ಯಳ ಪ್ರಕರಣ ಇತ್ಯರ್ಥ ಆಗೋದು ಬೇಕೇ ಇಲ್ಲ ಮೇಡಮ್. ಅವ್ರು ಬಹಳ ಒಳ್ಳೆ ಕ್ವೆಶನ್ ಕೇಳಿದ್ದಾರೆ. ಹಿಂದೆ ನಳಿನ್ ಕುಮಾರ್ ಕಟೀಲ್ ಕೂಡ ಇದನ್ನ ಹೇಳಿದ್ದಾರೆ, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾಗ. ಮೊನ್ನೆ ವಿಜೇಂದ್ರ ಅವರು ಹೇಳಿದ್ದಾರೆ. ನಾವು ಹೇಳ್ತೇವೆ ಇವರು ಕೋರ್ಟಿಗೆ ಹೋಗೋದೇ ಇಲ್ಲ. ಹೋಗ್ಲೇ ಅಲ್ಲ. ಇವರು ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಇವರಿಗೆ ಸೌಜನ್ಯ ನೆಪ ಮಾತ್ರ. ಸೌಜನ್ಯ ಇವರಿಗೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಿಕ್ಕೆ ಒಂದು ದಾಳ. ಸೌಜನ್ಯ ಮ್ಯಾಟ್ರ್ ಬಿಟ್ಟರೆ ಪದ್ಮಲತಾ ಅಂತಾರೆ, ವೇದವಲ್ಲಿ ಅಂತಾರೆ, ನಾರಾಯಣ ಯಮುನಾ ಅಂತಾರೆ. ಇಡೀ ಕರ್ನಾಟಕದಲ್ಲಿ ಎಷ್ಟು ಅತ್ಯಾಚಾರಗಳಾಗಿವೆ, ಅದು ಯಾವುದ್ರ ಬಗ್ಗೆನೂ ಇವ್ರು ಮಾತಾಡೋದಿಲ್ಲ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋದು ಕೋರ್ಟ್ನಲ್ಲಿ ಮಾತ್ರ. ಕೋರ್ಟ್ನಲ್ಲಿ ನಮ್ಮ ಅಧಿಕಾರಿಗಳು ಕರೆಕ್ಟಾಗಿ ತನಿಖೆ ಮಾಡಿ ಅವ್ರಿಗೆ ಸಾಕ್ಷ್ಯಾಧಾರಗಳು ಒದಗಿಸಿದ್ರೆ ಮಾತ್ರ ಒಳ್ಳೆ ಆಫೀಸರ್ಗಳನ್ನ ಹಾಕಿ ಇದಕ್ಕೆ ಒಂದು ಮುಕ್ತಿ ಅಂತ ಆಡ್ಬಿಡ್ಬೇಕು. ಹಿಂಗೆ ಕೋರ್ಟ್ನಲ್ಲಿ ಬಗೆಹರಿಬಹುದಾಗಿದ್ದ ಪ್ರಕರಣಕ್ಕೆ ಒಂದಷ್ಟು ಕವಲುಗಳು ಕೂಡ ಸಿಗ್ತಾ ಹೋಯಿತು. ಚಿನ್ನಯ್ಯ ಅನ್ನೋ ಕ್ಯಾರೆಕ್ಟರ್ ಎಂಟ್ರಿ ಮೂಲಕ. ಚಿನ್ನಯ್ಯ ಮಾಸ್ಕ್ ಹಾಕೊಂಡು ಬಂದ ಸಂದರ್ಭದಲ್ಲಿ ಎಲ್ಲರೂ, ಕೇವಲ ಕರ್ನಾಟಕ ಧರ್ಮಸ್ಥಳ ಮಾತ್ರವಲ್ಲ, ಬಹುತೇಕ ಈ ಸುದ್ದಿ ಎಲ್ಲೆಲ್ಲ ಪ್ರಸಾರ ಆಯಿತು ಬೇರೆ ಬೇರೆ ದೇಶಗಳಲ್ಲಿ. ಧರ್ಮಸ್ಥಳವನ್ನು ಲ್ಯಾಂಡ್ ಆಫ್ ಮಾಸ್ ಬರಿಯಲ್ ಅಂತ ಕರೆದ್ರು. ಆದರೆ ಅದೇ ಚಿನ್ನಯ್ಯ ಈಗ ಆರೋಪಿ ಸ್ಥಾನದಲ್ಲಿ ನಿಂತು ಆತನಿಂದ ಒಂದಷ್ಟು ಸತ್ಯ ಆಚೆ ಬಂದ ಮೇಲೆ ಒಂದು ಗಾಢ ಮೌನ ಕಾಡ್ತಾ ಇದೆ. ಕೀರ್ತಿ ಅವರೇ, ಬಂದ ಮಾಸ್ಕ್ ಮನ್ ಚಿನ್ನಯ್ಯ ಆದ ನಂತರದಲ್ಲಾದ ಬದಲಾವಣೆಗಳು, ಆ ನರೇಟಿವ್ನಲ್ಲಾದ ಶಿಫ್ಟ್, ಇದ್ರ ಬಗ್ಗೆ ಮಾತನಾಡೋದಾದ್ರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದಾಗ ಅವನಿಗೊಂದು ಹೆಸರಿಟ್ಟರು, ಅವನ್ನ ಕರ್ಕೊಂಡು ಬಂದರು, ಎಲ್ಲ ಆಯಿತು. ಎಲ್ಲ ಆದಮೇಲೆ ಅವನಿಗೆ ಪ್ರಾಯಶ್ಚಿತ್ತ ಕಾಡ್ತಾ ಇತ್ತಂತೆ. ನಾನು ಒಂದಿಷ್ಟು ವರ್ಷಗಳ ಹಿಂದೆ 100 ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಯಾಗಿತ್ತು, ಅವ್ರನ್ನ ಮಣ್ಣು ಮಾಡಿಬಿಟ್ಟಿದ್ದೀನಿ. ಮಲಗಿದಾಗ ನನಗೆ ಬುರುಡೆ ನೆನಪಾಗ್ತಾ ಇದೆ, ಆ ಬುರುಡೆಗಳ ಕಣ್ಣೆದುರುಗಡೆ ಬರ್ತಾ ಇದೆ. ಆ ಪ್ರಾಯಶ್ಚಿತ್ತಕ್ಕೋಸ್ಕರ ನಾನು ವಾಪಸ್ ಬಂದಿದ್ದೀನಿ. ಎಲ್ಲಿಗೆ ಬಂದಪ್ಪ? ನೇರವಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಬಂದೆ ನಾನು. ಸುಪ್ರೀಂ ಕೋರ್ಟ್ ಲಾಯರ್ ಏನು ಮಾಡ್ತಾರೆ, ಕರ್ಕೊಂಡು ಹೋಗಿ IPC 164 BNS 183 ರೆಕಾರ್ಡ್ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಒಂದು ಮಾಧ್ಯಮದಲ್ಲಿ ಧನಂಜಯ ಅವರು ಕೂತ್ಕೊಂಡು ಹೇಳ್ತಾರೆ, ಅವನು ಏನು ರೆಕಾರ್ಡ್ ಮಾಡಿದ್ದಾನೆ ಅಂತ ನನಗೇ ಗೊತ್ತಿಲ್ಲ, ಅವನು ಯಾರ ಹೆಸರು ಹೇಳಿದಾನೆ ಅಂತ ನನಗೇ ಗೊತ್ತಿಲ್ಲ ಅಂತ ಧನಂಜಯ ಅವರು ಹೇಳ್ತಾರೆ. ಇಡೀ ಕರ್ನಾಟಕ, ಇಡೀ ದೇಶ ನಂಬುತ್ತೆ, ಅಲ್ ಜಜೀರಾ ಎಲ್ಲೆಲ್ಲೆಲ್ಲ ಏನು ಅದೇ ವರದಿ, ಅದೇ ವಿಷಯ. ಅವನು ಬಂದಂತೆ ಸುಪ್ರೀಂ ಕೋರ್ಟ್ ಲಾಯರ್ನ ಹುಡ್ಕೊಂಡು ಬಂದಂತೆ, ಸುಪ್ರೀಂ ಕೋರ್ಟ್ ಲಾಯರ್ ಕರ್ಕೊಂಡು ಹೋಗಿ ಕೋರ್ಟಲ್ಲಿ ನಿಲ್ಸಿದ್ರಂತೆ, ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಂತೆ. ಏನು ಸ್ಟೇಟ್ಮೆಂಟ್ ಕೊಟ್ಟ ಅನ್ನೋದು ಗೊತ್ತಿಲ್ವಂತೆ, ಬಟ್ ಒಂದಂತೂ ಕನ್ಫರ್ಮು, ಅಲ್ಲಿ 100 ಸಾವಿರಾರು ಹೆಣ್ಣು ಮಕ್ಕಳ ಶವಗಳಿದೆಯಂತೆ. ಸರಿ, ಹಿಂಗೆಲ್ಲ ಆಯಿತು. ಆಮೇಲೆ ಪಾಯಿಂಟ್ಗಳು ಸ್ಟಾರ್ಟ್ ಆಯಿತು. ಪಾಯಿಂಟ್ ನಂಬರ್ 1, 2, 3, 4, 5, 6 ಅಲ್ಲಿ ಒಂದು ಸಿಕ್ತು, ಅದು ಪುರುಷಂದು ಅಂತ ಗೊತ್ತಾಯಿತು. 7, 8, 9, 10, 11 A ಒಂದು ಸಿಕ್ತು, ಅದು 1.5 ವರ್ಷ ಹಳೇದು, ಯಾರೋ ಸೂಸೈಡ್ ಮಾಡ್ಕೊಂಡಿರೋದು ಅಂತ ಗೊತ್ತಾಯ್ತು, ಅದು ಪುರುಷಂದು ಅಂತ ಗೊತ್ತಾಯ್ತು. ಓಕೆ, 12, 13ಗೆ ಬಂದಾಗ ಹೇಳಿದ್ರು, ಇಲ್ಲಿ ನೋಡಿ ಸಿಗುತ್ತೆ, ಇಲ್ಲಿ ಕನಿಷ್ಠ ಪಕ್ಷ 15ರಿಂದ 20 40. ಅಂದರೆ
ಅವರು ಲಾಯರ್ ಮಂಜುನಾಥ್ ಹೇಳಿದ್ರು 70-80 ಸಿಗುತ್ತೆ ಅಂತ ಹೇಳಿದ್ರು. ಆಯ್ತು, 13ನೇ ಪಾಯಿಂಟ್ ಮಾರ್ಕ್ ಆಗುತ್ತೆ. ನಿಮ್ಗೆ ಗೊತ್ತಿರಲಿ, ಚಿನ್ನಯ್ಯ ಮಾರ್ಕ್ ಮಾಡೋದು 100 ಮೀಟ್ರು 100 ಸ್ಕ್ವೇರ್ ಫೀಟ್ ಜಾಗದಲ್ಲಿ, ಬಟ್ SIT ಅವರು 300 ಸ್ಕ್ವೇರ್ ಫೀಟ್ ತೋಡ್ತಾರೆ. 2 JCB ಬರುತ್ತೆ, ಹತ್ರ 18-20 ಜನ ಹಾಕೊಂಡು ಎಲ್ಲಿ ತನಕ ಆಗೀತಾರೆ ಅಂದ್ರೆ ನೀರು ಬರೋ ತನಕ ಆಗೀತಾರೆ. ಲಾಸ್ಟಿಗೆ ಆ ಮಣ್ಣನ್ನು ಕಳಿಸ್ತಾರೆ, ಕಳಿಸ್ರಿ ಇದನ್ನ FSLಗೆ, ಇದ್ರಲ್ಲಿ ಏನಾದ್ರು ಮೂಳೆ ಗಿಳೆ ಕರ್ಗೋಗ್ಬಿಟ್ಟಿದ್ರೆ ನೋಡ್ಬಿಡೋಣ ಅಂತ. ಇದೆಷ್ಟೆಲ್ಲ ಆದ್ಮೇಲೆ ಏನ್ ಮಾಡಿದ್ರು SIT ಅವರು? ಚಿನ್ನಯ್ಯನನ್ನು ವಶಕ್ಕೆ ಪಡೆದು, ಬಪ್ಪ ರಾಜ ನೀನು ಕೋರ್ಟಲ್ಲಿ ಸುಮಾರು ವಿಷಯಗಳು ಹೇಳಿದ್ಯಾ, ಏನ್ ಮಾಡ್ತಾ ಇದೀಯ ನೀನು, ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ. 4 ಎಫಿಷಿಯಂಟ್ IPS ಆಫೀಸರ್ಗಳನ್ನ ಗುಂಡಿ ಅಗಿಯಕ್ರಿ ಅಗದ್ರು. ಅವರು ಜಿಗಣೆ ಮಳೆ ಗುಂಡಿ ಅಗಿತಾ ಇದ್ರು. ಆಯ್ತು, ಕರ್ಕೊಂಡು ಕೂರಿಸ್ಕೊಂಡು ಎಲ್ಲ ಕೇಳಿದಾಗ, ಇವರಿಂದ ನನ್ನನ್ನು ಕಾಪಾಡಿ, ಇವ್ರು ನನ್ನ ಬಿಡಲ್ಲ. ಇವರು 1.5 ವರ್ಷದ ಹಿಂದೆ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಉಜ್ರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ನಾನು 2014ರಿಂದ ಇಲ್ಲಿಂದ ಹೋಗಿ ಇಂದೋರಲ್ಲ ಅಲ್ಲ ಮಂಡ್ಯದಲ್ಲೆಲ್ಲ ಈರೋಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ತಮಿಳ್ನಾಡಿನಲ್ಲಿ. ಆಮೇಲೆ ನನ್ನ ಅಕ್ಕ ಕರೆದ್ಲು ಅಂತ ನಾನು ಉಜಿರಾಗಿ ಬಂದು ಕೆಲಸ ಮಾಡಬೇಕಾದ್ರೆ ವಿಠಲ್ ಗೌಡ ನಾನು ನೋಡ್ಬಿಟ್ಟ, ನೀನು ಚಿನ್ನಯ್ಯ ತಾನೆ, ಇಲ್ಲಿ ಹೆಣ ಉಳ್ತಿದ್ದಲ್ಲ, ಬಾಯಿ ನಿನ್ನ ಹತ್ರ ಕೆಲಸ ಇದೆ ಅಂತ ಹೇಳಿ ನೆನ್ನೆ ಒಂದು ಮಾಧ್ಯಮದಲ್ಲಿ ಅವ್ರ ವೈಫ್ ಸಹಿತ ಮಾತಾಡಿದ್ದಾರೆ. ನೆನ್ನೆ ಮಾತಾಡಿದ್ದಾರೆ. ಅವನ್ನ ಕರ್ಕೊಂಡೋಗಿ ಇದೇ ತಿಮ್ರೋಡಿಯ ಮನೇಲಿ ಬಿಡ್ತಾರೆ. ಇವ್ರು ಎಷ್ಟು ಅದ್ಭುತವಾಗಿ ಪ್ಲಾನ್ ಮಾಡ್ತಾರೆ ಅಂದ್ರೆ, ಇವತ್ತು ವಿಡಿಯೋ ನಂಬರ್ 1, 2, 3, 4, 5, 6 ಅಂತ ಬರ್ತಿದೆಯಲ್ಲ, ಇವೆಲ್ಲ ಪ್ರೀ ಪ್ಲಾನ್. ಇವರು ಇದೇ ಒಂದ್ ನಿಮಿಷ ಸರ್, ಇದೇ ಇವರು ನಮಗೆ ಚಿನ್ನಯ್ಯನ ಪರಿಚಯ ಇಲ್ಲ, ಚಿನ್ನಯ್ಯ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂದವರು ಅವನಿಗೆ ಆಶ್ರಯ ಕೊಟ್ಟಿದ್ದು ಅದೇ ಮನೆಯಲ್ಲಿ. ಯಾಕೆ ಹೇಳ್ಕೊಳ್ಳಿಲ್ಲ? ನಿಮ್ಮ ಮಾಧ್ಯಮದ ಮೈಕ್ ಹಿಡಿದಾಗ್ಲೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಯಾಕೆ ಸುಳ್ಳು ಹೇಳಿದ್ರು? ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಹೇಳ್ಬೋದಿತ್ತಲ್ಲ. ಹೌದು, ನಮ್ಗೆ 1 ವರ್ಷದ ಕೆಳಗೆ ಸಿಕ್ಕಿದ್ದ, ಅವ್ನು ನಮ್ಮ ಹತ್ರ ವಿಷಯ ಎಲ್ಲ ಹೇಳ್ಕೊಂಡಿದ್ದ, ನಾವೇ ಅವನ್ನ ಕರ್ಕೊಂಡೋಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಬಿಟ್ರಿ ಅಂತ ಹೇಳ್ಬೋದಿತ್ತಲ್ಲ. ಇವತ್ತು ಅವನನ್ನ ಲಾಕ್ ಮಾಡಿ ಶಿವಮೊಗ್ಗ ಜೈಲಲ್ಲಿ ಕೊಳಿಸ್ತಾ ಇದ್ದಾರೆ ಅವನ್ನ. ಹೌದು, ಶಿವಮೊಗ್ಗ ಜೈಲಲ್ಲಿ ಯಾರು ಹೋರಾಟ ಮಾಡ್ತಾರೆ ಈಗ? ಹಾಗಾದ್ರೆ ಈಗ ಸಿಗ್ತಾ ಇರೋ ಬುರುಡೆಗಳು ಯಾವುದು? ನಮ್ಮ ಮಾಧ್ಯಮದಲ್ಲಿ ಸುಮಾರು ಮಾಧ್ಯಮದಲ್ಲಿ ಪ್ರಸಾರ ಯಾವ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿದೆ? ಬಂಗ್ಲೆಗುಡ್ಡೆ ಆಯ್ತು, ಅವ್ರು ಕೇಳಿದಕ್ಕೆ ಹೇಳ್ತೀನಿ. ಈಗೇನು ಬಂಗ್ಲೆಗುಡ್ಡೆಯನ್ನ ಕರ್ಕೊಂಡು ಹೋಗಿ ಮೇಲ್ಭಾಗದಲ್ಲೇನೆ ಒಂದಷ್ಟು ಅಸ್ಥಿ ಪಂಜರಗಳು ಸಿಗ್ತಾ ಇದೆ. ಅದರಲ್ಲಿ ಒಂದು UB ಅಯ್ಯಪ್ಪ ಅನ್ನೋ ಕೊಡಗು ಮೂಲದ ವ್ಯಕ್ತಿಗಳು. ಇದು ಹಾಗಾದ್ರೆ ಯಾವುದು? ಈಗ ಇಷ್ಟು ದಿನ ಇಲ್ಲದ ವಾಮಾಚಾರ ನರಬಲಿಯ ವಿಚಾರಗಳು ತಳಕು ಹಾಕೊಳ್ತಿರೋದು ಯಾಕೆ ಅಂತ ಗಿಳಿಯಾರು. ಈಗ ಮೊನ್ನೆ ಏನು ಬುರುಡೆ ಸಿಕ್ತು ಅಂತ ಹೇಳ್ತಾರೆ, ಅಥವಾ ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಅದರ ಪಕ್ಕದಲ್ಲಿ ಒಂದು RC ಕಾರ್ಡ್ ಸಿಗುತ್ತೆ. ಅದನ್ನು ವೆರಿಫಿಕೇಶನ್ ಮಾಡಿಕೊಂಡು ಹುಡ್ಕೊಂಡು ಹೋದಾಗ ಯಾವುದೋ ಒಬ್ಬ ವ್ಯಕ್ತಿ ಮಡಿಕೇರಿಯವ್ರಂತಾಗುತ್ತೆ, ಇನ್ನೊಂದು ಅರಕಲುಗೋಡ್ನವ್ರಂತಾಗುತ್ತೆ. ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಲ್ವಾ? ಅದು ತನಿಖೆ ಆಗಲಿ. ಯಾರು ಹೂತಾಕಿದ್ದಲ್ಲ, ಅಥವಾ ಕೆಳಗಡೆ 22 ಅಡಿ ಗುಂಡಿ ತೋಡಿ ಆಗದಿರುವಂಥದ್ದಲ್ಲ. ಪಟ್ಟಣನವರವ್ರ ಪ್ರಶ್ನೆ ಕೇಳ್ತಾರೆ ನೋಡಿ. ಬಂಗ್ಲೆಗುಡ್ಡೆ ಅನ್ನೋದು ಇತ್ತೀಚೆಗೆ ಯಾವಾಗ SIT ರಚನೆ ಆಯಿತು ಆಮೇಲೆ ಜನರಿಗೆ ಗೊತ್ತಾಗ್ತಾ ಇದೆ. ಅಲ್ಲಿವರೆಗೂ ಅದೇನು ಫೇಮಸ್ ಸ್ಪಾಟ್ ಅಲ್ಲ, ಅದನ್ನು ಸ್ಯೂಸೈಡ್ ಸ್ಪಾಟ್ ಅಂತ ಹೇಳಿ ಕರಿತಾ ಇದ್ದಾರೆ ಗಿಳಿಯಾರ್ ಅವರು. ಸ್ಯೂಸೈಡ್ ಸ್ಪಾಟ್ ಅನ್ನೋದಾಗಿದ್ರೆ ಅಲ್ಲಿನ ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿರಲಿಲ್ವಾ ಸ್ಯೂಸೈಡ್ ಸ್ಪಾಟ್ ಅಂತ ಹೇಳಿ? ಅಲ್ಲಿಗೆ ಮಿನಿಮಮ್ ಭದ್ರತೆಯನ್ನು ಯಾಕೆ ಒದಗಿಸಲಿಲ್ಲ? ಹಾಗೆ ಆ ಗುಡ್ಡೆ ಹತ್ಕೊಂಡು ಹೋಗೋಕ್ಕೆ SIT ಅಧಿಕಾರಿಗಳೇ ಶ್ರಮ ಪಡ್ತಾ ಇದ್ರು. 2 ಬಾರಿ ಸ್ಟ್ರೋಕ್ ಆದ UB ಅಯ್ಯಪ್ಪ, ಕೊಡಗು ಮೂಲದ ವ್ಯಕ್ತಿ, ಯಾರ್ದು ಮೂಳೆ ಸಿಕ್ಕಿದೆ, ಅವರು ಸ್ಟ್ರೋಕ್ ಆದವರು, ಕಡ್ಡಿ ಇಟ್ಕೊಂಡು ಹೋದವರು ಅಲ್ಲಿ ಹೆಂಗೆ ಹೋದ್ರು? ಈ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ. ಅಯ್ಯಪ್ಪ ಅವರು ಯಾಕೆ ಅಲ್ಲಿ ಹೋದ್ರು, ಯಾಕೆ ಸುಸೈಡ್ ಮಾಡ್ಕೊಂಡ್ರು ಅನ್ನೋದು ತನಿಖೆ ಆಗಲಿ. ತಪ್ಪಿತಸ್ಥರು ಯಾರಿದ್ದಾರೆ, ನಿಜವಾಗ್ಲೂ ಅದು ಕೊಲೆ ಆಯ್ತಾ, ಶಿಕ್ಷೆ ಆಗಲಿ, ಯಾರು ಅದಕ್ಕೆ ಅಡ್ಡ ಬಂದಿದ್ದಾರೆ? ಈಗ ಈ ಲಾಜಿಕ್ ಪ್ರಶ್ನೆ ಕೇಳುವ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಒಬ್ಬನೇ ಭೀಮಾ ಅನ್ನೋ ಹೆಸರು ಕೊಟ್ಟು ನಿಮ್ಗಲ್ರಿ, ನೀವು ಯಾಕೆ ಸರ್ ತಗೊಳ್ದೆ ಬರ್ತೀರಾ? ಈಗ ಅವನು ಒಬ್ಬನೇ 1,000 ಶವವನ್ನು ಹೂತಾಗದ, 100 ಶವವನ್ನು ಹೂತಾಗದ. ಎಷ್ಟು ಕಾಲ್ ಬರುತ್ತಂತೆ, ಇಲ್ಲೊಂದು ಬಾಡಿ ಬಿದ್ದಿದೆ ಅಂತಾರಂತೆ, ಒಬ್ಬನೇ ಎತ್ಕೊಂಡು. ಹೆಣ ಹೊರೋದಂದ್ರೆ ಏನು ಸುಲಭನಾ? ಹೆಣ ಅಂದ್ರೆ ಕೈಯಲ್ಲೇ ಬಗೆಯೋದು. ಅವನು ಹಾರೆ ಪಿಕಾಸಿ ಗುದ್ಲೆ ಹಿಡ್ಕೊಂಡು ಒಬ್ಬನೇ ಹೆಣ ಹೊತ್ಕೊಂಡು ಆ ಗುಡ್ಡ ಹೊತ್ಕೊಂಡು ಹೋಗಿ ಉಗಿತಾ ಇದ್ನ. 20 ಅಡಿಗೆ ಏನೇನು ಬೇಕು ಅದನ್ನ ಒಪ್ಕೋಬೇಕು ನಾವು. ಇದನ್ನ ಒಪ್ಕೊಳಕ್ಕಾಗಲ್ಲ. ನರಬಲಿ, ವಾಮಾಚಾರ, ಬಂಗ್ಲೆಗುಡ್ಡೆ ಪ್ರದೇಶವನ್ನ ಇದಕ್ಕಾಗೆ ಬಳಸ್ಕೊಳ್ತಾ ಇದ್ರು ಮತ್ತದೇ ಧರ್ಮಸ್ಥಳದ ಪ್ರಭಾವಿ ಕುಟುಂಬಸ್ಥರು. ನಾನು ನಿಮ್ಗೆ ಹೇಳ್ತೀನಿ, ವಿಠಲ್ ಗೌಡ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾರೆ. ವಿಡಿಯೋ ಬಿಟ್ಟಾಗ ಮೊದಲನೇ ಪಾಯಿಂಟ್ನಲ್ಲಿ ನನಗೆ 3 ಸಿಕ್ತು, ಆಮೇಲೆ 5 ಸಿಕ್ತು ಅಂತ ಹೇಳ್ತಾರೆ. ಅದೇ ವಿಡಿಯೋದಲ್ಲಿ ಹೇಳ್ತಾರೆ, ಚಿನ್ನಯ್ಯ ಹೇಳಿದ್ದು ಯಾವುದು ಸುಳ್ಳಾಗಿಲ್ಲ ಅಂತ. ಚಿನ್ನಯ್ಯನಿಗೆ ಮೊದಲ ಬುರುಡೆಯನ್ನು ತಂದು ಕೊಟ್ಟಿದ್ದು ಅಲ್ಲಿಂದಲೇ, ಅದನ್ನು ಚಿನ್ನಯ್ಯನೇ ನನಗೆ ಹೇಳಿದ್ದ ಅಂತ. ಚಿನ್ನಯ್ಯನಿಗೆ ಮೊದಲ ಬುರುಡೆಯನ್ನು ಇದೇ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ, ಅಲ್ಲಿಂದಲೇ ಬುರುಡೆಯನ್ನು ತಗೊಂಡೋಗಿ ಚಿನ್ನಯ್ಯನಿಗೆ ಕೊಟ್ಟಿದ್ರೆ, ಚಿನ್ನಯ್ಯ ಮಾಡಿದ 13 ಪಾಯಿಂಟ್ಗಳಲ್ಲಿ ಈ ಪಾಯಿಂಟನ್ನು ಯಾಕೆ ಮಾಡಲಿಲ್ಲ? ಒಂದೇ ಜಾಗದಲ್ಲಿ 8 ಅಸ್ಥಿ ಪಂಜರಗಳು ಸಿಗುತ್ತೆ ಅಂತಾದ್ರೆ ಅದೇ ಪಾಯಿಂಟನ್ನು ಫಸ್ಟ್ ತೋರಿಸ್ಬೋದಿತ್ತಲ್ಲ. ಜನ ಅಷ್ಟೊತ್ತಿಗೆ ದಂಗೆನೇ ಎದ್ದು ಬಿಟ್ಟರು, ಅವ್ರು ಇವ್ರಿಗೆ ಬೇಕಾದಂಗೆ ಆಗೋಗ್ಬಿಡ್ತಾ ಇತ್ತು.
ಆಮೇಲೆ 11A 11B 11C ಅದೇ ಬಂಗ್ಲೆಗುಡ್ಡದಲ್ಲಿ ಆದಾಗ ಕಾಣಿಸ್ತಾ ಇದ್ದಿದ್ದು ಆಲ್ ಆಫ್ ದ ಸಡನ್ ವಿಟನ್ಗಳು ಮೊನ್ನೆ ಹೆಂಗೆ ಕಾಣಿಸ್ಬಿಡುತ್ತೆ. ಆಮೇಲೆ ಚಿನ್ನಯ್ಯ ಯಾವಾಗ ಆರೋಪಿ ಅಂತ ಹೇಳಿ ಸರಿಯಾಗಿ ಶಿವಮೊಗ್ಗ ಜೈಲಿಗೆ ಹೋದ್ಮೇಲೆ ವಿಠಲ್ಗೌಡ ಆಲ್ ಆಫ್ ದ ಸಡನ್ ಹೆಂಗೆ ಎಂಟ್ರಿ ತಗೊಂಡ್ಬಿಡ್ತಾರೆ ಇದಕ್ಕೆ. ಆಮೇಲೆ ಸೌಜನ್ಯ ಕೇಸಿಗೂ ಬುರ್ಡೆಗೂ ಸಂಬಂಧನೇ ಇಲ್ಲ ಅಂತ ಇದ್ದಾಗ ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ವಿಠಲ್ಗೌಡ ಬುರ್ಡೆ ಕೊಡ್ತಾನೆ, ಸೌಜನ್ಯಳ ತಾಯಿ ಕುಸುಮಾವತಿಯ ತಮ್ಮ ಪುರಂದ್ರಗೌಡ ಸಾಕ್ಷಿ ಆಗ್ತಾನೆ, ಸೌಜನ್ಯಳ ತಾಯಿ ಕುಸುಮಾವತಿಯ ರಿಲೇಟಿವ್ ತುಕಾರಾಮ್ ಬಂದು ನಾನು ನೋಡಿದ್ದೀನಿ ಅಂತ ಸಾಕ್ಷಿ ಹೇಳ್ತಾನೆ. ಹೆಂಗೆ ಸೌಜನ್ಯ ಗ್ರಾಮಸ್ಥರು ಅಲ್ಲಾಗಿರೋ ನೂರಾರು ಹೆಣ್ಣು ಮಕ್ಕಳು ಅವ್ರು ಹೇಳೋ ಹಾಗೆ ನೂರಾರು ಹೆಣ್ಣು ಮಕ್ಕಳ ಪರವಾಗಿ ನಿಲ್ಬಾರ್ದು ಅಂತ ಹೇಳಿ ಯಾವ ಕಾನೂನು ಹೇಳುತ್ತೆ? ಸೌಜನ್ಯ ರೀತಿಯಲ್ಲೇ ಇನ್ನುಳಿದ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಈಗ ಒಬ್ಬ ಪುರಂದರ ಮತ್ತೊಬ್ಬ ವಿಠಲ ಮುಂದೆ ಬಂದ್ರೆ ತಪ್ಪೇನಿದೆ? ಯಾರವರು ಇನ್ನುಳಿದ ಹೆಣ್ಣು ಮಕ್ಕಳು? ಅವ್ರು ಹೇಳ್ತಿದಾರಲ್ಲ ನೂರಾರು ಶವಗಳು ತೋರಿಸ್ತಿದಾರಂತ. ಇವಾಗ ಅವರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಪುರಂದರ ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ, ತುಕಾರಾಮ್ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ನನಗ್ ನಾನ್ ತೋರಿಸುವ ಜಾಗದಲ್ಲಿ ನೀವು ಬಗ್ಗಿರಿ ಮತ್ ಸಿಗುತ್ತೆ ಅಂತ ಹೇಳಿ. ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಒಬ್ಬ ಹೋಟ್ಲ್ ಇಟ್ಕೊಂಡವನು ಇವನು ಹೋಗಿ ಇಲ್ಲಿಲ್ಲಾಗಿರಿ ಅಂತ ಹೇಳಕ್ ಇವನೇನು ಏನ್ ಮಾಡ್ತಿದ್ದ? ವಿಠಲನ ಮನೆಯ ಹೆಣ್ಣು ಮಕ್ಕಳು ಯಾರಾದ್ರೂ ಹಾಗೆ ಅಸ್ಥಿಯಾಗಿ ಅಲ್ಲೂ ಹೂತಾಕಿದಾರ? ಇಲ್ಲಲ್ವಾ. ಸುಜಾತ ಭಟ್ ಬಂದಾಗ ನನ್ನ ಅನನ್ಯ ಭಟ್ಲ ಅಸ್ಥಿ ಕೊಡಿ ಅಂತ ಕೇಳಿದಾಗ ಅಲ್ಲಿ ತೆಗಿಯಕ್ಕೆ ಶುರು ಮಾಡಿದ್ದು ಚಿನ್ನಯ್ಯ ಬಂದು ನಾನೇ ಹೂತಾಕಿದೆ ಅಂತ ಹೇಳಿದಾಗ ಪುರಂದರ ವಿಠಲ ಇವರಿಬ್ರು ಇದಾರಲ್ಲ, ಇವ್ರು ಯಾಕೆ ಮೊದಲೇ ಹೇಳಿಲ್ಲ? ಇಲ್ಲಿ ತನಕ ಏನಾಗಿತ್ತು ಅವರಿಗೆ? ಇವರು ಹೋರಾಟದಲ್ಲಿ ಇದ್ದಾರೆ ತಾನೆ. ನಮ್ಮ ಮನೆಯ ಹೆಣ್ಣು ಮಗುವಿಗೆ ತೊಂದರೆ ಆಯಿತು, ಅನ್ಯಾಯ ಆಯಿತು ಅಂದ್ರೆ ಹೋರಾಟ ಮಾಡ್ತಾ ಇದ್ದವರು. 12 ವರ್ಷದ ಹೋರಾಟ ಅಂತ ಇವರೇ ಬಂಡಿಸ್ಕೊತಾ ಇದ್ದಾರೆ. ಹಾಗಿದ್ರೆ ಅವಾಗ ಯಾಕೆ ಇದು ಬುರುಡೆ ಇದೆ, ಇದನ್ನ ಅಗಿರಿ ಅಂತ ಯಾಕೆ ಹೇಳಿಲ್ಲ? ಚುನಾವಣೆ ಆಗೋ ತನಕ ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟು ಅಧಿಕಾರ ಸಿಕ್ಕ ತಕ್ಷಣ ಸರ್ವಾಧಿಕಾರಿಗಳ ಥರ ನಡ್ಕೊಳ್ತಾರೆ ಸರ್ಕಾರ. ಯಾರೋ ಬುರುಡೆ ಎತ್ಕೊಂಡ್ಬಂದಿದ್ದು ಬುರುಡೆ ಕತೆ ಹೇಳಿದ ತಕ್ಷಣ ಅವನು ನಂಬಿಟ್ಟು SIT ರಚನೆ ಮಾಡಿದ್ರಲ್ಲ ಸರ್, ಅದನ್ನೇ ನಂಬ್ಕೊಂಡು ಒಂದಾದ್ಮೇಲೆ ಕತೆಗಳು ನಡೀತಾನೆ ಇದೆ. ಸೊ ಜನರ ಗಮನ ಎಲ್ಲ ಈ ಥರ ಇದ್ರ ಕಡೆ ಟರ್ನ್ ಮಾಡಿಬಿಟ್ಟು ನಿಜವಾಗಿರೋ ಸಮಸ್ಯೆಗಳನ್ನೆಲ್ಲ ಮೂಲೆಗಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಈಗ SIT ರಚನೆ ಮಾಡದೆ ಹೋಗಿದ್ದಿದ್ರೂ ಕೂಡ ಸರ್ಕಾರವನ್ನು ಬೈಯೋ ಜನ ಇರ್ತಿದ್ರು ಮೇಡಮ್. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಬೇಕು, ಮಿಕ್ಕಿದ ಉತ್ತರ ಅವ್ರು ಕೊಡ್ತಾರೆ. ಈಗ SITಯನ್ನು ರಚನೆ ಮಾಡಿದಾರಲ್ಲ ಸರ್ಕಾರ, SIT ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ ಅಂತೇಳಿ ನನಗಂತೂ ಅನ್ನಿಸ್ತಾ ಇದೆ. ಹಾಗಾಗಿ ಅದು ಚಾರ್ಜ್ ಶೀಟನ್ನು ಡೆವಲಪ್ ಮಾಡಬೇಕು, 193 ಸ್ಟೇಟ್ಮೆಂಟನ್ನು ಕೋರ್ಟ್ ಮುಂದೆ ಚಿನ್ನಯ್ಯನ ಹತ್ರ ಕೊಡಿಸ್ಬೇಕು, ಅಪ್ರೂವರ್ ಯಾರಂತ ಆಗಬೇಕು, ಆಮೇಲೆ ಪ್ರೋಸೆಸ್ ನಡೀತದೆ. SITಯ ತನಿಖೆಯ ಮೇಲೆ ನಮಗೆ ವಿಶ್ವಾಸ ಇದೆ. ಸೌಜನ್ಯ ಹೆಸರಳಿ ಹೋರಾಟ ಮಾಡಿದವರು ಕೂಡ ಇಂಥದ್ದೇ ಅಧಿಕಾರಿಯನ್ನು ಹಾಕಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ SITಯನ್ನು ನೇಮಕ ಮಾಡಿದ ತಕ್ಷಣ 4 ಜನ ಯೂಟ್ಯೂಬರೆಲ್ಲ ಕೂತ್ಕೊಂಡು ಇದು ವಿಜಯದ ಹೆಬ್ಬಾಗಿಲಲ್ಲಿದ್ದೇವೆ ಅಂತ ಹೇಳಿದರು. ವಿಜಯದಶಮಿಯ ಹೆಬ್ಬಾಗಿಲಲ್ಲಿ ನಾವಿದ್ದೀವಿ, ನೋಡೋಣ ಇಲ್ಲಿ ನ್ಯಾಯ ಸಿಗುತ್ತೆ, ಯಾರಿಗೆ ಅನ್ಯಾಯ ಆಗತ್ತೆ ಅನ್ನೋದು ನೋಡೋಣ. ಅದೇ ಯೂಟ್ಯೂಬರ್ನ ವಿಡಿಯೋ ಮುಂದೆ ಕೂತ ತಿಮರೋಡಿ ಅವರು ಇತ್ತೀಚೆಗೆ ಕಳೆದ 3-4 ದಿನಗಳ ಕೆಳಗಡೆ ಹೇಳ್ತಾರೆ, SITಯ ಕೆಳಹಂತದ ಅಧಿಕಾರಿಗಳು ಕರಪ್ಟ್ ಇದ್ದಾರೆ, ಅವರೇನೆ ಚಿನ್ನಯ್ಯನ ಹೆದರಿಸಿ ಬೆದರಿಸಿ ಆತ ದಿಕ್ತಪ್ಪೋ ಹಾಗೆ ಮಾಡಿದ್ದಾರೆ, ಹೀಗಾಗಿ ಒಬ್ಬ ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ತನಿಖೆ ಆಗಬೇಕು. ತಿಮರೋಡಿ ಅವ್ರ ಹೇಳಿಕೆ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಈಗ ಕೆಳಗಡೆ ಇರುವವರಿಗೆ ಅಧಿಕಾರ ಜಾಸ್ತಿ ಇರೋದಾ, ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಇರೋದಾ? ಈಗ ಪ್ರಣಬ್ ಮೊಹಂತಿ ಅಂತ ಒಬ್ಬ ಸೂಪರ್ ಕಾಫ್ ಅಧಿಕಾರಿ ಅದರ ಪ್ರಮುಖ ಅಧಿಕಾರಿ ಆಗಿದ್ದಾರೆ. ನಮಗೆ ಮೊಹಂತಿ ಅವ್ರ ಬಗ್ಗೆ ವಿಶ್ವಾಸ ಇದೆಯಪ್ಪ, ಇವರಿಗಿಲ್ವಾ? ಯಾಕೆ ಇವ್ರಿಗೆ ಅನುಮಾನ ಅಂತ ಹೇಳಿದರೆ, ಸತ್ಯವನ್ನ ಬಾಯಿ ಬಿಡಿಸಿದ ತಕ್ಷಣ ಇವರಿಗೆ ಉರಿಯಕ್ಕೆ ಶುರುವಾಗುತ್ತೆ. ಇವರು ಆಲ್ರೆಡಿ ಮಾಡಿಟ್ಕೊಂಡಿರೋ ವಿಡಿಯೋಗಳನ್ನು ಇವರದ್ದೇ ಯೂಟ್ಯೂಬರ್ಗಳ ಮೂಲಕ ಬಯಲು ಮಾಡಲಿಕ್ಕೆ ಇವರಿಗೆ ಅರ್ಥ ಆಗುತ್ತೆ. ಅಂದರೆ ಒಬ್ಬ ಈಗ ಈ ಬಿ ಗ್ಯಾಂಗ್ ಅಥವಾ ಬುಲ್ಡೆ ಗ್ಯಾಂಗು ಏನು ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರಲ್ಲ, ಎಲ್ಲೋ ಇವ್ರು ಹೇಳ್ತಾರಲ್ಲ ಪ್ರಭಾವಿಗಳು ಪ್ರಭಾವ ಬಳಸಿದ್ರು ಅಂತ. ಆ್ಯಕ್ಚುಲ್ಲಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಪೂಜ್ಯ ಕಾವಂದರು ಈ ಪ್ರಭಾವ ಒಳ್ಳೆ ರೀತಿಯಲ್ಲಿ ಬಳಸಿದಿದ್ರೆ ಈ ಥರ ನಾಟಕಗಳು ಇದನ್ನೆಲ್ಲ ತಡಿಬೋತಿತ್ತಲ್ವಾ? ಎಲ್ಲೋ ಕೈ ಮೀರೋ ಹಂತಕ್ಕೆ ಹೋದ್ಮೇಲೆ ನೀವೆಲ್ಲ ಫಸ್ಟಿಂದನೇ ಬಂದ್ರಿ, ಬಟ್ ಒಳ್ಳೆ ರೀತಿಯಲ್ಲಿ ಪ್ರಭಾವ ಬಳಸಿದಿದ್ರೆ ಈ ಥರ ಒಂದು ನೆಗೆಟಿವ್ ಸ್ಪ್ರೆಡ್ ಆಗೋದನ್ನು ತಡಿಬೋದಿತ್ತು. ಈಗ ಪ್ರಭಾವ ಬೀರುವಂಥ ವಿಚಾರವನ್ನು ಇವ್ರು ಹೇಳ್ತಾರಲ್ಲ, ಕೋರ್ಟನ್ನು ಖರೀದಿ ಮಾಡ್ತಾರೆ, ಸುಪ್ರೀಂ ಕೋರ್ಟನ್ನು ಖರೀದಿ ಮಾಡ್ತಾರೆ, ಹೈಕೋರ್ಟನ್ನು ಖರೀದಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಆ ದಿನಗಳಲ್ಲಿ ಸಂತೋಷ್ ರಾವೇ ನಿಜವಾದ ಅಪರಾಧಿ ಅಂತೇಳಿ ಸಾಬೀತು ಮಾಡುವ ರೀತಿಯಲ್ಲಿ ಸಾಕ್ಷಿಯನ್ನು ಬಿಲ್ಡ್ ಮಾಡಿದರೆ ಸಾಕಿತ್ತು. ಒಬ್ಬ PSIನ ಖರೀದಿ ಮಾಡಿಬಿಟ್ಟಿದ್ರೆ ಸಾಕಿತ್ತು. SP, DGP, IGP ಬೇಡ. ಸೌಜನ್ಯಳ ದೇಹದ ಯಾವುದೋ ಒಂದು ಜೀವಾಂಶವನ್ನು ಸಂತೋಷ್ ರಾವ್ ಶರ್ಟಲ್ಲಿ ಸಿಕ್ತು ಅಂತ ಮಾಡಿದ್ರು ಸಾಕಿತ್ತು. ಸೆಷನ್ ಕೋರ್ಟ್ ಲೆವೆಲಲ್ಲೇ ಅವ್ರು ಖರೀದಿ ಮಾಡ್ಬೋದಿತ್ತು. ಪ್ರಭಾವವನ್ನು ಬೀರೋದಾಗಿದ್ದರೆ ಇದು ಇಷ್ಟು ಕಷ್ಟನೇ ಇರಲಿಲ್ಲ. ಅವರು ಇದು ನಮಗೆ ಸಂಬಂಧವೇ ಇಲ್ದಿರೋ ಸಬ್ಜೆಕ್ಟ್ ಅಂತೇಳಿ ಸುಮ್ಮನಿದ್ರು.
ಎರಡನೇ ಕ್ವಶನ್ ಕೀರ್ತಿ ಅಣ್ಣಂಗೆ. ಕೀರ್ತಿ ಅಣ್ಣ ಈಗ ಏನಂದರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಕಡೆ ತೋಟಗಳಲ್ಲಿ ಕಳೆ ಹೇಗೆ ಬರುತ್ತಲ್ಲ ಆ ಥರ ಇವ್ರು ಒಂದಾದ್ಮೇಲೆ ಒಂದು ಬರ್ತಾ ಇದ್ದಾರೆ. ಕರೆಕ್ಟು, ಅದಕ್ಕೆ ನಾವು ಒಂದು ಸರಿ ಮಿಷಿನ್ ಹೊಡಿತೀವಿ, ಇನ್ನೊಂದು ಸರಿ ರೌಂಡ್ ಅಪ್ ಹೊಡಿತೀವಿ, ಏನೋ ಹೊಡಿತೀವಿ, ಪರ್ಮನೆಂಟಾಗಂತೂ ಸಾಯಲ್ಲ. ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಅದಕ್ಕೆ ಈಗ ನೀವು ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ, ವಸಂತಣ್ಣ ಸಂಚಾಲಕರಾಗಿದ್ದಾರೆ, ನೀವು ಎಲ್ಲ ಇದ್ದೀರಾ. ಆದರೆ ಒಂದ್ರ ಹಿಂದೆ ಒಂದು ಈ ಸಂಚಾಲಕರಲ್ಲೇ ಈಗಾಗಲೇ ಪುನೀತ್ ಕೆರೆಹಳ್ಳಿ ಅವರು ಜೈಲಿಗೆ ಹೋದರು, ನಮ್ಮ ಮಹೇಶ್ ಶೆಟ್ಟರನ್ನು ಇದೇನೋ ವ್ಯವಸ್ಥಿತ ಷಡ್ಯಂತ್ರವಾಗಿ ಭಾಗವಾಗಿ ಈ ಥರ ಧರ್ಮ ಸಂರಕ್ಷಣಾ ಸಮಿತಿಯಲ್ಲಿರೋರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಸ್ಟಾಪ್ ಮಾಡಬೇಕು ಅಂತ? ಸರ್, ನೀವು ಕಳೆ ಉದಾಹರಣೆ ಕೊಟ್ರಿ, ಬಹುಶಃ ಜನಕ್ಕೆ ಇಷ್ಟು ಜ್ಞಾನ ಬಂದ್ಬಿಟ್ರೆ ಸಾಕು. ನಿಜವಾದ ಬೆಳೆ ಯಾವುದು ಕಳೆ ಯಾವುದು ಅಂತ ಗೊತ್ತಾಗ್ಬಿಟ್ರೆ ಸಾಕು ಅನ್ಸುತ್ತೆ ಬಹುಶಃ. ಇವರು ರಕ್ತ ಬೀಜಾಸುರರು, ಹೇಳ್ತೀನಿ ಕೇಳಿ, ಇವರು ರಕ್ತ ಬೀಜಾಸುರರು. ಒಂದೇ ಒಂದು ಹನಿ ರಕ್ತ ಇದ್ರು ನಾಳೆ ದಿನ ಮತ್ತೆ 100 ಜನ ಹುಡ್ತಾರೆ. ಇವರು ಇವತ್ತು ಚಿನ್ನಯ್ಯನ ಕರ್ಕೊಂಡ್ ಬರ್ತಾರೆ, ಅನನ್ಯ ಭಟ್ ಕರ್ಕೊಂಡ್ ಬರ್ತಾರೆ, ಇನ್ನು ಒಂದು 6 ತಿಂಗಳು ಬಿಡಿ ಮತ್ತೊಂದು ಹೊಸ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ. ಇವರು ಮುಗಿಯಲ್ಲರೇ, ಇವರು ನವರಾತ್ರಿಯಲ್ಲಿ ಎಲ್ಲ ರಕ್ತ ಬೀಜಾಸುರರು ಅಂತ್ಯ ಆಗತ್ತೆ. ಅದೇ ನಾಲ್ಗೆ ಚಾಚಬೇಕು ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಈ ಎಲ್ಲ ವಿದ್ಯಮಾನಗಳೆಲ್ಲ ನೋಡಿದರೆ ಒಂದು ಹಾಡು ಜ್ಞಾಪಕ ಬರುತ್ತೆ, ಹೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಅಂತ. ಅಂದ್ರೆ ಈಗ ಚಿನ್ನಯ್ಯನ ಕತೆ ಗೊತ್ತಾಯ್ತು, ಹಾಗೆ ಸುಜಾತಾ ಭಟ್, ಅನನ್ಯ ಭಟ್ ಕತೆ ಗೊತ್ತಾಯ್ತು. ಇದಾದ ಮೇಲೂ ಕೂಡ ಇನ್ನೂ ಕೆಲವರು ಇಲ್ಲ ಇದರಲ್ಲಿ ಸತ್ಯ ಇದೆ ಅಂತ ನಂಬ್ತಿದ್ದಾರೆ. ಅಷ್ಟು ಬಲವಾದ ನಂಬಿಕೆ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಕೀರ್ತಿ? ನಾವುಗಳು ಹೇಳಿದಾಗ ಅಥವಾ ಮಾಧ್ಯಮಗಳು ಹೇಳಿದಾಗ ನೀವು ನಂಬಲ್ಲ, ಬೇಡ ನಂಬೇಡಿ. ಸರಿಯಪ್ಪ, ಉಪಮುಖ್ಯಮಂತ್ರಿಗಳೇ ವಿಧಾನಸೌಧದಿಂದ ಹೊರಗಡೆ ಬಂದು ಮಾಧ್ಯಮದ ಎದುರುಗಡೆ ಹೇಳ್ತಾರೆ ಇದೊಂದು ಷಡ್ಯಂತ್ರ, ಅದನ್ನೂ ನಂಬಲ್ವಾ? ಅವಾಗೇನಂದ್ರು, ಉಪಮುಖ್ಯಮಂತ್ರಿಗಳನ್ನೇ ಇಳಿಸ್ಬಿಡ್ಬೇಕು ಅಂದರು, ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದರು. ಸರಿ ಆಯ್ತು, ಅದನ್ನು ನಂಬೇಡಿ. ಫೈನಲಿ ಯಾರು ಹೇಳ್ಬೋದ್ರಿ? SIT ಪರವಾಗಿ, ಸರ್ಕಾರದ ಪರವಾಗಿ ಇರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಕುಮಾರ್ ಕೋರ್ಟಲ್ಲಿ ನಾಗಪ್ರಸನ್ನ ಅವರ ಬೆಂಚ್ನಲ್ಲಿ ಸ್ಟ್ರೈಟ್ ಅವೇ ಮಾನ್ಯ ಇವ್ರಿಗೆ ಹೇಳ್ತಿದ್ದಾರೆ, ಜಡ್ಜ್ಗೆ, ಇಲ್ಲೊಂದು ಕಾನ್ಸ್ಪಿರಸಿ ಆಗಿದೆ ಅಂತ. ಅದಕ್ಕೆ ನಾಗಪ್ರಸನ್ನ ಸರ್ ಕೇಳ್ತಾರೆ, ವೈ ಕಾನ್ಸ್ಪಿರಸಿ ಅಂತ, ಯಾಕಾಗಿದೆ ಕಾನ್ಸ್ಪಿರಸಿ ಅಂತ. ಅದನ್ನು ನಾವೀಗ ಪತ್ತೆ ಹಚ್ತಾ ಇದ್ದೀವಿ ಅಂತ ಹೇಳಿ SIT ವಕೀಲರೇ ಹೇಳಿದ ಮೇಲೆ ಇನ್ನು ಯಾರು ಹೇಳಿದ್ರೆ ನಂಬ್ತೀರಿ ಹೇಳಿ? ಇನ್ಯಾರು ಹೇಳ್ಬೇಕು ನಿಮ್ಗೆ ನಂಬೋಕಿದನ್ನ? ಅಧಿಕೃತ ದಾಖಲೆ ಅಲ್ವಾ ಅದು? ಅಧಿಕೃತ ದಾಖಲೆ ಅಲ್ಲ, ಕೋರ್ಟ್ಗೆ ಹೇಳಿರೋದು, ಮಾಧ್ಯಮಕ್ಕಲ್ಲ. ಸರ್, ಈಗ SIT ರಚನೆ ಆಗಿ ಇದು ಈಗ ತನಿಖಾ ಹಂತದಲ್ಲಿ ಇದೆ. ಇದನ್ನ ಸ್ವಾಗತ ಮಾಡಿದ್ದು ನಮ್ಮ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅಂದರೆ ಈಗ ಆಲ್ರೆಡಿ ಅದೊಂದು ಷಡ್ಯಂತ್ರ ಅಂತ ನೀವು ಹೇಳ್ತಿದ್ದೀರಾ, ನಮಗೂ ಮನವರಿಕೆ ಆಗಿದೆ ಷಡ್ಯಂತ್ರ ಅನ್ನೋದು. ಇದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಇದನ್ನು ಇನ್ನೊಂದಷ್ಟು ನೀವು ರಬ್ ಮಾಡಿ, ಇನ್ನೂ ಒಂದು ಅದನ್ನು ಎಳೆ ಎಳೆಯಾಗಿ ಇನ್ನೂ ಅದನ್ನು ಇದು ಮಾಡಿ ಎಲ್ಲೋ ಒಂದು ಕಡೆ ನೀವೇ ಧರ್ಮಸ್ಥಳನ ಒಂದು ರೀತಿ ಬೇರೆ ರೀತಿ ಬಿಂಬಿಸೋಕೆ ಹೊರಟಿದ್ದೀರಾ ಅಂತ ನನ್ನ ವೈಯಕ್ತಿಕ ಒಂದು ಇದು ಸರ್. ಅದು ಕಾನೂನಿದೆ. ಯಾಕಂದರೆ ಧರ್ಮಾಧಿಕಾರಿಗಳಿಗಿಂತಲೂ ನೀವು ದೊಡ್ಡವರಲ್ಲ. ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿರಬೇಕಾದ್ರೆ ಅದು SIT ಒಂದು ಅಡಿಯಲ್ಲಿ ನಡೀಲಿ, ಏನಿದೆ ಸತ್ಯಾಂಶ ಹೊರಬರಲಿ ಅಂತ ಕೇಳಿರಬೇಕಾದ್ರೆ ಇದೆಲ್ಲ ಯಾಕೆ ಬೇಕು? ನಡೀಲಿ, ತನಿಖೆ ನಡೀಲಿ, ನೀವು ಅದಕ್ಕೆ ಒಂದು ಸಹಕರಿಸಿ. ನಾನು ವಸಂತ್ ಸರ್ ಕೇಳ್ತಾ ಇದ್ದೀನಿ. ಈಗ SITಯನ್ನು ರಚನೆ ಮಾಡಿ ಮುಖ್ಯಮಂತ್ರಿಗಳೇ ಅಂತೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರ ಬರೆದಿದ್ದೆ. ಅದು ಇವತ್ತೂ ಕೂಡ ಅಲ್ಲೇ ಇದೆ. SIT ರಚನೆ ಆಗುವ ಮೊದಲು SITಯ ಬಗ್ಗೆ ಇವತ್ತಿನ ಈ ಕ್ಷಣದ ತನಕ ಎಲ್ಲೂ ನಾನು ಆಕ್ಷೇಪದ ಮಾತನಾಡಲಿಲ್ಲ. SIT ತನಿಖೆ ಹಂತದಲ್ಲಿ ಇರುವಾಗಲೇ SITಯ ವಿಚಾರಣೆಗೆ ಒಳಪಟ್ಟು ಹೊರಗಡೆ ಬಂದ ವ್ಯಕ್ತಿ ಅಲ್ಲಷ್ಟು ತಲೆಬುರುಡೆ ಇದೆ, ಇಷ್ಟು ಅಸ್ಥಿಪಂಜರ ಇದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಒಬ್ಬ ಗಿರೀಶ್ ರಾವ್ ಮಟ್ಟಣ್ಣನವರು ಎನ್ನುವಂಥ ವ್ಯಕ್ತಿ ನಮಗೆ ಯಾವ ಮುಸ್ಲಿಂ ಸಂಘಟನೆಯಿಂದ ಇದು ಸಿಕ್ಕಿದೆ ಅದು ಸಿಕ್ಕಿದೆ ಅಂತೇಳಿ, ಯಾವ ಮ್ಯಾಪ್ ಇದೆ ಅಂತೇಳಿ ಹೇಳಿಕೆ ಕೊಡ್ತಾನೆ. ಅಂಥೇಳಿದರೆ ಒಂದು ತನಿಖೆಯ ಹಂತದಲ್ಲಿ ತನಿಖೆಗೆ ಒಳಪಡುವಂಥ ವ್ಯಕ್ತಿ ಮೀಡಿಯಾದ ಮುಂದೆ ಹೇಗೆ ಮಾತಾಡಬೇಕು ಅನ್ನೋ ಕಲ್ಚರೇ ಇಲ್ಲ ಅವರಿಗೆ. ನಾವು ಅದನ್ನು ಪ್ರಶ್ನೆ ಮಾಡಿರೋದು. SIT ಅಧಿಕಾರಿಗಳ ತನಿಖೆಯನ್ನು ನಾವು ಪ್ರಶ್ನೆ ಮಾಡಿಲ್ಲ, ಮಾಡೋದು ಇಲ್ಲ. ಅಂದ್ರೆ ಒಂದು ಸೈಡ್ನವರು ಅಂದ್ರೆ SIT ತನಿಖೆ ನಡೀತಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಅವರಿಗೆ ಬೇಕಾದ ಮಾತನಾಡಬಹುದು, ನಾವ್ ಯಾಕೆ ಮಾತನಾಡಬಾರ್ದು ಅಂತ ಕೇಳ್ತಿದ್ದಾರೆ.
ನೀವು ಮಾತಾಡಿದ್ದು ಅಥವಾ ಅವರು ಹೇಳೋದಕ್ಕೆ ನೀವು ವ್ಯತಿರಿಕ್ತವಾಗಿ ಹೇಳೋದ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ ಸರ್. ಆದರೆ ತನಿಖಾ ವರದಿ ಬರಲಿ, ನಾವು ಯಾಕೆ ಕಾಯಬಾರ್ದು ಅನ್ನೋದು ಅಷ್ಟೇನೆ. ಈ ಮಾತನ್ನ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಮಾಡ್ತಿದ್ದಾರೆ, ಯಾರೆಲ್ಲ ಕುತ್ಕೊಂಡು ಕಾವಂದರನ್ನ ಈಗಲೂ ಕೂಡ ಕಾವಂದರು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಾರೆ, ಯಾರು ಸಾಕ್ಷಿಗಳಾದಿದ್ದವರು ಕೂಡ ಬಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಂಟರ್ವ್ಯೂ ಕೊಡ್ತಿದ್ದಾರೆ, ಅವ್ರಿಗೂ ಈ ಮಾತನ್ವಯನ? ಹೌದು, 100%. ನಾನು ಇವಾಗ ಸುಜಾತಾ ಭಟ್ ಅವ್ರು ನೋಡಿದಾಗ ಒಂದು ಕಡೆ ನನಗೆ ಅಯ್ಯೋ ಏನಪ್ಪ ದಿನ ಇದೆ ಆಯ್ತಲ್ಲ ನಗು ಬರುತ್ತೆ ಅದೆಲ್ಲ ನೋಡಿದಾಗ. ಯಾಕಂದ್ರೆ ಎಷ್ಟೊಂದು ಮಾಧ್ಯಮಗಳು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ತು, ಆಗ್ಲೇ ನಮಗೂ ಸತ್ಯಾಸತ್ಯತೆ ಗೊತ್ತಾಗಿದ್ದು, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನ ನಾನು ಒಪ್ತೀನಿ, ಅದು ಸರಿನೋ ತಪ್ಪು ಅನ್ನೋದು. ಬಟ್ SIT ನಮಗೆ ರಿಪೋರ್ಟ್ ಬರ್ಬೇಕಲ್ವಾ ಸರ್, ಕಾನೂನಿಗೆ ಗೌರವ ಕೊಡಬೇಕು ನಾವು ಅಂತ ಅಷ್ಟೇ ನನ್ನ ಒಂದು ವಾದ. SIT ವರದಿ ಬರುವವರೆಗೂ ಕಾಯ್ತಾ ಕೂತಿದ್ದಿದ್ರೆ ಇವತ್ತಿಗೂ ಸುಜಾತಾ ಭಟ್ ಮಾಧ್ಯಮದ ಎದುರುಗಡೆ ತನ್ನ ಮಗಳ ಅಸ್ಥಿಯನ್ನು ಕೇಳ್ತಾನೆ ಇರ್ತಾ ಇದ್ರು. ಮೀಡಿಯಾದವ್ರು ಇಲ್ಲ ಅಂದ್ರೆ ಇವತ್ತಿಗೂ ಅಸ್ಥಿ ಕೇಳ್ತಾ ಇದ್ರು, ಇವತ್ತು ನನ್ನ ಮಗಳನ್ನ ಕೊಡಿಸಿ ಅಂತ ಕೇಳ್ತಾ ಇದ್ರು. ಯಾವಾಗ ಇದು SIT ಟ್ರಯಲ್ ಅಲ್ಲಿ ಇದ್ರೂ ಸಹಿತ ಇಲ್ಲ, ಇಲ್ಲೇನೋ ಅನ್ಯಾಯ ಇದೆ, ಇಲ್ಲೇನೋ ಸುಳ್ಳಿದೆ ಅಂತ ಹೇಳಿ ಮಾಧ್ಯಮದವರು ಒಂದಿಷ್ಟು ಜನ ಅದಕ್ಕೆ ಪತ್ತೆ ಹಚ್ಚೋ ಕೆಲಸ ಮಾಡಿದ ಕಾರಣಕ್ಕೆ ಅವ್ರು ಬಂದು ಇಲ್ಲ ತಪ್ಪಾಗೋಯ್ತು ಅಂತ ಕೇಳ್ಕೊಂಡು ಹೋದ್ರೆ ಅಷ್ಟೇ. ಬಿಟ್ರೆ ಆಮೇಲೆ ನಾವೇನು ಗೊತ್ತಾ ನೋಡಿ, SIT ಇರಬೇಕಾದ್ರೆ ಸಮೀರ ಯಾಕೆ ಮಾತಾಡಬೇಕು ಅಂತ ನಾವು ಕೇಳ್ತೀವ್ರಿ. ಅವನು ಮಾತಾಡಿದಾಗ ನಾನು ಸುಮ್ಮನೆ ಇರಬೇಕು ಅಂದ್ರೆ ಹೆಂಗಾಗುತ್ತೆ? ಆಗಲ್ಲ, ನಾನು ಮಾತಾಡ್ತೀನಿ. SITಗೆ ಹೋಗಿ ವಿಚಾರಣೆ ಮುಗಿಸ್ಕೊಂಡು ವಿಠಲ್ ಗೌಡ ಇಲ್ಲಿ 8 ಇದೆ ಇಲ್ಲ 5 ಇದೆ ಅಂದಾಗ ಗುರು ತಪ್ಪು ಅಂತ ಹೇಳ್ತೀನಿ. SIT ಅಲ್ಲಿನೂ ಎಷ್ಟು ಅಸ್ಥಿಪಂಜರ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಯೂಟ್ಯೂಬ್ ನಲ್ಲಿ ಕೂತ್ಕೊಂಡು ಇವತ್ತು ಸೋಮವಾರ 8 ಸಿಕ್ಕಿದೆ, ಇವತ್ತು ಸಿಕ್ಕಿದೆ ನಾವು ಕೇಳ್ತೀವ್ರಿ. ಎಲ್ಲಿಂದ ಬರ್ತೀವಿ? ನಾನು ಹೋಗಿ SIT ಕಂಪ್ಲೇಂಟ್ ಕೊಟ್ಟು ಬಂದೆ, ನಮಗೂ ಕೊಡಿ ಆ ಬಲ್ಲ ಮೂಲಗಳಿಂದ ಮಾಹಿತಿ ಅಂತ. ಯಾವ ಮಾಹಿತಿನೂ ಕೊಡ್ಲಿಲ್ಲ, ಅವ್ರು ಹೇಳಿದ್ದೆಲ್ಲ ಸುಳ್ಳು. ಯಾಕೆ ಕೇಳ್ಕೊಂಡು ಸುಮ್ಮನಿರ್ಬೇಕು? ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಹೇಳುವ ಇವರು ಗಿರೀಶ್ ಮಟ್ಟಣ್ಣನವರು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಡ್ಡಿ ಜಾಸ್ತಿ ಅಂತ ಹೋರಾಟ ಮಾಡಿ ಪಾಂಗಾಣದಲ್ಲಿ ಮಣ್ಣ ಸಂಘದಲ್ಲಿ ನೀವ್ ಯಾಕೆ ಮಣ್ಣ ಸಂಘ ಅನ್ನಲ್ಲ? ಪಾಂಗಾಣ ಅಂತ ಯಾಕೆ ಹೇಳಲ್ಲ? ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂತ ಯಾಕೆ ಹೇಳಲ್ಲ? ಧರ್ಮಸ್ಥಳ ಅಂತ ಯಾಕೆ ಓದಿರ್ತೀರಿ? ನನ್ನ ಪ್ರಶ್ನೆ ಉತ್ತರ ಕೊಡಿ. ನನ್ನ ಪ್ರಶ್ನೆ ಉತ್ತರ ಕೊಡಿ. ನಾವು ಧರ್ಮಸ್ಥಳ ಅಂತ ಓದಿರ್ತಾ ಇಲ್ಲ, ನಾವು ಧರ್ಮಸ್ಥಳ ಅಂತ ಓದಿರ್ತಾ ಇಲ್ಲ. ನಾವ್ ಹೇಳ್ತಾ ಇರೋದು 9 ಕಿಲೋಮೀಟರ್ ದೂರ ಇರೋ 9 ಕಿಲೋಮೀಟರ್ ದೂರ ಇರೋ ಉಜಿರೆ ಎಷ್ಟು ಕಿಲೋಮೀಟರ್ ನಮ್ಮನೆ VS ಆಚಾರ್ಯರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಾವು ಫೋನ್ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ. ಆ ಫೋನ್ ರಿಸೀವ್ ಮಾಡೋರು ಅವ್ರು PS ಪ್ರಸನ್ನ ಕುಮಾರ್ ಅಂತಿದ್ರು. ನಾವು ಹೇಳೋದು VS ಆಚಾರ್ಯರು ಫೋನ್ ಮಾಡಿದೀವಿ. ಈ PS ಫೋನ್ ರಿಸೀವ್ ಮಾಡ್ತಾರೆ. ಹೋಮ್ ಮಿನಿಸ್ಟರ್ ಆದವರು ಮುಖ್ಯಮಂತ್ರಿ ಆದವರು ಫೋನ್ ಇಟ್ಕೊಂಡು ಹಲೋ ಹೆಂಗಿದ್ರಿ ಅಂತ ಕೇಳಲ್ಲ. PS ಇವ್ರು ಹೇಳಿರ್ಬೋದು ನಮ್ಮ ಈ ಲಿಮಿಟ್ಸ್ ಅಲ್ಲಿ ಈ ತರದೊಂದು ಗಂಭೀರ ಪ್ರಕರಣ ಆಗಿದೆ, ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿರ್ಬೋದು. ಆರ್ ಅಶೋಕ್ ಅವರ ಮತ್ತೆ ಅವ್ರ PS ನಡುವೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ, ಅದನ್ನ ಅವ್ರು ಹೇಳಿದ್ದಾರೆ. ಆ ವಿಷಯ ಏನಾದ್ರೂ ಏನು ನಮ್ಮ ಕಡೆಯವ್ರು ಮಾಡಿದ್ದಾರೆ ಬಚಾವ್ ಮಾಡಿ ಅಂತ ಹೇಳಕ್ ಮಾಡಿದಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳದ ಹೆಂಗೆ? ಆ ಫೋನ್ ಏನ್ ಹೌದು ನಿಮ್ಗೆ ಹಿಡ್ಕೊಂಡಿತ್ತಲ್ಲ, ನಿಮ್ಗೆ ಏನ್ ಹೌದು? ಸುಮ್ಮನೆ ಇರ್ರಿ ನೀವು. ಏನ್ ಹೌದು? ಹೌದು 3 ತಿಂಗಳಿದ್ದು ಹೋಮ್ ಮಿನಿಸ್ಟರ್ ಎಷ್ಟು ತಿಂಗಳಿದ್ರ ಅಂತಂದಿಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ರು. ಇದೇ ವೇದಿಕೆಯಲ್ಲಿ ಹೇಳಿದ್ರು ಅವರು, ಇದೇ ವೇದಿಕೆಯಲ್ಲಿ ಹೇಳಿದ್ರು ನನಗೆ ಜ್ಞಾಪಕ ಇಲ್ಲ. ಸರ್ ನೀವೇನ್ ಗೊತ್ತಾ ಸರ್, ನೀವು ತಿಮ್ರೋಡಿ ಅವ್ರ ಕೈಗೆ ಸಿಕ್ಕಿದ್ರೆ ನಿಮ್ಮನ್ನ ಸ್ಪೆಷಲ್ ಬಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನ ಬೇಕವ್ರಿಗೆ ನಿಮ್ಮಂತವ್ರು ಎಲ್ಲದಕ್ಕೂ ಬಾಯ್ ಹಾಕೋರು. ಸರ್ ದಯವಿಟ್ಟು ತಿಳ್ಕೊಳ್ಳಿ, ನಾವು ಏನು ಮೀಡಿಯಾದಲ್ಲಿ ನೋಡಿದ್ದೀವಿ ಅದನ್ನು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀವಿ ಅಷ್ಟೇ, ಬೇರೇನಿಲ್ಲ. ನೋಡಿ ನಾವೇನು ಕೊಟ್ಟಿದ್ವಲ್ಲ ಏನಂತ ಅದನ್ನೇ ಇವಾಗ ಮೇಡಮ್ ಯಾಕೆ ಎಗರಾಡ್ತೀರ? ಅದ್ರ ಕೂಲಾಗಿ ಕೇಳಿ. ಹೌದು, ಕೂಲಾಗಿ ಕೇಳ್ತಾ ಇದ್ದೀನಿ. ನಮ್ಮ ಪ್ರಶ್ನೆ ಏನು ಗೊತ್ತಾ, ಇದರಿಂದ ನೀವು ಕ್ಲಾರಿಟಿ ಕೊಡಿ ಅಂತ ಅಷ್ಟೇ. ನೀವು ಕೇಳಿದ್ದಕ್ಕೆ ನಾವು ಕೇಳ್ತಾ ಇರೋದು. ಓಕೆ ಮೇಡಮ್ ಹೇಳಿದ್ರು 6 ವರ್ಷಕ್ಕೆ ಅರ್ಧ ಮಾತ್ರ ನಾವು ನೋಡಿದ್ವಿ. ಹೇಗೆ ಮೀಡಿಯಾದಲ್ಲಿ ನಾವು ಅದನ್ನ ನಿಮ್ಮ ಕ್ಲಾರಿಫಿಕೇಶನ್ ಸೋಷಿಯಲ್ ಮೀಡಿಯಾ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಅದನ್ನು ಕ್ಲಾರಿಟಿ ಕೇಳ್ತಾ ಇದೀವಿ ಅಷ್ಟೇ. ಅವಾಗ ದ್ವಂದ್ವ ನೀತಿ ಆಗಲಿಲ್ವಾ ಹೇಳಿ? ಇವಾಗ ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ತಾ ಇದೀವಿ. ಒಂದು ಇದೆಲ್ಲ ಈ ಪ್ರಕರಣನೇ ಓಕೆ ಸುಲಭವಾಗಿದ್ನೋ ಯಾವುದೂ ಒಂದು ಕ್ಲಾರಿಟಿ ಇಲ್ಲ. ಇದಕ್ಕೆ ಇಷ್ಟು ಸೌಜನ್ಯ ಪ್ರಕರಣ ಇಷ್ಟು ವರ್ಷ ಬಂದಿರೋದು. ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ರೆ ಇದನ್ನು 1 ತಿಂಗಳಲ್ಲಿ ಬಗೆಹರಿಸ್ಬೋದಾಗಿತ್ತು. ಈ ಪ್ರಭಾವಿ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಯಾವಾಗ ಇದ್ರೊಳಗಡೆ ನೋಡಿ ಸಂತೋಷ್ ಏನಕ್ಕೆ ಈಚೆ ಬಂದ, ನ್ಯಾಯಾಲಯ ಏನ್ ಹೇಳ್ತು ಕರೆಕ್ಟಾ? ಹೌದಾ? ನಮಗೆ ಗೊತ್ತು. ನಾವು ಅದನ್ನೇ ಕೇಳ್ತಾರೆ. ನಾನು ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೆ ನೋಡಿದಾಗ ನನಗೆ ಬೇಕಾಗಿದೆ ಏನ್ ನ್ಯಾಯ ಇದೆ ಅಂತ ಕೇಳ್ತಾ ಇದೀವಿ. ಅಪರಾಧಿ ಯಾರು? ನಾವು ಧರ್ಮಸ್ಥಳದ ಬಗ್ಗೆ ಅಲ್ಲ. ನಾವು ಕೂಡ ನೋಡಿ, ನಾನು ಹಿಂದೂನೇ, ಅರ್ಥ ಆಗ್ತಾ ಇದೆಯಾ? ನಾವು ಬೆಳಗ್ಗೆ ಎದ್ರೆ
ಸ್ವಾಮಿ ಮಂಜುನಾಥನ ಕೈ ಮುಚ್ಕೊಂಡೆ ಈಚೆ ಬರ್ತೀವಿ. ನಮಗೆ ಅಲ್ಲಿಂದ ಕಳಂಕಳ ತಳ್ಸ್ಕೊಳ್ಳಿ ನೀವು. ಯಾರೇ ಎಲ್ಲ ಬೆಂಬಲಿಸ್ಕೊಳ್ತಾ ಇದ್ದೀರಾ, ನಮಗೆ ಅದು ಬೇಕು. ಏನು ಒಂದು ಹೆಣ್ಣು ನೋಡಿ, ನಿಮ್ಮ ತಾಯಿ ಹೆಣ್ಣು ನಮ್ಮ ತಾಯಿ ಹೆಣ್ಣು, ಹೌದಾ ಅಲ್ವಾ? ಹೌದಾ? ಹೇಳಿ ಸರ್. ನಮ್ಗೆ ನ್ಯಾಯ ಕೇಳ್ತಾ ಇದೀವಿ ಅಷ್ಟೇ. ಇದನ್ನ ಕಗ್ಗಂಟು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ, ಹಾಳು ಮಾಡಿ ಎಲ್ಲ ಹಾಕಿದೆ. ಓಕೆ, ಇವಾಗ ಏನಕ್ಕೆ ಬಂತು ಹಾಗಾದ್ರೆ ಕೋರ್ಟಿಂದ? ಸಂತೋಷ್ ಏನಕ್ಕೆ ಬಂದ ನೀವು ಹೇಳಿ ಸರ್. ಒಂದು ಕ್ಯಾಸೆಟ್ ಅನ್ನ ಎಷ್ಟು ಸಲ ಮತ್ತೆ ಹಾಕಿ ಬೋರ್ ಆಗ್ಬಿಟ್ಟಿದೆ. ಇಲ್ಲಿ ಕೇಳಿ, ನಾನು ಆಗ್ಲೇ ಹೇಳಿದೆ 1,85,000 ಚಿಲ್ಲರೆ ಅತ್ಯಾಚಾರದ ಪ್ರಕರಣದಲ್ಲಿ 1,85,000 ಚಿಲ್ಲರೆ ಅತ್ಯಾಚಾರ ಪ್ರಕರಣದಲ್ಲಿ 368 ಜನರಿಗೆ ಮಾತ್ರ ಶಿಕ್ಷೆ ಆಗಿರುವ ಹಿಸ್ಟ್ರಿ ಇದೆ, ರೆಕಾರ್ಡ್ ಇದೆ. ಸ್ಟಡಿ ಮಾಡಿ ನೀವು. ಹಾಗಿದ್ರೆ 1,00,000 ಚಿಲ್ಲರೆಯಲ್ಲಿ 300 ಚಿಲ್ಲರೆಯಲ್ಲಿ ಸ್ವಾಮಿ ಅಲ್ಲೆಲ್ಲ ಯಾರು ಪ್ರಭಾವಿಗಳಿದ್ರು ನೋಡಿ. ಕೋರ್ಟಿನ ಕಟಕಟೆಯಲ್ಲಿ ಒಬ್ಬನನ್ನ ಅಪರಾಧಿ ಅಂತೇಳಿ ಆರೋಪಿ ಅಂತ ತಂದು ನಿಲ್ಲಿಸಿದಾಗ ಅವನನ್ನ ಬಿಡುಗಡೆ ಮಾಡಲಿಕ್ಕೆ ಏನೇನು ಸಾಕ್ಷಿ ಇದೆ ಅಂತೇಳಿ ಪರಿಗಣಿಸ್ತದೆ ಕೋರ್ಟು. ಅವನನ್ನ ಒಬ್ಬ ಅಪರಾಧಿ ಅಂತೇಳಿ ಕೋರ್ಟು ಗ್ರಹಿಸೋದಿಲ್ಲ. ಈ ಪ್ರಕರಣದಲ್ಲಿ ಸಂತೋಷ್ ರಾವನ್ನ ನಿಜವಾದ ಅಪರಾಧಿ ಅಂತೇಳಿ ಸಾಬೀತು ಮಾಡಬೇಕಾದ ಸಾಕ್ಷಿಗಳನ್ನ ಕೋರ್ಟಿನ ಕಟಕಟೆಗೆ ಸಲ್ಲಿಸದೇ ಇರುವ ಕಾರಣಕ್ಕೆ ಕೀರ್ತಿ ಅವರು ಆಗಲೇ ಹೇಳಿದ್ರು, ಗೋಪಾಲ್ ಪೂಜಾರಿ ಸಾಕ್ಷಿ ವಿಚಾರಣೆ ಮಾಡಿಲ್ಲ, ಮೆಡಿಕಲ್ ಎವಿಡೆನ್ಸ್ಗಳನ್ನ ಕನ್ವಿನ್ಸ್ ಮಾಡಿಲ್ಲ. ಇದು ಎಕ್ಸಾಂಪಲ್ ಕೇಸ್ ಆಗಬೇಕಿತ್ತು, ಸೌಜನ್ಯ ಕೇಸ್ ಆಗಿ. ಇದರಲ್ಲಿ ಚಿನ್ನ ಯಾಕೆ ಬಂದ, ಇದರಲ್ಲಿ ಅನನ್ಯ ಭಟ್ಟು ಅದರ ಯಾಕೆ ಅಷ್ಟೊಂದು ಏನಂತೀರಾ ಅಷ್ಟೊಂದು ಇಂಪ್ಯೂರಿಟೀಸ್ ಯಾಕೆ ಬರಬೇಕಿತ್ತು? ಇಷ್ಟು ಒಂದು ಎಕ್ಸಾಂಪಲ್ ಕೇಸ್ ಸೆಟ್ ಆಗಿದ್ರೆ ಜನ್ರೇಷನ್ಸ್ಗೆ ಒಂದು ನ್ಯಾಯ ಗೊತ್ತಾಗ್ತಿತ್ತು ಏನಾಗ್ತಿತ್ತು ಅಂತ. ಇವಾಗ ಇಷ್ಟು ಇಂಪ್ಯೂರಿಟೀಸ್ ಆದರೆ ನಾವು ಹೆಂಗೆ ನಂಬಬೇಕು ಮುಂದೆ? ಇಂಥ ಫರ್ದರಲ್ಲಿ ಹಿಂಗೆ ಇಂಪ್ಯೂರಿಟೀಸ್ ಬರ್ತಾರೆ, ಹಿಂಗೆ ಅಂದರೆ ಏನಂತೀರಾ ಕಲ್ಮಶ ಆಗುತ್ತೆ ಅಂತ ನಾವು ಹೆಂಗೆ ನಂಬೋದು? ಇದು ಎಕ್ಸಾಂಪಲ್ ಕೇಸ್ ಆಗಿದ್ದು, ಇವಾಗ ಇಟ್ ಇಸ್ ಬಿಕಮಿಂಗ್ ಸೋ ರಾಂಗ್. ಕೇವಲ ಸೌಜನ್ಯ ಹೋರಾಟ ಮಾತ್ರ ಬಾಕಿ ಉಳಿದಿದ್ದಿದ್ರೆ, ಈ ಬುರುಡೇನೋ ಸುಜಾತ ಭಟ್ಟೋ ಬರ್ದೇ ಇದ್ದಿದ್ರೆ ಬಹುಶಃ ಹೋರಾಟ ಸರಿಯಾದ ದಾರಿಯಲ್ಲಿ ಹೋಗ್ತಿತ್ತೇನೋ. ಈ ಬುರುಡೆ ಬಂದಿದ್ದು, ಸುಜಾತ ಭಟ್ ಬಂದಿದ್ದು ತುಂಬಾ ಕನ್ಫ್ಯೂಷನ್ಗೆ ಕಾರಣ ಆಯ್ತು. ಇದೊಂದು ಕೇಸ್ ಸ್ಟಡಿ ಆಗಬೇಕು ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ. ಇದೊಂದು ಕೇಸ್ ಸ್ಟಡಿ ಆಗಬೇಕು. ಬಿಕಾಸ್ 13 ವರ್ಷ ಒಂದು ಸುಳ್ಳನ್ನು ಹೇಗೆ ಕ್ಯಾರಿ ಮಾಡ್ಬೋದು ಅಂತ. 13 ಇಯರ್ಸ್ ರೀ, ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ದೇನೆ ಒಂದು ಹೆಣ್ಣು ಮಗುವಿನ ಹೆಸರು ಹೇಳ್ಕೊಂಡು ಅದಕ್ಕೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಪದೇ ಬೇರೆ ಬೇರೆ ರೂಪದಲ್ಲಿ ಅದಕ್ಕೊಂದು ಕೇಸ್ ಸ್ಟಡಿ ಯಾಕಾಗಬೇಕು ಅಂತಂದರೆ ಹೆಂಗಿದನ್ನು ಕ್ಯಾರಿ ಮಾಡೋದು ಅಂತ. ಇವ್ರಿಗೆ ನಿಮ್ಗೆ ಗೊತ್ತಿರಲಿ, ಸೋಮನಾಥ್ ನಾಯಕ್ ಅಂತ ಒಬ್ಬ ವ್ಯಕ್ತಿ, ಹಿಂದಿರುವಂಥ ಒಬ್ಬ ವ್ಯಕ್ತಿ ಒಂದು ಸ್ಟಿಂಗ್ ಆಪರೇಷನ್ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಸೌಜನ್ಯ ಕೇಸ್ನಲ್ಲಿ ವೀರೇಂದ್ರ ಹೆಗಡೆ ಅವ್ರನ್ನ ಶಿಕ್ಷಕ್ಕೆ ಬರಲ್ಲ, ನಾವು ಯಾವುದೇ ಕಾರಣಕ್ಕೂ ವೀರೇಂದ್ರ ಹೆಗಡೆ ಅವರು ಸೌಜನ್ಯ ಕೇಸ್ನಲ್ಲಿ ಶಿಕ್ಷಕ್ಕಾಗಲ್ಲ, ನಾವು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಸಿಗಿಸ್ಬೇಕು ಅಂತ. ಎಲ್ಲಿ ಸಿಗಿಸ್ತೀರಿ? ಅನನ್ಯ ಭಟ್ ಕೇಸ್ ಸಾಲ್ವ್ ಆಗಿರಲಿಲ್ಲ ಅಂದಿದ್ರೆ ಶಾಶ್ವತವಾಗಿ ಧರ್ಮಸ್ಥಳದ ಮೇಲೆ ಒಂದು ಕಪ್ಪು ಚುಕ್ಕೆ ಇರ್ತಿತ್ತು. ಅಲ್ಲೊಂದು ಹೆಣ್ಣು ಮಗಳು ಬಂದಿದ್ಲಂತೆ, ಅವಳನ್ನು ಅತ್ಯಾಚಾರ ಮಾಡಿ ಹೂತು ಹಾಕಿಬಿಟ್ರಂತೆ, ಅವಳು ಶವ ಕೊನೆಗೂ ಸಿಗಲೇ ಇಲ್ವಂತೆ, ಆ ತಾಯಿ ಕಣ್ಣೀರು ಹಾಕೊಂಡು ಹೋದ್ಲು ಅಂತ ಶಾಶ್ವತವಾಗಿರ್ತಾ ಇತ್ತು. ಇವರು ಒಂದು ಎಮೋಷ್ನಲಿ ಜನರನ್ನು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಇನ್ನೊಂದು ಜನ ರೊಚ್ಚಿಗೆ ಹೇಳುವಂತೆ ರೆಡಿ ಮಾಡ್ತಾರೆ. ನೋಡಿ, ನಿಮಗೆಲ್ಲ ಏನಾಗಿದೆ, ಯೂಟ್ಯೂಬರ್ ಹೇಳುವಂಥ ಕತೆ ಇವತ್ತೇನಾಗಿದೆ, ಮೇನ್ ಸ್ಟ್ರೀಮ್ ಮೀಡಿಯಾನ ನೋಡೋದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಕೈಯಲ್ಲೇ ಮೊಬೈಲ್ ಇರುತ್ತೆ, ನೋಡ್ತಾರೆ. ಅವನು ಕುಡ್ಲ ಗಾಂಪ ಅಂತೇಳಿ ಒಬ್ಬ ಹೇಳ್ತಾನೆ, ಬಲ್ಲ ಮೂಲಗಳಿಂದ ಮೂಳೆ ಅಂತ. ಎಲ್ಲಿದೆ ಸಾಕ್ಷಿ? SIT ಕೊಟ್ಟಿದೆ ಇಲ್ಲ, ಅದು 11ನೇ ಪಾಯಿಂಟಲ್ಲಿ ಮೇಲೆ ಹೋಗುವಾಗ ನೇಣು ಹಾಕೊಂಡು ಬಿದ್ದಿರೋದು ಒಂದು ಅಸ್ಥಿ ಪಂಜರ, ಡಿಗ್ ಮಾಡಿರೋದಲ್ಲ, ಕೆಲವು ಮೂಳೆಗಳಿವೆ ಅಂತೆ. ಇವತ್ತು 12 ಅಸ್ಥಿ ಪಂಜರ ಸಿಕ್ಕಿದೆ. ಕುಡ್ಲೆ ಗಾಂಪೇಜ್ ಹೇಳೋನು, ಅವನು ಯಾವುದೋ ಒಂದು TV ಅಂತ ಹೇಳ್ಕೊಂಡು 12 ಅಸ್ಥಿ ಪಂಜರ. ಕೇರಳದಲ್ಲಿ ಮನಫ್ ಹೇಳ್ತಾನೆ 50-60 ಅಸ್ಥಿ ಪಂಜರ ಸಿಕ್ಬಿಟ್ಟಿದೆ. ಬಹುತೇಕರು ಈ ಯೂಟ್ಯೂಬನ್ನು ನೋಡಿಕೊಂಡು ನಂಬ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬರ್ಸ್ ಒಂದು ಇಶ್ಯೂ ಆಗಿತ್ತು, ನೀವು ಎಲ್ಲ ಕೇಳಿಸ್ಕೊಳ್ಳಿ. ಯಾರ ಮೇಲೆ ಆರೋಪ ಬಂದಿತ್ತು ಅವರಿಗೆ ನಾವು 50 ಬಾರಿ ಕಾಲ್ ಮಾಡಿದ್ದೀವಿ. ಹೆಂಗೆ ನಮ್ಮಲ್ಲಿ ವ್ಯವಸ್ಥೆ ಹೆಂಗಿರುತ್ತೆ, ಆ್ಯಂಕರ್ ಕಾಲ್ ಮಾಡೋದಿಲ್ಲ. ಇಲ್ಲಿ ಇನ್ಪುಟ್ ಅಂತ ಇರುತ್ತೆ, ಇನ್ಪುಟ್ನಲ್ಲಿ ಒಂದು ಶಿಫ್ಟಲ್ಲಿ 5 ಜನ ಇರ್ತಾರೆ. 5 ಜನದ ಬಳಿಯಲ್ಲೂ 5 ಪ್ರತ್ಯೇಕವಾದ ಮೊಬೈಲ್ ಇರುತ್ತೆ. ಆ ವ್ಯಕ್ತಿ ಈ ಸ್ಟುಡಿಯೋಗೆ ಬರ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೇ ನಾವು ಡಿಬೇಟ್ ಶುರು ಮಾಡಿದ್ದು. ಯಾಕಂದರೆ ನಾವು ಯಾವತ್ತೂ ಕೂಡ ಒಂದು ಸೈಡ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಿಮ್ಮನ್ನು ಕರೆಸಿದ್ದೀವಿ, ಇವರನ್ನು ಕರೆಸಿದ್ದಾರೆ, ಅಂದರೆ 2 ಸೈಡ್ ಇದ್ದರೆ ಮಾತ್ರ ಡಿಬೇಟ್. ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ ವ್ಯಕ್ತಿ ಡಿಬೇಟ್ ಶುರುವಾಗ 5 ನಿಮಿಷ ಮುಂಚೆ ಹೇಳ್ತಾರೆ, ಇಲ್ಲ ನನಗೆ ಸ್ಟುಡಿಯೋಗೆ ಇಂಥವ್ರು ಬಂದರೆ ಮಾತ್ರ ಬರ್ತೀನಿ, ಕಂಡೀಷನ್ ಅಪ್ಲೈ. 5 ನಿಮಿಷದಲ್ಲಿ ನಾವು ಡಿಬೇಟ್ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಆ ಡಿಬೇಟ್ನ ನಾವು ಪ್ರಾರಂಭ ಮಾಡಿದ್ವಿ, ಬಂದವರನ್ನ ಕೂರಿಸ್ಕೊಂಡು. ಡಿಬೇಟ್ ಹೋಗುವಾಗ 4 ಬಾರಿ ಈ ಫೋನೋ ಕನೆಕ್ಟ್ ಮಾಡೋ ಮೆಷಿನ್ ಅಂತಿರತ್ತೆ. ಅದಕ್ಕೆ ಮುಂಚೆ ಬಂದ ಇನ್ಪುಟ್ಟು, ಅದಕ್ಕೆ ಮುಂಚೆ ಟ್ರೈ ಮಾಡಿದ ಇನ್ಪುಟ್ನ 4 ಆ ಜನರದ ಬಗ್ಗೆ ಮಾತಾಡ್ತಿಲ್ಲ. ಸೋಷಿಯಲ್ ಮೀಡಿಯಾದವರು ಮಾತಾಡ್ತಿರೋದು ಯಾವುದು? ನಾವು ಇನ್ ಬಿಟ್ವೀನ್ ಕರೆ ಮಾಡಿದ 4 ಕಾಲ್ ಲಿಸ್ಟನ್ನು ಹಾಕ್ಕೊಂಡು ನೋಡಿ 4 ಬಾರಿ ಸುಳ್ಳು ಹೇಳ್ತಿದ್ದಾರೆ ರಿಪಬ್ಲಿಕ್ನವರು. ಇದು ಸೋಷಿಯಲ್ ಮೀಡಿಯಾ ಸರ್.
ಬರಲಿ ಇವತ್ತು. ಕೇವಲ ಕೀರ್ತಿ ವಸಂತ್ ಗಿಳಿಯಾರ್ ಅವ್ರನ್ನ ಕರ್ಸ್ಕೊಂಬಂದು ಚರ್ಚೆ ಮಾಡಬೇಕು ಅನ್ನೋ ಖಯಾಲಿ ನಮಗಿಲ್ಲ. ಇವತ್ತು ಕರಿತಾ ಇದ್ದೀವಿ, ಅವತ್ತು ಕರೆದಿದ್ದೀವಿ. ಗಿರೀಶ್ ಮಟ್ಟಣ್ಣನವರವರೇ ಬನ್ನಿ ನಮ್ಮ ಸ್ಟುಡಿಯೋಗೆ, ತಿಮರೋಡಿ ಅವರೇ ಬನ್ನಿ ನಮ್ಮ ಸ್ಟುಡಿಯೋಗೆ, ಯೂಟ್ಯೂಬರ್, ನನಗೆ ಅವ್ರ ಹೆಸರು ಹೇಳಕ್ಕೂ ಬೇಕಿಲ್ಲ ಸರ್, ಯಾರೆಲ್ಲರಿಗೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು ಅನ್ನೋ ಆಸೆ ಇದೆಯೋ ದಯಮಾಡಿ ಬನ್ನಿ. ಅನ್ಎಡಿಟೆಡ್ ಅನ್ನ ನಾವು ಆನ್ ಏರ್ ಬಿಡೋದು ನಮ್ಮ ಭರವಸೆ. ಬರ್ದಲೆ ಲೈವ್ ಮಾಡೋ ಭರವಸೆ ನಮ್ಮದು. ನೀವು ಅಲ್ಲೆಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಇವ್ರು ಸುಳ್ಳು ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅರ್ಧಂಬರ್ಧ ಮಾತಾಡೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಸೌಜನ್ಯ ಹತ್ಯೆ ಆಗಿ 16 ವರ್ಷ ಆಯಿತು. ಆ ಸೌಜನ್ಯ ಹತ್ಯೆ ಮೇಲೆ ಇಟ್ಕೊಂಡು ಇವರು ಪರ್ಸ್ನಲ್ ಬ್ರ್ಯಾಂಡಿಂಗು, ಪರ್ಸ್ನಲ್ ಬೆನಿಫಿಟ್ ಮಾಡ್ಕೋತಾ ಇದ್ದಾರೆ. ಮತ್ತು ಹಾಗೆ ಹತ್ಯೆ ಆಗಿದೆ, ನೀವು ಕಳೆದು ಎಪಿಸೋಡಲ್ಲಿ ಕೂಡ ತುಂಬ ಬೇಜಾರು ಮಾಡ್ಕೊಂಡ್ರೆ ಆ ಇನ್ಸಿಡೆಂಟ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಆ ಪೇನ್ ನನಗೂ ಗೊತ್ತಾಯಿತು. ಒಂದು ಹೆಣ್ಮಗಳದು ಬಟ್ಟೆ ಬಗ್ಗೆ ಮಾತಾಡ್ಬೇಕಾದ್ರೆ ಎಷ್ಟು ಫೀಲ್ ಆಗುತ್ತೆ ಅಂತ ಸತ್ತಾಗ. ಇವ್ರಿಗೆ ಅದ್ರದ್ದು ಪರಿಣಾಮ ಆಗಲಿ, ಅದ್ರದ್ದು ಬೇಜಾರಾಗಲಿ, ಬೇರೆಯವ್ರ ಹೆಣ್ಮಗಳದ್ದು ಮನೆಯವ್ರದ್ದು ಹಿಂಗೆಲ್ಲ ಮಾತಾಡ್ತಿದ್ದೀವಿ ಅಂತ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದಾರ ಈ ಥರ ಎಲೈಟ್ ವರ್ಡ್ಸಲ್ಲಿ ಎಷ್ಟು ಈಸಿಯಾಗಿ ಹೇಳ್ತಾರಲ್ಲ, ಇದೇ ನಿಮ್ಮ ಮನೆ ಮಕ್ಕಳಾಗಿದ್ರೆ, ಇದೇ ನಿಮ್ಮ ಮನೆಯಲ್ಲಾಗಿದ್ರೆ, ಇದೆಷ್ಟು ಸರಿ ಅಂತ ನೀವು ಹೇಳಬೇಕು. ಅತ್ಯಾಚಾರಕ್ಕೆ ಒಳಪಟ್ಟಂತ ಹೆಣ್ಣಿನ ಫೋಟೋ ಹಾಕೋದೇ ಅಪರಾಧ, ಆ ಹೆಸರನ್ನ ಮರೆಮಾಚದೆ ಬಳಸೋದು ಕೂಡ ಅಪರಾಧ. ಆದರೆ ಇವರೇ ಆ ಹುಡುಗಿದು ಫ್ಲೆಕ್ಸ್ ಹಾಕೊಂಡು ಹೋರಾಟ ಅಂತೇಳಿ ಮಾಡ್ತಾ ಇದ್ದಾರೆ. ಹೇಳಿ. ಇಲ್ಲ ಸರ್, ಇದು ಈ ಕೇಸಲ್ಲಿ ಗಿರೀಶ್ ಮಟ್ಟಣ್ಣನವ್ರ ಹತ್ರ ಅಷ್ಟೊಂದು ಆಧಾರಗಳು, ಸಾಕ್ಷಿಗಳಿದೆ ಅಂದಮೇಲೆ 10 ವರ್ಷ ತನಕ ಇದನ್ನ ಯಾಕೆ ಹೇಳ್ಕೊಂಡು ಬರ್ತಿದ್ದಾರೆ? ನೀವು ಒಂದು ಕೆಲಸ ಮಾಡಿ ಮೇಡಮ್, ಅವ್ರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಕ್ಯಾಮ್ರಾ ಮೂಲಕ ಗಿರೀಶ್ ಮಟ್ಟಣ್ಣನವ್ರಿಗೆ ಅವ್ರು ಬಂದಿದ್ರೇನೆ ಚೆನ್ನಾಗಿರ್ತಿತ್ತು. ಇಲ್ಲ ಸರ್, ಇನ್ನೊಂದು ಅಲ್ಲಿ ಒಬ್ರು ಹೇಳಿದ್ರು, ಈಗ ಪ್ರಭಾವಿತರಿದ್ದಾರೆ ಇದರಿಂದ, ಅದಕ್ಕೋಸ್ಕರ ಇಷ್ಟು ವರ್ಷ ಆಗ್ತಿದೆ ಅಂತ. ನಿರ್ಭಯ ಕೇಸ್ ತಗೊಂಡ್ರೆ, ನಿರ್ಭಯ ಕೇಸಲ್ಲಿ ಯಾರೂ ಪ್ರಭಾವಿತರಿರಲಿಲ್ಲ, ಎಲ್ಲ ಇದ್ದವರು ಸಾಮಾನ್ಯ ವ್ಯಕ್ತಿಗಳೇ ಅಲ್ಲಿ. ಆದ್ರೂ ಅವರಿಗೆ ಜೀವಾವಧಿ ಶಿಕ್ಷೆ ಆಗೋದಕ್ಕೆ, ಗಲ್ಲು ಶಿಕ್ಷೆ ಆಗೋದಕ್ಕೆ 7 ವರ್ಷ ಟೈಮ್ ತಗೊಂತ. ಈ ಬುರುಡೆ ತರಬೇಕಾದ್ರೆ ಈಗ ವಿಠಲಗೌಡ ಬುರುಡೆ ತಕ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಭೂಮಿ ಒಳಗಿರುವ ಬುರುಡೆಯನ್ನು ಹೀಗೆ ನಾವು ಯಾರು ಬೇಕಾದರೂ ಬುರುಡೆ ಎತ್ಕೊಂಡು ಬರ್ಬೋದಾ, ಅಥವಾ ಅದಕ್ಕೆ ಯಾವುದಾದ್ರೂ ಪೊಲೀಸು ಅಥವಾ ಬೇರೆ ಯಾವ್ದಾದ್ರು ಕಾನೂನು ಇದೆಯಾ? ಈಗ ಹೈಕೋರ್ಟ್ ಕೂಡ ಅಬ್ಸರ್ವೇಷನ್ ಅಲ್ಲಿ ಹೈಕೋರ್ಟ್ ಕೂಡ ಹೇಳಿದೆ ಸರ್. ಇನ್ನಿಬ್ರು ಹೋದ್ರು, ಪುರಂದರ ತುಕಾರಾಮ್ ಅಂತ ಹೇಳಿ, ಅವ್ರಿಗೆ ಹೇಳ್ಬಿಟ್ರು ಹಿಂಗೆ ನಿಮಗೆ ಕೊಟ್ವಿ ಅಂದ್ರೆ ನಾಳೆ ದಿನ ಎಲ್ಲರೂ ಬಂದ್ಬಿಡ್ತಾರೆ, ಆಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಅಟ್ಲೀಸ್ಟ್ ಇನ್ನು ಮುಂದೆ ಬುರುಡೆ ಹಿಡ್ಕೊಂಡು ಬರೋರ ಸಂಖ್ಯೆ ಕಡಿಮೆ ಆಗ್ಬೋದೇನೋ. ಪ್ರಶ್ನೆ ಕೇಳಿಸಿ. ವಸಂತಣ್ಣ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ಏನಂದ್ರೆ, ಅಂದ್ರೆ ನೀವು ಬೇಕಾದ್ರೆ ಆನ್ಸರ್ ಮಾಡ್ಬೋದು ಇದಕ್ಕೆ ಸರ್. ಗೆಸ್ಟ್ ಅವರು ದಯವಿಟ್ಟು ಇಲ್ಲ ಗೆಸ್ಟ್ ಇವರು ಪ್ರಶ್ನೆ ಕೇಳಿ. ಈಗ 2001ನಲ್ಲಿ ಕೇರಳದಲ್ಲಿ ಒಂದು ಪೂವಚೇರಿ ಅಂತ ವಿಲೇಜಲ್ಲಿ ಶಂಕರನಾರಾಯಣ ಅವ್ರದ್ದು ಮಗಳದ್ದು ಈ ಥರ ರೇಪ್ ಅಂಡ್ ಮರ್ಡರ್ ಕೇಸ್ ಆಗುತ್ತೆ. ಸೊ ಅವಾಗ ಒಬ್ಬ ಆರೋಪಿನೂ ಸಿಕ್ಕದವನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಮೇಲೆ ಅವನ ತಂದೆಗೆ ಎಷ್ಟು ಆಕ್ರೋಶ ಇರ್ತದೆ ಅಂದರೆ, ತನ್ನ ಮಗಳಿಗೆ ಏನಾದ್ರು ತೊಂದರೆ ಆದಾಗ ಅವನು ನೆಕ್ಸ್ಟ್ ಡೇ ಈವ್ನಿಂಗ್ ಅವನು ಯಾವಾಗ ಕಣ್ಣಾರೆ ನೋಡ್ತಾನೆ, ಅವನ ಡಬಲ್ ಬ್ಯಾರೆಟ್ ಗನ್ ಇಟ್ಟು ಶೂಟ್ ಮಾಡ್ತಾನೆ. ಸೊ ಆ ಪ್ರಕರಣ ಆಗುತ್ತೆ. ಅಂದರೆ ತನ್ನ ಮನೆಯಲ್ಲಿ ಯಾರಿಗಾರು ಏನಾದ್ರು ತೊಂದರೆ ಆದರೆ ಅಂದರೆ ಆ ಸಂತ್ರಸ್ತೆಗೆ ನಂದು ರಿಲೇಟಿವ್ ಆಗಿದ್ದರೆ ನಾನು ಅಷ್ಟು ಕೋಪಿಸ್ಟ್ ಆಗಿರ್ತೀನಿ. ಬಟ್ ಏನಾಗಿದೆ ಇಲ್ಲಿ ಅಂದರೆ, ಯಾರು ಸಂತ್ರಸ್ತೆ ಇದ್ದಾರೆ ಅವ್ರ ಸ್ವಂತ ಮಾವನೇ 1 ಕೋಟಿ ಖರ್ಚು ಮಾಡಿ ಪಿಪಿಗೆ ಬಿಡಿಸ್ಕೊಂಬರೋಂಥದ್ದು, ಇದನ್ನ ನಾವು ಯಾರಾದರೂ ಕೇಳಬೇಕಲ್ವಾ? ಸರ್, ನನ್ನ ಇನ್ಫಾರ್ಮೇಷನ್ಗೆ, ಅಂದರೆ ಎಲ್ಲರ ಇನ್ಫಾರ್ಮೇಷನ್ಗೆ, ವಸಂತ್ ಅವ್ರು ಹೇಳ್ತಿದ್ರು, ಇವರು ಸಂತೋಷ್ ರಾವ್ ಅವ್ರಿಗೆ ಒಂದು ಫೋರೆನ್ಸಿಕ್ ಟೆಸ್ಟ್ ಆಗಬೇಕಿತ್ತು, ಅವನು ಒಪ್ಪಿಗೆ ಕೊಟ್ಟಿಲ್ಲ ಫೋರೆನ್ಸಿಕ್ ಟೆಸ್ಟ್ಗೆ, ಅಥವಾ ನಾರ್ಕೋ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಾ. ಯಾಕೆ ನಾವೆಲ್ಲರೂ ಇನ್ಕ್ಲೂಡಿಂಗ್ ನೀವು, ನಿಮಗೆ ಗೊತ್ತಿದೆ, ಯಾಕೆ ನಮಗಿಂತ ಚೆನ್ನಾಗಿ ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀರಾ, ಹೋರಾಟಗಳು ಮಾಡ್ತಿದ್ದೀರಾ, ಎಲ್ಲ ಯಾಕೆ ನೀವ್ಯಾರು ಅಥವಾ ನಾವ್ಯಾರು ಮನವಿ ಮಾಡಬಾರ್ದು? ಅವ್ರನ್ನ ಕರ್ಕೊಂಬಂದು ಮತ್ತೆ ನೀವು ಇದು ಮಾಡಿ. ಯಾಕೆ ಅದಕ್ಕೆ ಕುಸುಮಾವತಿ ಅವರೇ ಬರ್ಬೇಕಾ, ಅಥವಾ ಮಟ್ಟಣ್ಣನವರೇ ಬರ್ಬೇಕಾ, ಅಥವಾ ಅವ್ರ ವಿರುದ್ಧ ನಾವ್ಯಾರು ಹೇಳಕ್ಕಾಗಲ್ಲ, ನೀವ್ಯಾರು ಹೇಳಕ್ಕಾಗಲ್ಲ? ಅನಾಲಿಸಿಸ್ ಆಗೋದು ಒಬ್ಬ ವ್ಯಕ್ತಿಯ ಫಂಡಮೆಂಟಲ್ ರೈಟ್ಸ್ ಅದ, ಅವನು ಒಪ್ಪಬೇಕು. ಈಗ ಸಂತೋಷ್ ರಾವ್ ಒಪ್ಪದೆ ನಾರ್ಕೋ ಅನಾಲಿಸಿಸ್ ಮಾಡಕ್ ಆಗೋದಿಲ್ಲ. ಅದನ್ನು ಒಪ್ಸಕ್ಕೆ ಸಂತೋಷ ಅವನು ಬಿಡಿಸ್ಕೊಂಡು ಬಂದು ಅವ್ರ ಕೈಲಾಗತ್ತೆ. ಅವ್ರ ಹತ್ರ ಹೇಳಿ ಅವ್ರನ್ನ ಒಪ್ಸಿ ನಾಳೆ ಟೆಸ್ಟ್ ಆಗಲಿ ಅಂತ ಹೇಳಿ. ಈಗ ಇದೇ ವಿಚಾರವನ್ನ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಇದೇ ವಿಚಾರ ಕುಸುಮಾವತಿ ಅವರು ಈ ಚಿನ್ನಯ್ಯನ ಮಂಪರು ಪರೀಕ್ಷೆ ಮಾಡಿ ಅಂತ ಹೇಳಿ SITಗೆ ಒಂದು ದೂರು ಕೊಟ್ಟು, ಅವತ್ತು ಪ್ಯಾನಲಲ್ಲಿ ಒಬ್ಬ ಹಿರಿಯ ವಕೀಲರು ಕೂಡ ಇದ್ರು, ಮತ್ತೊಬ್ಬ ವಕೀಲರು ಕೂಡ ಇದ್ರು. ಅವಾಗ ನಾನು ಪ್ರಶ್ನೆ ಕೇಳಿದೆ, ಈ ಕುಸುಮಾವತಿ ಅವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಚಿನ್ನಯ್ಯನ ಜೊತೆಯಲ್ಲಿ ಸಂತೋಷ್ ರಾವ್ದು ಒಂದು ಮಾಡಿಬಿಡಿ ಅಂತ ಕೇಳಬಹುದಲ್ವಾ ಅಂತೇಳಿ. ಅದಕ್ಕೆ ಅವ್ರಿಗೆ ಕೋಪ ಬಂತು. ಮೇಡಮ್, ನನ್ನ ಉದ್ದೇಶ ಏನು, ನಿಮ್ಮ ಥರನೇ ಸೌಜನ್ಯಂಗೆ ಒಂದು ನ್ಯಾಯ ಸಿಗಲಿ ಅಂತೇಳಿ. ಬಟ್ ಬಂದಿದ್ದ ವಕೀಲರಿಗೆ ಅದು ಕೋಪ ಬಂತು, ನಾವೇನು ಮಾಡೋಕ್ಕಾಗಲ್ಲ. ಎನಿವೆ ಸರ್, ಅದು ಅಂದರೆ ಕುಸುಮಾವತಿ ಅವರ ಮನೆಯವರಿಗೆ, ಅಂದರೆ ಮೊನ್ನೆ ಒಂದು ವಿಡಿಯೋದಲ್ಲಿ ಅವರೇ ಹೇಳಿದ್ರಲ್ವ, ಅವರ ಮನೆಯವರಿಗೆ ಹೀಗೆ ವಿಷ ಕೊಟ್ಟು ಅವ್ರದ್ದು ಒಂದು ಸಾವಾಗಿದೆ ಹೀಗೆ ಹೇಳಿದ್ರಲ್ವ. ಅಂದರೆ ಅವರ ಮನೆಯಲ್ಲಿ ಅವರ ಗಂಡನಿಗೆ ಇವರೇ ತಾನೇ ಅಡುಗೆ ಮಾಡಿ. ಬೇಡ ಮೇಡಮ್,
ನೀವು ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಕಟ್ ಮಾಡಿ ನಿಮ್ಮನ್ನ ಸ್ತ್ರೀ ದೋಷಿ, ಒಬ್ಬ ಹೆಣ್ಣು ಮಗಳನ್ನ ಕಳ್ಕೊಂಡ ತಾಯಿ ಬಗ್ಗೆ ಹಿಂಗೆಲ್ಲ ಅಪವಾದ ನೀವು ವೈರಲ್ ಆಗ್ತೀರಾ, ಆಮೇಲೆ ನಾವು ಜವಾಬ್ದಾರಿ ಅಲ್ಲ. ಆದ್ರೂ ಹೇಳ್ತೀನಿ ಮೇಡಮ್, ಅಲ್ಲ ಕೊಡಿ ಮೈಕ್ ಕೊಡಿ. ಅಲ್ಲ ನಿಮ್ಮ ಹೇಳಿಕೆ ನಿಮ್ಮ ರಿಸ್ಕ್ ಮೇಲೆ ನೀವ್ ಹಿಂಗ್ ಪ್ರಶ್ನೆ ಮಾಡಿದ್ರೆ ಮಗಳನ್ನ ಕಳೆದುಕೊಂಡು ಗಂಡನನ್ನ ಕಳೆದುಕೊಂಡ ತಾಯಿ ಮೇಲೆ ಹಿಂಗ್ ಅಪವಾದ ಹೊರಿಸ್ತಿದ್ದಾರೆ ಅಂತ ನಿಮ್ಮನ್ನ ಟ್ರೋಲ್ ಮಾಡ್ಬಿಡ್ತಾರೆ, ಹುಷಾರಾಗಿರಿ. ಧರ್ಮಸ್ಥಳ ವಿಚಾರದಲ್ಲಿ ಮಹಾಭಾರತ ಕಾರ್ಯಕ್ರಮ ಪ್ರಾರಂಭ ಮಾಡಿದ ದಿನವೂ ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ಕೋರ್ಟು ಕಚೇರಿ SIT ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಮೀಡಿಯಾ ಟ್ರಯಲ್ ಮಾಡೋ ಯಾವುದೇ ಖಯಾಲಿ ನಮಗಿಲ್ಲ. ಆದರೆ ಇಲ್ಲಿ ನಡೀತಾ ಇರುವ ಆಕ್ಚುಯಲ್ ತನಿಖೆಗಿಂತ ಪ್ರಖರವಾಗಿ ನಡೀತಾ ಇರೋದು ಸೋಷಿಯಲ್ ಮೀಡಿಯಾ ಟ್ರಯಲ್. ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಒಂದು ಪರವಾದ ವಾದ ಪ್ರಬಲವಾಗಿ ಮುಂದೆ ಹೋಗ್ತಿರೋ ಸಂದರ್ಭದಲ್ಲಿ ಎರಡೂ ವಾದಕ್ಕೆ ವೇದಿಕೆಯನ್ನು ಸಮಾನವಾಗಿ ಒದಗಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಅವತ್ತಿನಿಂದ ಇವತ್ತುವರೆಗೂ ಮಾಡ್ತಿದೆ, ಮುಂದೆ ಕೂಡ ಮಾಡ್ತಿರುತ್ತೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಕೂಡ ಅಂಥದ್ದೇ ಒಂದು ಪ್ರಯತ್ನ ಆಗಿತ್ತು. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಕೇವಲ ಕೀರ್ತಿ ಅವರಿಗೆ, ವಸಂತ್ ಗಿಳಿಯಾರ್ ಅವರಿಗೆ ವೇದಿಕೆ ಒದಗಿಸಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಉದ್ದೇಶ ಅಲ್ಲ. ಯಾರೇ ಸೌಜನ್ಯ ವಿಚಾರವಾಗಿ ಮಾತನಾಡಬೇಕು ಅಂದರೂ ಕೂಡ ದಾಖಲೆಗಳನ್ನು ಇಟ್ಕೊಂಡು ಇಂಥದ್ದೊಂದು ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಮಹಾಭಾರತದಲ್ಲಿ ನೀವು ಚರ್ಚೆಗೆ ಒಳಪಡಿಸಿಲ್ಲ ಅಂತಂದರೆ ಮುಕ್ತ ಕಂಠದಿಂದ ಬಹಿರಂಗ ವೇದಿಕೆಯನ್ನು ನಿಮಗಾಗಿ ಮೀಸಲಿಡಲಿಕ್ಕೆ ನಾವು ಸ್ವಾಗತವನ್ನು ಕೋರ್ತೇವೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಗೆ ಸಮಯದಷ್ಟೇ. ಧನ್ಯವಾದ ಇಬ್ಬರಿಗೂ, ಹಾಗೆ ವಿಶೇಷವಾಗಿ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.